ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನುಮಕ್ಕನವರ್. ಇದು ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್. ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ಈ ವಾರ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಅತಿಥಿ ಯಾರು ಅನ್ನೋ ಕುತೂಹಲ ರಾಜ್ಯದಾದ್ಯಂತ ಇರುತ್ತೆ. ಇವತ್ತು ತಮ್ಮ ಜೀವನದಲ್ಲೇ ಮೊಟ್ಟ ಮೊದಲ ಸಲ ಟಿವಿ ಇಂಟರ್ವ್ಯೂ ಕೊಡ್ತಾ ಇರುವ ಒಬ್ಬ ವ್ಯಕ್ತಿಯನ್ನು ನಾವು ಕರ್ಕೊಂಡು ಬಂದಿದ್ದೀವಿ. ಅವರೇ ಹೇಳಿದ್ದಾರೆ ಇದು ಅವರ ಕಟ್ಟಕಡೆಯ ಟಿವಿ ಇಂಟರ್ವ್ಯೂ ಕೂಡ ಅಂತ. ಬಹಳ ಕಷ್ಟಪಟ್ಟು ಒಪ್ಪಿಸಿದ್ದೀವಿ. ಹಿಂದೂ ಜಾಗರಣ ವೇದಿಕೆಯ ಸಂಚಾಲಕರಾದ ಜಗದೀಶ್ ಕಾರಂತರ ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ಜಗದೀಶ್ ಕಾರಂತರನ್ನ ಪ್ರಶ್ನೆ ಮಾಡೋದಕ್ಕೆ ಬೇರೆ ಬೇರೆ ಸಂಘಟನೆಗಳು, ಸಿದ್ಧಾಂತಗಳನ್ನು ನಂಬುವಂಥ ಅನೇಕರು ಬಂದಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಜಗದೀಶ್ ಕಾರಂತರೇ, ನಮಸ್ಕಾರ. ನಿಮ್ಮನ್ನು ಮುಖತಃ 10 ವರ್ಷಗಳ ಹಿಂದೆ ನೋಡಿದ್ದೆ. ನೀವು ನಮ್ಮ ಆಫೀಸಿನ ಮುಂದೆ, ನಮ್ಮ ಆಫೀಸಿನ ವಿರುದ್ಧ ಒಂದು ಪ್ರತಿಭಟನೆ ಮಾಡೋದಕ್ಕೆ ಬಂದಿದ್ರಿ. ನಮ್ಮಗಳ ವಿರುದ್ಧ ಧಿಕ್ಕಾರಕ್ಕೆ ಹೋಗಿದ್ರಿ. ಅದಾದ ಮೇಲೆ ನಿಮ್ಮ ಪ್ರಖರ ಭಾಷಣವನ್ನು ನಾನು ಕೇಳಿದ್ದು ಮೈಸೂರು ಹತ್ರ ಇದೇ ಬಿಜೆಪಿ ಸರ್ಕಾರ ದೇವಸ್ಥಾನವೊಂದನ್ನು ಒಡೆದು ಹಾಕಿದಾಗ ನೀವು ಮಾಡಿದಂಥ ಭಾಷಣ, ಮತ್ತು ಮೊನ್ನೆ ಪ್ರವೀಣ್ ನೆಟ್ಟಾರು ಕೊಲೆಯಾದಾಗ ನೀವು ಮಾಡಿದಂಥ ಭಾಷಣ. ನಿಮಗೆ ಎಲ್ಲರ ಮೇಲೂ ಸಿಟ್ಟಿದೆ ಅನ್ನಿಸ್ತು ನನಗೆ. ಸುವರ್ಣ ನ್ಯೂಸ್ ವಿರುದ್ಧ ಪ್ರತಿಭಟನೆ ಮಾಡಿದಾಗ ಮೊದಲಿಗೆ ನಾನು ನೋಡಿದ್ದೆ, ಆನಂತರ ಬಿಜೆಪಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುವಾಗ ನಾನು ನೋಡಿದೆ. ನನ್ನ ಸಂಘಟನೆ ಹುಟ್ಟಿಕೊಂಡಿರುವುದೇ ಹಿಂದುತ್ವ, ಹಿಂದೂ ಸಮಾಜದ ಮೇಲೆ ಆಕ್ರಮಣಗಳು, ಅನ್ಯಾಯಗಳು, ಅಪಮಾನಗಳು ನಡೆದಾಗ ಆಗ ಸಿಟ್ಟಿಗೆ ಹೇಳದೆ ಇನ್ಯಾವಾಗ ನಾನು ಹೇಳಬೇಕು? ನಾನು ಸಿಟ್ಟಿಗೆ ಹೇಳದೆ ಸಮಾಜವನ್ನು ಯಾವಾಗ ಜಾಗೃತಿಗೊಳಿಸಬೇಕು? ಇದು ನನ್ನ ಬೇಸಿಕ್ ವರ್ಕ್. ಹಾಗಾಗಿ ಅನ್ಯಾಯ ಕಂಡಾಗ ಸಿಟ್ಟಿಗೇಳುವವನು ಮತ್ತು ಸಮಾಜವನ್ನು ಕೆರಳಿಸುವವನು. ಸಮಾಜದ ಒಂದು ಅಭಿಪ್ರಾಯ ಏನು ಅಂದರೆ, ಹಿಂದೂ ಸಂಘಟನೆಗಳು ಬಿಜೆಪಿಯ ಪ್ರಾಕ್ಸಿಯಾಗಿ ಕೆಲಸ ಮಾಡ್ತವೆ, ಬಿಜೆಪಿಯ ಪರವಾಗಿ ಕೆಲಸ ಮಾಡ್ತವೆ. 100ಕ್ಕೆ 100 ಸುಳ್ಳು. 100ಕ್ಕೆ 100 ಸುಳ್ಳು. ಹಿಂದೂ ಹಿತಕ್ಕೆ ಧಕ್ಕೆ ತರುವ ಕೃತ್ಯವನ್ನು ಯಾರೇ ಎಸಗಿದರೂ ಅದನ್ನು ಖಂಡಿಸುವುದರಲ್ಲಿ ನಾವು ಮೊದಲಿಗರು. ಯಾವ ಮುಲಾಜುಗಳು ಇಲ್ಲ. ಸರ್ಕಾರದ ಕೃಪೆ, ಸರ್ಕಾರದ ಭಿಕ್ಷೆ, ಸರ್ಕಾರದ ಹಂಗಿನಲ್ಲಿ ಹಿಂದೂ ಚಳುವಳಿಗಳು ನಡಿಬಾರದು ಅನ್ನುವ ವಿಚಾರದ ಪ್ರಬಲ ಪ್ರತಿಪಾದಕ ನಾನು ಮತ್ತು ನನ್ನ ಸಂಘಟನೆ. ವಿಪಕ್ಷಗಳು ಸಂಘ ಪರಿವಾರದ ಮೇಲೆ ನಡೆಸುವಂಥ ನೇರ ವಾಗ್ದಾಳಿ. ತಮ್ಮ ಹಿಂದೂ ಜಾಗರಣ ವೇದಿಕೆ ನೇರವಾಗಿ ಸಂಘ ಪರಿವಾರದೊಂದಿಗೆ ಅಫಿಲಿಯೇಟ್ ಆದಂಥದ್ದು, ಅಲ್ಲಿಗೆ ರಿಪೋರ್ಟ್ ಮಾಡ್ಕೊಳ್ತೀರಿ. ತಾವು ಕೂಡ ಪೂರ್ಣಾವಧಿ ಇರುವಂಥವರು. ಸಂಘ ಪರಿವಾರವನ್ನು ಟಾರ್ಗೆಟ್ ಮಾಡ್ಕೊಂಡ್ರೆ, ಸಂಘ ಪರಿವಾರವನ್ನು ಹಣಿದಷ್ಟು ಬಿ ಜೆ ಪಿ ವೀಕ್ ಆಗುತ್ತೆ ಅಂತ ಅಂದ್ಕೊಂಡೇ ಕಾಂಗ್ರೆಸ್ನವ್ರು ಮಾತಾಡ್ತಾರೆ, ಉಳಿದ ಪಕ್ಷಗಳು ಮಾತಾಡ್ತಾರೆ. ಸುಳ್ಳದು. ಬಿ ಜೆ ಪಿ ರಾಜಕೀಯ ನೆಲೆಯಲ್ಲಿ, ಅಧಿಕಾರದ ಹಿನ್ನೆಲೆಯಲ್ಲಿ ಸಾಮಾಜಿಕ ಚಳುವಳಿಗಳಿಗೆ ಒಂದಿಷ್ಟು ಪೂರಕ ಆಗಬಹುದೇ ಹೊರತು ರಾಜಕೀಯದ ಮೇಲೆ, ಆಡಳಿತದ ಮೇಲೆ ಹಿಂದೂ ಚಳುವಳಿಯನ್ನು ನಿಲ್ಲಿಸುವುದು ಅಥವಾ ಅದು ಮೇಲಕ್ಕೆ ಬರ್ತದೆ ಅನ್ನುವುದು ಸುಳ್ಳು. ರಾಜಕೀಯದ ಉದ್ದೇಶವೇ ಬೇರೆ, ಸಾಮಾಜಿಕ ಆಂದೋಲನದ ಉದ್ದೇಶವೇ ಬೇರೆ. ಅದರ ಲಾಭ ಇದಕ್ಕಾಗಬಹುದು, ಅದರ ಲಾಭವೂ ಇದಕ್ಕಾಗಬಹುದು. ಆದರೆ ಇದು ಅದಲ್ಲ, ಅದು ಇದಲ್ಲ. ಆದರೂ ಸಿದ್ಧಾಂತವನ್ನು ಒಪ್ಪುವವರು ಸಿಂಹಾಸನದ ಮೇಲೆ ಕೂತ್ಕೊಂಡಾಗ ಸಂಘಟನೆ ವೇಗವಾಗಿ ಬೆಳೆಯುತ್ತೆ. ರಾಜಕೀಯ ಅನಿವಾರ್ಯತೆಗಳು ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಬೇರೆಯೇ ಇದೆ. ಓಕೆ. ಹಿಂದೂ ಜಾಗರಣ ವೇದಿಕೆ RSS ಪ್ರತಿಪಾದಿಸುವ ಪ್ರಖರ ಹಿಂದುತ್ವವನ್ನು ಪ್ರತಿಪಾದಿಸುವುದಕ್ಕೆ ರಾಜಕೀಯದಲ್ಲಿ ಅವಕಾಶವೇ ಇಲ್ಲ. ಅಲ್ಲೊಂದು ಸಂವಿಧಾನ ಇದೆ, ಅದನ್ನು ಪ್ರಶ್ನಿಸುವ ನ್ಯಾಯಾಲಯ ಇದೆ. ಬೇಕಾಬಿಟ್ಟಿಯಾಗಿ ತಮಗೆ ತೋಚಿದಂತೆ ಹಿಂದುತ್ವವನ್ನು ಸಮಾಜದ ಆಡಳಿತದ ಮೇಲೆ ಹೇರುವ ಅಧಿಕಾರ ಯಾವ ರಾಜಕೀಯ ಪಕ್ಷಕ್ಕೂ ಇಲ್ಲ. ಹಾಗಾಗಿ ಅಕಸ್ಮಾತ್ ಆ ರೀತಿ ಮಾಡಿದರೆ ನ್ಯಾಯಾಲಯಗಳು ತೂಗುಗತ್ತಿ ಅವರ ತಲೆ ಮೇಲೆ ಓಡಾಡ್ತದೆ. ಹಿಂದೊಮ್ಮೆ ಮಹಾರಾಷ್ಟ್ರದಲ್ಲಿ ಅಲ್ಲಿಯ ಹೈಕೋರ್ಟ್ ಆ ರೀತಿ ಹಿಂದುತ್ವದ ದುರ್ಬಳಕೆಯಾದಾಗ ಚಾಟಿ ಬೀಸಿದ ಅನೇಕ ಉದಾಹರಣೆಗಳಿದೆ. ಸಂವಿಧಾನಕ್ಕೆ ಬದ್ಧವಾದ ವಿಚಾರವನ್ನು ಆಡಳಿತ ನಡೆಸುವವರು ಮಾಡಬೇಕೇ ಹೊರತು ನನ್ನ ಹಾಗೆ, ನಮ್ಮ ಸಂಘಟನೆಗಳ ಹಾಗೆ ಹಿಂದುತ್ವದ ಪ್ರತಿಪಾದನೆ ಸಾಧ್ಯ ಇಲ್ಲ. ಒಂದು ಮಾತು ಮತ್ತೆ ಬರುತ್ತೆ ಕಾರಂತರೆ. ಸಂಘ ಪರಿವಾರ ಅಂದರೆ ಮೀಸಲಾತಿಯನ್ನು ವಿರೋಧಿಸುತ್ತೆ, ದಲಿತರನ್ನು ಒಳಗೊಳ್ಳುತ್ತೆ ಆದರೆ ಬಳಸಿಕೊಳ್ಳುತ್ತೆ, ಸಂವಿಧಾನವನ್ನು ವಿರೋಧಿಸುತ್ತೆ, ಅನಿವಾರ್ಯ ಅಂತ ಅಂಬೇಡ್ಕರನ್ನು ಹೊಗಳುತ್ತೆ ಅಂತ.
ಈ ಎಲ್ಲ ಅಭಿಪ್ರಾಯಗಳು ಇದು ಕಾಲ ಕಾಲಕ್ಕೆ ನಮ್ಮ ವಿರೋಧಿಗಳು, ಸೈದ್ಧಾಂತಿಕ ವಿರೋಧಿಗಳು ಬಳಸ್ತಾ ಇರುವಂಥ ಆರೋಪಗಳು. ಮೊದಲು ಇದ್ದಂಥ ಎಲ್ಲ ಆರೋಪಗಳು ಸುಳ್ಳಾಗಿ ಈಗ ಹೊಸ ಆರೋಪಗಳನ್ನು ಅವರು ಶುರು ಮಾಡಿದ್ದಾರೆ. ದಲಿತರಿಗೆ ಸಂಬಂಧಿಸಿ ನಾನು ಒಂದು ದಲಿತ ಅನ್ನುವ ಪದವನ್ನು ಬಳಸುವುದಕ್ಕೆ ನಾನು ಕ್ಷಮೆಯನ್ನು ಕೇಳ್ತೇನೆ. ನಾನು ಒಟ್ಟು ಸಮಾಜವನ್ನು ಸಮಾಜವಾಗಿಯೇ ಗುರುತಿಸುವವನೇ ಹೊರತು ಜಾತಿ ಇತ್ಯಾದಿ ಪಂಗಡಗಳ ಹೆಸರಿನಲ್ಲಿ ಗುರುತಿಸುವವನು ನಾನಲ್ಲ. ಆದರೆ ಸಮಾಜ ಅದನ್ನು ಹೇಳ್ತಾ ಇದ್ದಾರೆ, ಅದು ನಾನು ಸ್ವೀಕರಿಸ್ತಾ ಇದ್ದೇನೆ. ದಲಿತ ಅಥವಾ ಅದರ ರಿಸರ್ವೇಷನ್ನಿಗೆ RSS ಯಾವತ್ತೂ ವಿರೋಧಿಸಿದ್ದಿಲ್ಲ. ಸರಸಂಘ ಚಾಲಕರಾಗಲಿ, ನೀವು ಸಂಘದ ಯಾವುದೇ ಸಾಹಿತ್ಯವನ್ನು ಓದಿದರೂ ಕೂಡ ದಲಿತರನ್ನು ಸಮಾಜದಿಂದ ದೂರ ಇಡಬೇಕು ಅನ್ನುವ ಸಂಚನ್ನು ಯಾರು ರೂಪಿಸಿಕೊಂಡು ಬಂದಿದ್ದಾರೆ, ಆ ಶಕ್ತಿಗಳು ಅದೇ ಸುಳ್ಳು ಆರೋಪವನ್ನು, ಮಿಥ್ಯ ಆರೋಪವನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆಯೇ ಹೊರತು RSSನ 100 ವರ್ಷದ ಇತಿಹಾಸದಲ್ಲಿ ದಲಿತರನ್ನು ಪ್ರತ್ಯೇಕವಾಗಿ ಇಡುವ ಪ್ರಶ್ನೆಯೂ ಬಂದಿಲ್ಲ. ಸಮಾಜದ ಒಳಗೆ ಸಮರಸತೆ ತಂದು ಅವರಿಗೆ ನ್ಯಾಯವನ್ನು ಒದಗಿಸಿಕೊಡುವ ಪ್ರಾಮಾಣಿಕ ಪ್ರಯತ್ನವನ್ನು ಸಂಘ ಮಾಡಿಕೊಂಡು ಬಂದಿದೆ. ಆ ಆರೋಪ ಸುಳ್ಳು ಅನ್ನುವುದು ಸಮಾಜದಲ್ಲೇ ಗೋಚರ ಆಗಿದೆ. ಯಾರು ದಲಿತರು ಅಂತ ಹೇಳ್ತೀರಿ ಅವರೇ ಸಂಘವನ್ನು ಒಪ್ಕೊಂಡಿದ್ದಾರೆ ಇವತ್ತು. ತಮ್ಮನ್ನು ಪ್ರಶ್ನೆ ಮಾಡೋದಕ್ಕೆ ಬಂದಿದ್ದಾರೆ. ದಯವಿಟ್ಟು ರಿಲೆವೆಂಟ್ ಪ್ರಶ್ನೆಗಳಿರಲಿ. ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆ ತಮ್ಮ ಹೆಸರನ್ನು ಸಂಕ್ಷಿಪ್ತವಾಗಿ ಹೇಳಿ ಆರಂಭಿಸಿ. ನಮಸ್ಕಾರ ಸರ್, ನನ್ನ ಹೆಸರು ಕಾರ್ತಿಕ್. ಸರ್, ಈಗಲೂ ಕೂಡ ದಲಿತರು ಅಂತ್ಯ ಸಂಸ್ಕಾರ ಮಾಡೋ ಟೈಮಲ್ಲಿ ಈ ರಸ್ತೆಗೆ ಹೋಗ್ಕೊಡ್ದು ಆ ಜಾತಿಯವರು ಇರ್ತಾರೆ, ಈ ರಸ್ತೆಗೆ ಬರ್ಕೊಡ್ದು ಆ ಜಾತಿ ಇರ್ತಾರೆ ಅಂತ ನೀವು ನೋಡಿದ್ದೀರಾ? ಇಲ್ಲ ಸರ್, ನಾನು ಹೇಳ್ತೀನಿ ಸರ್, ನೀವು ಚೆಕ್ ಮಾಡ್ಬೋದು. ಆಮೇಲೆ ಮಠಾಧೀಶರು ಈಗಲೂ ಕೂಡ ಮೈನರಿಗೆ ರೇಪ್ ಮಾಡಿದ್ದಾರೆ. ನೀವು ಈಗಲೇ ತಾನೇ ಕರೆಕ್ಟಾಗಿ ಹೇಳಿದ್ದೀರಾ, ಈಗ ನಾವು ಸಪೋರ್ಟ್ ಮಾಡ್ತಿದ್ದೀವಿ ದಲಿತರಿಗೆ ಅಂತ. ನಿಮ್ಮ ಪರವಾಗಿ ಯಾವತ್ತಾರು ನೀವು ಧ್ವನಿ ಎತ್ತಿದ್ದೀರಾ ಸರ್? ಯಾರ ಪರವಾಗಿ? ದಲಿತರ ಪರವಾಗಿ ಸರ್. ದಿನ ಬೆಳಗಾದರೆ ನನ್ನ ಕಾಯಕವೇ ಅದು. ನೀವು ಹೇಳಿದ ಉತ್ತರ ಕೊಟ್ಕೊಂತೀನಿ. ನನ್ನ ಕಾಯಕವೇ ಅದು. ಅನ್ಯಾಯ ಸಮಾಜದ ಯಾವ ವರ್ಗಕ್ಕೆ ಎಲ್ಲಿಯೇ ಆದರೂ ಕೂಡ ಅಲ್ಲಿಗೆ ಧಾವಿಸುವವರು ನಾವು, ಧ್ವನಿಯಾಗುವವರು ನಾವು. ಆದರೆ ಅವರನ್ನು ಪ್ರತ್ಯೇಕವಾಗಿಯೇ ಕಂಡು ಅದನ್ನೇ ಹೇಳಿಕೊಂಡು ಸಮಾಜವನ್ನು ಒಡೆಯುವ ಪಾಪವನ್ನಂತೂ ನಾವು ಮಾಡುವುದಿಲ್ಲ. ಸಮಾಜದ ಯಾವ್ಯಾವ ವರ್ಗದ ಜನರಿಗೆ ಅನ್ಯಾಯ ಆದರೂ ಅಲ್ಲಿ ನಾವಿರ್ತೀವಿ, ಇದ್ದೀವಿ. ಅದಕ್ಕೆ 100 ಉದಾಹರಣೆಗಳನ್ನು ನಾನು ಕೊಡಬಲ್ಲೆ. ಓಕೆ, ಹಾಗಿದ್ರೆ ಸಾವರ್ಕರಿಂದ ಹಿಡಿದು ಇಲ್ಲಿ ತನಕ ಅಸ್ಪೃಶ್ಯತೆಯ ವಿರುದ್ಧ ಮಾತಾಡ್ತಾನೆ ಬಂದರು. ತಮ್ಮ ಸ್ತರದಲ್ಲಿ ಏನು ಕೆಲಸ ಮಾಡ್ಬೋದು ಮಾಡ್ತಾನೆ ಬಂದರು. ಸಂಘನ ಅಸ್ಪೃಶ್ಯತೆಯ ವಿರುದ್ಧ ಮಾತಾಡ್ತಾ ಕೆಲಸ ಮಾಡ್ತಾ ಬಂತು. ಕಾರಂತ್ರಿ, ಒಪ್ಕೊಳ್ಳಲ್ವ ನೀವು ಅವ್ರು ಹೇಳಿದಂಥ ಮಾತನ್ನು? ದಲಿತ ಅನ್ನುವ ಕಾರಣಕ್ಕೆ ಈ ಬೀದಿಲಿ ಬರಬೇಡ ಅನ್ನೋದು. ಅಂದರೆ ನಗರ ಮಟ್ಟದಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿರಬಹುದು, ಬಟ್ ಗ್ರಾಮೀಣ ಮಟ್ಟದಲ್ಲಿ ಇನ್ನೂ ಹಾಗೆ ಇದೆ. ಆಗ್ತಾ ಇಲ್ಲ ಇನ್ನು. ಸಾಮಾಜಿಕ ರೋಗಗಳನ್ನು ನಿವಾರಣೆ ಮಾಡುವುದಕ್ಕಾಗಿಯೇ ನಾವಿದ್ದೇವೆ. ಕ್ಯಾನ್ಸರ್ ಬಂದ ಮೇಲೆ ಗೊತ್ತಾಗ್ತದೆ ಅದು ಕ್ಯಾನ್ಸರ್ ಅಂಥೇಳಿ, ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ತಾರೆ. ಇವತ್ತು ಎಲ್ಲಿ ಈ ರೀತಿಯ ಘಟನೆಗಳು, ಅಪಮಾನ ಮಾಡುವ ಘಟನೆಗಳು ಘಟಿಸ್ತದೆ, ಅದನ್ನು ಸರಿಪಡಿಸುವುದು ನಮ್ಮ ಜವಾಬ್ದಾರಿ. ಹೋಗಿ ಸರಿಪಡಿಸ್ತೀವಿ. ಆ ರೀತಿಯಲ್ಲಿ 100 ಘಟನೆಗಳಲ್ಲಿ ನಾವು ನ್ಯಾಯವನ್ನು ಒದಗಿಸುವುದು ಮತ್ತು ಅವರಿಗೆ ರಕ್ಷಣೆಯನ್ನು ಕೊಡುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇವೆ. ಅದು ಪ್ರಚಾರದಲ್ಲಿ ಇಲ್ಲ ಅನ್ನುವುದಷ್ಟೇ ಕೊರತೆಯೇ ಹೊರತು ಪ್ರಚಾರವನ್ನೇ ಮಾಡಬೇಕು ಅನ್ನುವುದಾದರೆ ಅದು ಬೇರೆ ವಿಭಾಗ. ನಾವು ಯಾವುದೇ ರೀತಿಯ ಪ್ರಚಾರ ಇಲ್ಲದೇನೆ ಸಮಾಜಕ್ಕೆ ಸಾಮಾಜಿಕ ನ್ಯಾಯವನ್ನು ದೊರಕಿಸಿಕೊಡುವ ಕೆಲಸದಲ್ಲಿ ನಾವು ನಿರತರಾಗಿದ್ದೇವೆ. ಅದಕ್ಕೆ ನೀವು ನಮ್ಮ ಜೊತೆಯಲ್ಲಿ ಯಾರಾದರೂ ಈ ಪ್ರಶ್ನೆ ಕೇಳುವವರು 1 ವಾರ ಮುಕ್ತ ಮನಸ್ಸಿನಿಂದ ನಮ್ಮ ಜೊತೆಗೆ ಬರುವುದೇ ಆದರೆ, ಇದು ಮೆರವಣಿಗೆಗೆ ಕೇವಲ ಅವರದ್ದು ಮಾತ್ರ ಅಲ್ಲ. ಉದಾಹರಣೆಗೆ ಮಸೀದಿಯ ಎದುರಿನಲ್ಲಿ ಮೆರವಣಿಗೆ ಹೋಗಬಾರದು ಅಂತುಂಟು, ಅದನ್ನು ವಿರೋಧಿಸ್ತೀವಿ, ಅದನ್ನು ವಿರೋಧಿಸಬೇಕು. ಎಲ್ಲಿ ರಸ್ತೆ ಮೇಲೆ ಮೆರವಣಿಗೆ ತೊಗೊಂಡು ಹೋಗಬಾರ್ದು ಅಂತಾರೆ, ಅದು ತಪ್ಪು. ಸ್ಮಶಾನದಲ್ಲಿ ಜಾಗ ಕೊಡುವುದಿಲ್ಲ, ಅದಕ್ಕೆ ನಮ್ಮ ಪ್ರಬಲವಾದ ವಿರೋಧ. ದೇವಸ್ಥಾನಕ್ಕೆ ಪ್ರವೇಶ ಕೊಡುವುದಿಲ್ಲ, ಅದನ್ನು ವಿರೋಧಿಸ್ತೀವಿ. ಮಾತ್ರ ಅಲ್ಲ, ಮನವೊಲಿಸಿ ದೇವಸ್ಥಾನಕ್ಕೆ ಪ್ರವೇಶವನ್ನು ಕೊಡಿಸ್ತೀವಿ. ಅಂತಹ ಘಟನೆಗಳಿಗಾಗಿಯೇ ನಾವಿದ್ದೇವೆಯೇ ಹೊರತು ಬೇರೆ ಯಾವ ದಂಧೆಯೂ ನಮಗಿಲ್ಲ. ಸಾಮಾಜಿಕ ನ್ಯಾಯವನ್ನು ಸಮಾಜದ ಎಲ್ಲ ವರ್ಗಗಳಿಗೆ ಕೊಡಿಸುವುದಕ್ಕಾಗಿಯೇ ನಮ್ಮ ಕಾಯಕ.
ಕ್ರಿಶ್ಚಿಯನ್ ಮಿಷನರಿಗಳ ಮೇಲೆ ಕನ್ವರ್ಷನ್ನಿನ ಆರೋಪ ಮಾಡಿದಾಗ, ಮತಾಂತರದ ಆರೋಪ ಮಾಡಿದಾಗ ಅವರು ತಮ್ಮ ಧರ್ಮದಲ್ಲಿದ್ದ ಅಸ್ಪೃಶ್ಯತೆಯಿಂದ ಬೇಸತ್ತು ನಮ್ಮಲ್ಲಿಗೆ ಬಂದಿದ್ದಾರೆ ಅನ್ನುವ ಒಂದು ಡಿಫೆನ್ಸ್ ತಗೊಳ್ತಾರೆ. ಆವಾಗ ನಿಶಸ್ತ್ರರಾಗ್ಬಿಡ್ತೀರಾ. ಮಿಷನರಿಗಳು ಏನು ಹೇಳ್ತಾರೆ, ಅವರ ಅಂಗಡಿಯ ವ್ಯಾಪಾರ ಆಗಬೇಕಾಗಿದೆ. ವ್ಯಾಪಾರ ಆಗಬೇಕಾದ್ರೆ ಅವರು ಪ್ರಚಾರವನ್ನು ಮಾಡಲೇಬೇಕು. ಇನ್ನೊಂದು ಸೋಪಿನ ಪ್ಯೂರಿಟಿಯನ್ನು ಅವರು ಖಂಡಮ್ ಮಾಡಲೇಬೇಕು. ನಮ್ಮ ಸೋಪೇ ಶ್ರೇಷ್ಠ ಅಂತ ಅವರು ವರ್ಣಿಸಬೇಕು. ವ್ಯಾಪಾರದ ವ್ಯವಹಾರ ಅದು. ಮಿಷನರಿಗಳು ಮಾಡ್ತಾ ಇರುವುದು 100% ಬಿಸ್ನೆಸ್. ಮತಾಂತರ ಅನ್ನುವುದು ದೊಡ್ಡ ವ್ಯಾಪಾರ. ಅದಕ್ಕೆ ಕಾರಣ ಭಾರತದ ಕ್ರೈಸ್ತೀಕರಣ. ಹಾಗಾಗಿ ಅದಕ್ಕೆ ಸಮಾಜದ ದೌರ್ಬಲ್ಯಗಳನ್ನು ದುರ್ಬಳಕೆ ಮಾಡಿಕೊಳ್ತಾರೆ ಅನ್ನೋಳಗೆ ಎರಡು ಮಾತೇ ಇಲ್ಲ. ಅದಕ್ಕೆ ಅವಕಾಶವನ್ನು ಸಮಾಜ ಕೊಟ್ಟಿದೆ ಅನ್ನುವುದನ್ನು ನಾನು ಅಲ್ಲಗಳೆಯುವುದಿಲ್ಲ. ಬಟ್ ಅಸ್ಪೃಶ್ಯತೆ ಇದೆ, ದಲಿತರನ್ನು ದೂರ ಇಟ್ಟಿದ್ದಾರೆ, ಆ ಕಾರಣದಿಂದಲೇ ಅವರು ಕ್ರೈಸ್ತರಾಗ್ತಾ ಇದ್ದಾರೆ ಅಂತ ಹೇಳಿದ್ಕೊಳ್ಳಿ ಇನ್ನೊಂದು ಪ್ರಶ್ನೆ ಉದ್ಭವಿಸ್ತದೆ. ಅಲ್ಲಿ ಸಮಾನತೆ ಸಿಕ್ಕಿದೆಯಾ? ದಲಿತರ ಚರ್ಚ್, ಎಡಗೈ ಚರ್ಚ್, ಬಲಗೈ ಚರ್ಚ್, ಕುರುಬರ ಚರ್ಚ್, ಇನ್ನೇನು ಬಂಜಾರ ಚರ್ಚ್, ಅದೇ ಜಾತಿಗಳ ಅಸ್ತಿತ್ವವನ್ನು ಕಾಯ್ದುಕೊಳ್ಳುವ ಆ ಪಾಪಿಗಳು, ಸಾಮಾಜಿಕ ಪಾಪಿಗಳು, ಯಾಕೆಂದರೆ ಮತಾಂತರ ಎಸಗುವವರು ಪಾಪುಗಳೇ, ಮುಗ್ಧರು, ಅಮಾಯಕರು, ಅನಕ್ಷರಸ್ಥರು, ಅವರನ್ನು ಆಸೆ, ಆಮಿಷ, ಒತ್ತಡ ಮೇಲೆ ಬಲಾತ್ಕಾರವಾಗಿ ಮತಾಂತರ ಮಾಡುವುದುಂಟ ಒಂದು ಮತೀಯ ವ್ಯಭಿಚಾರ. ಅದು ಆ ಪಾಪಿಗಳು ಈ ಕಾರಣವನ್ನು ಹೇಳ್ತಾರೆ ಅನ್ನೋದು ವಿಪರ್ಯಾಸ ಮತ್ತು ಅಪಹಾಸ್ಯ. ಮತಾಂತರಕ್ಕೆ ಕಾರಣವೇ ಬೇರೆ. ದಲಿತರು ಮಾತ್ರ ಅಲ್ಲ, ವೀರಶೈವರನ್ನು ಕನ್ವರ್ಟ್ ಮಾಡ್ತಾ ಇದ್ದಾರೆ, ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲೇನು ಅಸ್ಪೃಶ್ಯತೆ ಪ್ರಶ್ನೆ ಬಂತು? ಫಾರ್ವರ್ಡ್ ಕಮ್ಯುನಿಟಿ ಕೊಡವರನ್ನು ಕನ್ವರ್ಟ್ ಮಾಡ್ತಾ ಇದ್ದಾರೆ. ಕೊಡವ ಚರ್ಚ್ ತಯಾರಾಗ್ತಾ ಇದೆ. ವೀರಶೈವ ಲಿಂಗಾಯತರ ಚರ್ಚ್ ತಲೆ ಎತ್ತುತ್ತಾ ಇದೆ. ಹಾಗಾಗಿ ಅವರು ಹೇಳುವ ಮಾತು ಏನಿದೆ ಅದು ವ್ಯಾಪಾರದ ಒಂದು ಭಾಗ, ಪ್ರಚಾರದ ಒಂದು ಭಾಗ ಅಷ್ಟೇ. ಮೋಸಗಾರರು, ಶುದ್ಧ ಸುಳ್ಳುಕಾರರು ಮತ್ತು ವಂಚಕರು ಮುಗ್ಧ ಜನರನ್ನು, ಅಮಾಯಕರನ್ನು ಮತಾಂತರ ಅನ್ನುವ ಅಸ್ತ್ರವನ್ನು ಬಳಸಿ ಅವರೇ ಹೇಳುವಂತೆ ಒಂದು ಮತೀಯ ಯುದ್ಧ, ಕ್ರೂಸೈಡ್, ಭಾರತದಲ್ಲಿ ಹಿಂದೂಗಳ ವಿರುದ್ಧ ಆ ಕ್ರೂಸೈಡ್ ನಡೀತಾ ಇದೆ. ಹಾಗಾಗಿ ಅವರ ಮಾತನ್ನು ಯಾರೂ ನಂಬುವ ಅವಶ್ಯಕತೆ ಇಲ್ಲ. ಅವರ ಸತ್ಯ ಗೊತ್ತಾಗಿದೆ, ಬೆತ್ತಲಾಗ್ತಾ ಇದ್ದಾರೆ. ಮುಂದಿನ ದಿನಗಳೇ ಅದು ಇನ್ನಷ್ಟು ಅವರ ಅನುಭವಕ್ಕೆ ಬರುವುದಿದೆ. ಇನ್ನೊಂದು ದೊಡ್ಡ ಆರೋಪ ನಿಮ್ಮಗಳ ಮೇಲೆ, ಭಾರತ ಜಾತ್ಯತೀತ ರಾಷ್ಟ್ರ ಆಗಿರೋದು ನಿಮಗೆ ಇಷ್ಟ ಇಲ್ಲ, ನೀವು ಹಿಂದೂ ರಾಷ್ಟ್ರ ಮಾಡೋದಕ್ಕೆ ಹೊರಟಿದ್ದೀರಿ. ಹಿಂದೂ ರಾಷ್ಟ್ರ ಅಂದರೆ ಸೆಕ್ಯುಲರ್ ರಾಷ್ಟ್ರ. ಈ 75ರ ಸಂದರ್ಭದಲ್ಲಿ ಸೆಕ್ಯುಲರಿಸಮ್ ಅನ್ನುವ ಪದ ಬಳಕೆ ಆಯಿತು ನನಗನ್ನಿಸುವ ಮಟ್ಟಿಗೆ. ಸೆಕ್ಯುಲರ್ ಹಿಂದೂ ಅನ್ನುವುದೇ ಸೆಕ್ಯುಲರಿಸಮ್. ಹಿಂದುತ್ವ ಯಾವತ್ತಾದರೂ ಮತೀಯ ನೆಲೆಯಲ್ಲಿ ಯಾವುದಾದರೂ ಮತ ಸಂಪ್ರದಾಯವನ್ನು ಖಂಡಿಸಿದ್ದುಂಟಾ? ಅಕಸ್ಮಾತ್ ಅದು ಸ್ವಭಾವವೇ ಆಗಿದ್ದರೆ ಹಿಂದೂ ಸಮಾಜದ್ದು ಈ ದೇಶದಲ್ಲಿ ಮುಸಲ್ಮಾನರು, ಕ್ರೈಸ್ತರು ನೆಮ್ಮದಿಯಿಂದ ಇರುವುದು ಸಾಧ್ಯ ಇತ್ತಾ? ಅನುಭವ ಏನಿದೆ? ಹಿಂದೂಗಳು ಕೋಮುವಾದಿಗಳು ಅನ್ನುವುದೇ ಆದರೆ ಮುಸಲ್ಮಾನರು ಇರ್ಲಿಕ್ಕೆ ಸಾಧ್ಯ ಇತ್ತಾ? ವಲಸೆ ಬಂದ ಆ ಜನಾಂಗಕ್ಕೆ ಮಸೀದಿಯನ್ನು ಕಟ್ಟುವುದಕ್ಕೆ ಜಾಗ ಕೊಟ್ಟವರು ಯಾರು? ಚರ್ಚ್ಗಳನ್ನು ಕಟ್ಟುವುದಕ್ಕೆ ಇಟ್ಟಿಗೆಯನ್ನು ಕೊಟ್ಟವರು ಯಾರು? ನೆಮ್ಮದಿಯಿಂದ ಹಿಂದೂಗಳು ನೆಮ್ಮದಿಯಿಂದ ಇರೋದಕ್ಕೆ ಸಾಧ್ಯ ಇತ್ತಾ ಅಂತ ಕೇಳ್ತೀರಿ. ಎಲ್ಲಿದ್ದಾರೆ ನೆಮ್ಮದಿಯಿಂದ? ಅವ್ರು ನೆಮ್ಮದಿಯಿಂದ ಒಂದು ಮೈಕ್ ಹಾಕೊಂಡು ಅಜಾನ್ ಕೂಗೋ ಹಂಗಿಲ್ಲ. ಅವರ ಹೆಣ್ಮಕ್ಳು ಹಿಜಾಬ್ ಹಾಕೊಂಡು ಶಾಲೆಗೂ ಕಾಲೇಜಿಗೂ ಹೋಗೋ ಹಂಗಿಲ್ಲ. ಅವರು ತಮ್ಮ ಪಾಡಿಗೆ ತಾವು ಹಲಾಲ್ ಕಟ್ ಮಾಂಸ ತಿನ್ನೋ ಹಂಗಿಲ್ಲ. ಎಲ್ಲಿದೆ ನೆಮ್ಮದಿ? ನಿನ್ನೆಯವರೆಗೆ ಎಲ್ಲವೂ ಸರಿ ಇತ್ತು. ಮತೀಯ ನೆಲೆಯಲ್ಲಿ ಮತಾಂಧತೆಯ ಹುಚ್ಚನ್ನು ಹಿಡಿದು ಭಾರತದ ಇಸ್ಲಾಮೀಕರಣದ ಕನಸನ್ನು ಹೊತ್ತು ಭಾರತದ ನೆಲದಲ್ಲಿಯೇ ಬಾಂಬುಗಳನ್ನು ಇಟ್ಟು ಸ್ಫೋಟಿಸುವ ದ್ರೋಹವನ್ನು ಎಸಗಿದ ನಂತರದಲ್ಲಿ ಹಿಂದೂ ಸಮಾಜ ಜಾಗೃತಿ ಆಗಿದೆ. ಹಿಂದೂ ಸಮಾಜ ಜಾಗೃತಿ ಆಗಿರುವುದರಿಂದ ಪ್ರತಿಯೊಂದನ್ನು ಪ್ರಶ್ನೆ ಮಾಡುವುದು ಪ್ರಾರಂಭ ಆಗಿದೆ. ಪ್ರತಿಯೊಂದನ್ನು. ಮಸೀದಿ ಇದೆ ಅನ್ನುವ ಕಾರಣಕ್ಕೆ RSS ರೂಟ್ ಮಾರ್ಚ್ ಹೋಗಬಾರ್ದು. ಮಸೀದಿ ಇದೆ ಅನ್ನುವ ಕಾರಣಕ್ಕೆ 4 ಗಂಟೆಗೆ ಗಣೇಶನ ಮೆರವಣಿಗೆ ಹೋಗಬಾರ್ದು. 80ರ ದಶಕದಲ್ಲಿ ಕರ್ನಾಟಕದಲ್ಲಿ ಇದ್ದ ಪರಿಸ್ಥಿತಿ ಏನಿತ್ತು?
ಮುಸಲ್ಮಾನರ ಕೋಮಲವಾದ ಭಾವನೆಗೆ ಏನಾದರೂ ಧಕ್ಕೆ ಬಂದರೆ ಅದಕ್ಕೆ ಟಾರ್ಗೆಟ್ ಹಿಂದೂ ಸಮಾಜ ಸಹಿಸಬೇಕಾ? ಯಾವನೋ ಒಬ್ಬ ಎಲ್ಲೋ ಕೂತ್ಕೊಂಡು ಒಂದು ಕಥೆ ಬರೀತಾನೆ, ಮೊಹಮ್ಮದ್ ದಿ ಇಡಿಯಟ್ ಅಂತ. ಒಬ್ಬ ಮೊಹಮ್ಮದ್ ಅನ್ನುವ ವ್ಯಕ್ತಿಯ ಬಗ್ಗೆ ಕುರಿತಾದ ಲೇಖನ ಅದು. ಪೈಗಂಬರರ ಬಗ್ಗೆ ಆಗಿರಲಿಲ್ಲ. ಶಂಕರ್ ನಂಬೂದುರಿ ಅನ್ನೋ ಬರೆದ ಎಷ್ಟೋ ವರ್ಷ ಆಗಿದೆ ಕೇರಳದಲ್ಲಿ. ಡೆಕ್ಕನ್ ಹರ್ನಲ್ಲಿ ಬಂತಪ್ಪ. ಕಟ್ಟ ಕಡೆಯ ವಾಕ್ಯ ಏನಿತ್ತು? ಕೃಷ್ಣ ಅನ್ನುವವ ಕಳ್ಳ, ರಾಮ ಅನ್ನುವವ ಸುಳ್ಳ ಅಂತ ಒಂದು ಕಥೆ ಅದು. ಕೊನೆಯಲ್ಲಿ ವಾಕ್ಯ ಬರೆಯು ಕ್ಲೋಸ್ ಮಾಡಬೇಕಾದ್ರೆ ಎಂಡ್ನಲ್ಲಿ ಮೊಹಮ್ಮದ್ ದಿ ಇಡಿಯಟ್ ಅಂತ ಬರೆದು. ಕಥೆಯ ಬಗ್ಗೆ, ವ್ಯಕ್ತಿಯ ಬಗ್ಗೆ ಬರೆದ ಕಥಾ ಇದು. ಪ್ರಕಟ ಆಗಿ ಎಷ್ಟು ವರ್ಷ ಆಗಿದೆ. ದಂಗೆ ಎದ್ದದ್ದು ಶಿವಾಜಿನಗರದಲ್ಲಿ, ಲೂಟಿ ಮಾಡಿದ್ದ ಹಿಂದೂಗಳ ಅಂಗಡಿಯನ್ನು, ಚಾಕು ಹಾಕಿದ್ದ ಹಿಂದೂ ಯುವಕರಿಗೆ, ಚಪ್ಪಲಿ ತೂರಿ ದೇವಸ್ಥಾನದ ಮೇಲೆ. ಸಹಿಸಬೇಕಾ? ಎಲ್ಲೋ ಕೂದಲು ಕಳೆದೋಯ್ತು. ಯಾರದ ಕೂದಲು ಕಳೆದೋಯ್ತು? ದಂಗೆ ದೇಶದಲ್ಲಿ. ಸೊ ಎಲ್ಲದಕ್ಕೊಂದು ಲಿಮಿಟ್ ಇದೆ. ಆ ಲಿಮಿಟ್ ಸ್ಫೋಟ ಆಗಿದೆ. ಈಗ ನಾವು ಮಾಡಿದ ಮಾತ್ರ ಕಾಣಿಸ್ತಾ ಇದೆ. ಆಗಂಗಿಲ್ಲ. ಓ ಜಮಾನ ಚಲೋ ಇದೆ, ಇನ್ನಾಗಂಗಿಲ್ಲ. ಕಾರಂತರೆ ನಮಸ್ತೆ. ನಾನು ಕಾರಂತನೇ, ಮೂಲಭೂತ ವ್ಯಾಧಿ ಅಲ್ಲ. ಸೊ ನಮಸ್ತೆ. ಓಕೆ, ಹಿಂದಿ ಸಿನಿಮಾ ಒಂದರ ಒಂದು ಹೆಣ್ಮಗಳು ಕೇಸರಿ ಬಣ್ಣವನ್ನು ತೊಟ್ಕೊಂಡು, ತುಂಡುಡುಗೆಯನ್ನು ತೊಟ್ಕೊಂಡು ಒಂದು ಆಡಲಿದ್ಲು ಅಂತ. ಇನ್ನೂ ಬೇರೆ ಬೇರೆ ಬಣ್ಣಗಳನ್ನು ತೊಟ್ಟಿದ್ರು. ಕೇಸರಿ ಬಣ್ಣ ಮಾತ್ರ ಹಿಂದೂವಾದಿಗಳಿಗೆ ಕಾಣುತ್ತೆ. ಆ ಸಿನಿಮಾವನ್ನೇ ಬಹಿಷ್ಕಾರ ಮಾಡಬೇಕು ಅನ್ನೋ ರೀತಿಯೆಲ್ಲ ಚಿಂತನೆಗಳು ನಡೀತಿದೆ, ಚರ್ಚೆಗಳು ನಡೀತಿದೆ ದೇಶದಲ್ಲಿ. ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳ ಏನಿದೆ ಆ ವೈಫಲ್ಯಗಳನ್ನು ಮುಚ್ಚುಮರೆ ಮಾಡೋದಕ್ಕಾಗಿ ಹಿಂದೂ ಸಂಘಗಳನ್ನು ಬಳಸ್ಕೊಂಡು ಕೇಂದ್ರ ಸರ್ಕಾರ ಪರೋಕ್ಷವಾಗಿ ವಿಷಾಂತರ ಮಾಡುವಂಥ ಕೆಲಸ ಮಾಡ್ತಿದೆ ಅಂತ ಆರೋಪ ನಾನು ಮಾಡ್ತಿದ್ದೀನಿ. ಇದು ಇನ್ನೊಂದು ವ್ಯಾಧಿ. ಇದು ಮೂಲಭೂತ ವ್ಯಾಧಿ ಅಲ್ಲ, ಇವತ್ತು ಹೊರಗಡೆ ಕಾಣಿಸ್ಕೊಳ್ಳುವ ಇದಕ್ಕೆ ಪರ್ಯಾಯವಾದ ವ್ಯಾಧಿ ಇದು ನಿಮ್ಮದು. ಭಾಳ ಸಂತೋಷ, ಅದಕ್ಕೆ ನಮ್ಗೆ ಸ್ವಾಗತ ಉಂಟು. ಇನ್ನೊಂದು ಸರಿ ಹೇಳಿ ನಿಮ್ಮ ಪ್ರಶ್ನೆ. ಇದು ಅದೇ ಒಂದು ನೋಡಿ, ಒಂದು ಹಿಂದೂ ಸಮಾಜ ಜಾಗೃತಿ ಆಗಿದೆ. ಅವರವರ ಯೋಗ್ಯತೆ, ಅವರವರ ಚಿಂತನೆ, ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಹಿಂದೂ ಸಮಾಜ ರಿಯಾಕ್ಟ್ ಮಾಡ್ತಾ ಇದೆ. ಅದು ಅವರವರ ಲೆವೆಲ್. ಆ ಲೆವೆಲನ್ನು ನಾನು ನೀವು ನಮ್ಮ ಲೆವೆಲಲ್ಲಿ ನಿಂತ್ಕೊಂಡು ಯೋಚನೆ ಮಾಡಲಿಕ್ಕಾಗೋದು. ಯಾಕೆಂದ್ರೆ ನನಗೆ ಸಿನಿಮಾ ಜಗತ್ತೇ ಗೊತ್ತಿಲ್ಲ. ನನ್ನ ಜೀವಮಾನದಲ್ಲಿ ನಾನು ನೋಡಿರೋದೇ 3 ಸಿನಿಮಾ. ಮೊದಲನೇದು ಗಾಂಧಿ, ಆಮೇಲೆ ಮೊನ್ನೆದು ಕಾಂತಾರ. ಅದರ ಮಧ್ಯದಲ್ಲಿ ಯಾವುದೋ ಒಂದು ನೋಡಿದೆ, ನಾನು ಸಿನಿಮಾ ನೋಡಿಲ್ಲ. ಮತ್ತು ಅದರ ಬಗ್ಗೆ ನಾನು ಆಸಕ್ತಿ ಇರುವವನು ಅಲ್ಲ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಾಗ ಯಾವುದೋ ಒಂದು ಫಿಲ್ಮ್ ಅಟ್ಟರ್ ಫೇಲ್ಯೂರ್ ಆಯಿತು. ಕಾರಣ ಅಮೀರ್ ಖಾನ್ ಯಾರೋ ಅವನು ಹಿಂದುತ್ವದ ಬಗ್ಗೆ ನಾವು ಲೇವಡಿ ಮಾಡ್ದ ಅಂದರೆ ಅದನ್ನು ನಾನು ರೆಕಗ್ನೈಸ್ ಮಾಡ್ತೀನಿ. ಸರಿನೋ ತಪ್ಪೋ ಅವರವರ ಯೋಗ್ಯತೆಗೆ ತಕ್ಕಂತೆ ಅವರವ್ರು ತೀರ್ಮಾನ ಮಾಡಿಕೊಳ್ಳಿ. ಹಿಂದೂ ಸಮಾಜ ಅಂದರೆ ಬೇಲಿ ಇಲ್ಲದ ಹೊಲ, ಯಾರು ಬೇಕಾದರೂ ಮೇಯಬಹುದು ಅನ್ನುವ ಮಾನಸಿಕತೆ ಇತ್ತಲ್ಲ. ದಾರಿ ಹೋಕನಿಗೆ ಉದಾಹರಣೆಗೆ ನೀವು ಹೇಳಿದಿಲ್ಲ, ಅವರಿಗೆ ಲೆಫ್ಟಿಸ್ಟ್ ಅಂತಾರೋ ಏನೋ ಅಂತಾರೋ ಅವ್ರನ್ನ, ಅವರಿಗೆ ಹಿಂದೂ ಸಮಾಜದ ತಪ್ಪುಗಳಷ್ಟೇ ಅವ್ರಿಗೆ ಗೊತ್ತಾಗ್ತದೆ. ಅದನ್ನು ಟೀಕಿಸ್ಲಿ, ಯಾಕಂದ್ರೆ ನಮ್ಮನ್ನು ಟೀಕಿಸಿದ್ರೆ ನಾವು ಪರ್ಫೆಕ್ಟ್ ಆಗ್ತೀವಿ. ಅದನ್ನು ನಾವು ಒಪ್ಕೊಳ್ಳುವನು. ನಾನು ಟೀಕಿಸಿದಷ್ಟು ನಾವು ಪರ್ಫೆಕ್ಟ್ ಆಗ್ತಾ ಹೋಗ್ತೀವಿ. ನನ್ನ ನಡೆ, ನನ್ನ ನುಡಿ, ನನ್ನ ಮಾತಿನ ಬಗ್ಗೆ ನೀವು ಟೀಕೆ ಮಾಡಿದರೆ ನಾಳೆ ಮಾತನಾಡುವಾಗ ಸ್ವಲ್ಪ ಸಾಫ್ಟಾಗಿ ಮಾತಾಡ್ತೀನಿ ನಾನು. ಬಟ್ ಏನು ಮಾಡಿದರೂ ನಡೀತದೆ. ಹಿಂದುತ್ವವನ್ನೇ ನಿಂದಿಸುವುದು, ಹಿಂದುತ್ವವನ್ನೇ ಅಪಮಾನಿಸುವುದು, ಹಿಂದೂ ದೇವತೆಗಳನ್ನೇ ಟೀಕಿಸುವುದು, ಹಿಂದೂ ರೀತಿ ರಿವಾಜುಗಳನ್ನೇ ಖಂಡಿಸುವುದು, ದಂಧೆ ಮಾಡಿಕೊಂಡಂಥ ವ್ಯಾಧಿಗಳಿದ್ದಾರಲ್ಲ, ರೋಗಿಗಳು, ಅದು ಎಲ್ಲಾದರೂ ಒಂದು ಕಡೆ ರಿಯಾಕ್ಟ್ ಆಗಬೇಕಲ್ಲ. ಈಗ ಅದು ಶುರುವಾಗಿದೆ ಅಂತ. ಕಾರಂತ್ರೆ ಎರಡನೇ ಭಾಗದ್ದು ಅವ್ರು ವಿಚಿತ್ರ ಪ್ರಶ್ನೆ, ರಾಂಗ್ ಪರ್ಸನಾಲಿಟಿ ಕೇಳಿದ್ರು ಅವರು. ನೀವು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, BJP ಸರ್ಕಾರಗಳ ತಮ್ಮ ತಮ್ಮ ವೈಫಲ್ಯಗಳನ್ನು ಮುಚ್ಚಿಕೊಳ್ಳುವುದಕ್ಕೆ ಇಂಥ ವಿವಾದಗಳನ್ನು ಎಬ್ಬಿಸ್ತವೆ. ನೀವು ಅವ್ರಿಗೆ ನಾವೇ ಮಾಡ್ತಾ ಇದ್ದೀವಿ. ಜಾಗೃತ ಹಿಂದೂ ಸಮಾಜವೇ ರಿಯಾಕ್ಟ್ ಮಾಡಿ, ನಾನು ಮೊದಲೇ ಹೇಳ್ಬಿಟ್ಟಿದ್ದೇನೆ, ನಾನು ಹೇಳ್ತೀನಿ, ನಮ್ಮನ್ನು ಬಳಸ್ಕೊಳ್ಳಿಕ್ಕೆ ನಾವು ವೇಷ ಇರಲ್ಲ. ಬಳಸುವ ಪದ ತೆಗೆದುಬಿಡಿ ನೀವು. ಬಳಸಲಿಕ್ಕೆ ನಾವು ವೇಷ ಇರಲ್ಲ. ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡಿ.
ರಾಜಕೀಯದ ಬಗ್ಗೆ ನಮ್ಮ ನಿಲುವು ಬಹಳ ಸ್ಪಷ್ಟ ಇದೆ. ಮೊನ್ನೆ ಒಂದು ಕಡೆ ನಾನು ಒಬ್ಬರ ಹತ್ರ ಮಾತಾಡೋದು ಹೇಳಿ, ಅವ್ರನ್ನ ಯಾಕೆ ಕರೆದಿದ್ದೀರಿ ಅಂತ ಕೇಳಿದೆ. ರಾಜಕಾರಣಿಗಳನ್ನು ಕರೆದಿದ್ದರು, 3 ರಾಜಕಾರಣಿ. ಅವ್ರು ಹೇಳಿದರು, ಕಾರಂತರೆ ಇದು ಚಳಿಗಾಲದ ಬೆಂಕಿ ಇದ್ದ ಹಾಗೆ, ಬಿಟ್ಟರೆ ಮುಂದಕ್ಕೆ ಹೋದರೆ ಮೈಗೆಲ್ಲ ಮರಗಟ್ಟಿ ಸೆಟ್ಕೊಂಡು ಹೋಗ್ತದೆ, ಹತ್ತಿರ ಹೋದರೆ ಸುಟ್ಟು ಬಿಡ್ತದೆ, ಎಲ್ಲಿಡಬೇಕು ಅಲ್ಲಿಡ್ತೀನಿ ನಾನು ಅಂತ. ರಾಜಕೀಯದವ್ರು ನಮ್ಮನ್ನು ಬಳಸ್ಕೊಡುವ ಜಮಾನ ಇಲ್ಲ. ರಾಜಕೀಯದವ್ರ ಮೇಲೆ ಅಂಕುಶ ಇಡಬೇಕಂತ ಹೊರಟಿರೋರು ನಾವು, ಯಾವುದೇ ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬರಲಿ. ಆ ಪ್ರಾಮಾಣಿಕತೆ ನಮ್ಮ ಹತ್ರ ಇದೆ. ಅದನ್ನು ನೀವು ಅನುಮಾನ ಪಟ್ಟರೆ ನಾನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಅಲ್ಲ, ಬಹುಶಃ ಈ ಕಾರಂತರ ವೈಫಲ್ಯ ಪ್ರವೀಣ್ ನೆಟ್ಟಾರು ಕೊಲೆಯಾದ ಸಂದರ್ಭದಲ್ಲಿ ಈ ಮನುಷ್ಯರು ಬಿಜೆಪಿ ಸರ್ಕಾರದ ಬಗ್ಗೆ ನಮ್ಮ ನಿಲುವು ಅಥವಾ ಅದೊಂದು ದೇವಸ್ಥಾನವನ್ನ ಕೆಡವಿ ಹಾಕಿದಾಗ ಹಿಂದೂ ಸಂಘಟನೆ ರಾಜಕೀಯಕ್ಕೆ ಪೂರಕವಾಗಿ ಅಲ್ಲ. ನಂದು ಇನ್ನೂ ಒಂದು ಅಭಿಪ್ರಾಯ ಇದೆ, ಅನುಭವವೂ ಇದೆ. BJPಯಲ್ಲಿ ಇರುವವರು ಎಲ್ಲರೂ ಹಿಂದೂವಾದಿಗಳಲ್ಲ. ಬೇರೆ ಬೇರೆ ರಾಜಕೀಯ ಪಕ್ಷಗಳಲ್ಲಿ ಇದ್ದಾರಲ್ಲ, ಅವರಲ್ಲಿ ಎಲ್ಲರೂ ಹಿಂದೂ ವಿರೋಧಿಗಳೂ ಅಲ್ಲ. ಇದನ್ನು ಒಪ್ಪಿಕೊಂಡವನು ನಾನು, ಇದನ್ನು ಗೌರವಿಸುವವನು ನಾನು ಒಂದು ಪಕ್ಷದ ಬಾಲಂಗೋಚಿಯಾಗಿ ದಬ್ಬ ಹೊಡೆಯುವ ಪಾಪವನ್ನು ಮಾಡಿ ಸಮಾಜಕ್ಕೆ ದ್ರೋಹ ಮಾಡೋಂಗಿಲ್ಲ. ಈ ನಿಲುವು ನಮ್ಮದು. ಹಾಗೆ ಅವರು ಅದನ್ನು ಉಪಯೋಗಿಸ್ಕೊತಾರೋ ಬಳಸ್ಕೊತಾರೋ ಅವರನ್ನು ಮುಸ್ಲಿಕ್ಕೆ ನಾವು ಯಾಕ್ರಿ? ಒಂದೇ ನಿಮಿಷ, ನೀವು ಬೇರೆ ಪಕ್ಷಗಳಲ್ಲಿ ಹಿಂದೂ ವಿರೋಧಿಗಳಲ್ಲ ಅಂದ್ರಿ, ವಿರೋಧಿಗಳಿಲ್ಲ ಅಂದೆ. ಹಿಂದೂ ವಿರೋಧಿಗಳಿಲ್ಲ ಅಂತ. ಅಲ್ಲಿ ಯಾರ್ಯಾರು ಹಿಂದೂವಾದಿಗಳು ಅಂತ ಹೇಳಿ ಒಂದು ಆ್ಯಕ್ಷನ್ ತಗೊಂಡ್ಬಿಡ್ತಾರೆ ಅವರು. ಅಲ್ಲಿ ಯಾರ್ಯಾರು ಹಿಂದೂವಾದಿಗಳಿದ್ದಾರೆ ಬೇರೆ ಪಕ್ಷಗಳಲ್ಲಿ ಅಂತ ಹೇಳಿದ್ರೆ ಒಂದು ಆ್ಯಕ್ಷನ್ ತಗೊಂಡ್ಬಿಡ್ತಾರೆ ಎಂದೆ. ಸಂದರ್ಭ ಬಂದಾಗ ಸೂಕ್ಷ್ಮವಾಗಿ ಗಮನಿಸಿದರೆ ಭಾಳಷ್ಟು ಜನ ಸಿಗ್ತಾರೆ. ಓಕೆ, ಅಂದರೆ ತಮ್ಮ ತತ್ವ ಸಿದ್ಧಾಂತಗಳನ್ನು ಒಪ್ಪುವಂಥವ್ರು ಬಿಜೆಪಿಯನ್ನು ಹೊರತುಪಡಿಸಿ ಬೇರೆ ಪಕ್ಷಗಳಲ್ಲಿ ಇದ್ದಾರೆ. ಹಿಂದುತ್ವ ಇದು ನಮ್ದಲ್ಲ, ಇದು ಹಿಂದುತ್ವ ನಮ್ದಲ್ಲ. ಹಿಂದುತ್ವ ಸಮಾಜದ ಆತ್ಮ ಅದು. ಓಕೆ, ಅದನ್ನು ಗೌರವಿಸುವವರು, ಒಪ್ಪಿಕೊಂಡವರು ಸಾಕಷ್ಟು ಜನ ಇದ್ದಾರೆ. ನಾನು ಇವತ್ತಿಗೂ ಹೇಳ್ತೀನಿ, ತುಷ್ಟೀಕರಣ ನೀತಿಯನ್ನು ಕಾಂಗ್ರೆಸ್ ಕೈ ಬಿಡಲಿ, ಭಯೋತ್ಪಾದಕರನ್ನು ಪರೋಕ್ಷವಾಗಿ ಬೆಂಬಲಿಸುವ ಸಮರ್ಥಿಸುವ ಹುಚ್ಚುತನದಿಂದ ಹಿಂದಕ್ಕೆ ಸರಿಯಲಿ, ಆಂತರಿಕ ಸುರಕ್ಷತೆಗೆ ಸಂಬಂಧಿಸಿದಂತೆ ಬಲವಾದ ನಿಲುವನ್ನು ತಗೊಳ್ಳಿ. ಎಲ್ಲ ರಾಜಕೀಯ ಪಕ್ಷಗಳು ಭಾಜಪಕ್ಕೆ ಸೆಡ್ ಹೊಡೆದ ಮೇಲಕ್ಕೆ ಬರ್ತಾವೆ. ಈಗ ಆಗ್ತಿರೋ ಅನಾಹುತ BJP ಅವರೇ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಅತಂತ್ರ ನಿಲುವು, ಅಸ್ಪಷ್ಟ ನಿಲುವು. ಇವತ್ತಿನವರೆಗೆ ಭಯೋತ್ಪಾದನೆ ಕೃತ್ಯ ಅದು ದೇಶದ ಅಖಂಡತೆಗೆ ಮಾರಕ, ಅದು ನೋಡುವವರಿಗೆ ಗೊತ್ತಾಗ್ತದೆ. ಭಾರತಕ್ಕೆ ಬಾಂಬ್ ಇಡೋದು, ಪಾರ್ಲಿಮೆಂಟ್ ಮೇಲೆ ದಾಳಿ ಮಾಡೋದು, ಇದನ್ನು ಯಾವತ್ತಾದರೂ ಯಾವುದಾದರೂ ರಾಜಕೀಯ ಪಕ್ಷ ಬಲವಾಗಿ ಖಂಡಿಸಿದ್ದುಂಟಾ? ಫೋಟೋ ತೆಗೆದ್ರು, ತಾಡ ತೆಗೆದ್ರು, ಎಂಥ ದ್ರೋಹ ಇದು! ಜನ ನೋಡ್ತಾ ಇದ್ದಾರೆ. ಕೊಚ್ಚೆ ಗುಂಡಿಗೆ ಬಿಸಾಡಿರೋದು. ಕಾಂಗ್ರೆಸ್ ಈ ದುಸ್ಥಿತಿ ಬರಬಾರ್ದಿತ್ತು. ಒಂದು ಡೆಮೋಕ್ರಸಿ ಸಿಸ್ಟಮ್ನಲ್ಲಿ ಪ್ರಬಲವಾದ ರಾಜಕೀಯ ಪಕ್ಷ ಬೇಕು. ಆವಾಗ ಡೆಮೋಕ್ರಸಿ ಅನ್ನೋದು ಚೆನ್ನಾಗಿರ್ತದೆ. ಸ್ವಯಂಕೃತ ಅಪರಾಧ ಎಲ್ಲಿ 40, ಎಲ್ಲಿ 425? ಇವತ್ತು DK ಶಿವಕುಮಾರ್ ಅವರು ನೆನ್ನೆ ಮತ್ತೆ ಹೇಳಿದ್ರು, ಸಮ್ ಬಾಯ್ ಹ್ಯಾಸ್ ಮೇಡ್ ಸಮ್ ಮಿಸ್ಟೇಕ್ ಅಂತ. ಅದು ಶಾರಿಕ್ಗೆ ಸಂಬಂಧಿಸಿದಂತೆ ಮಂಗಳೂರಿನ ಬಾಂಬ್ ಬ್ಲಾಸ್ಟು. ಅದಾದ ನಂತರ ಇವತ್ತು ನಾನು ಡಿಬೇಟ್ ಮಾಡ್ತಾ ಇರುವಾಗ ಕಾಂಗ್ರೆಸ್ನ ವಕ್ತಾರರು ಹೇಳಿದ್ರು, ಆತನ ಮೇಲಿನ ಆರೋಪ ಇನ್ನೂ ಸಾಬೀತಾಗಿಲ್ಲ, ಆದ್ದರಿಂದಾಗಿ ಅವನನ್ನು ಟೆರರಿಸ್ಟ್ ಅಂತ ಕರಿಬೇಡಿ. ಅಷ್ಟೊತ್ತವರೆಗೆ ಬಾಯಿ ಮುಚ್ಕೊಂಡಿರಿ. ಕೋರ್ಟ್ ಹೇಳುವವರಿಗೆ ಬಾಯಿ ಮುಚ್ಕೊಂಡಿರಿ. ನಿರಪರಾಧಿನ ಸರ್ಟಿಫಿಕೇಟ್ ಕೊಟ್ಟಿಗೆ ನಿಮ್ಮ ಅಪ್ಪಗೆ ನಿಮ್ಗೆ ಯಾರು ಕೊಟ್ಟರು ಅಧಿಕಾರ? ಇದೇ ತಪ್ಪನ್ನು ಕಾಂಗ್ರೆಸ್ ಎಸಗುತ್ತಾ ಬಂದಿರುವುದರಿಂದ ಅದಕ್ಕೆ ಆ ದುಸ್ಥಿತಿ ಬಂದಿದೆ. ಇದು ಮೊದಲಲ್ಲ, 47ನೇ ಇಸ್ವಿಯಿಂದ ಮುಸ್ಲಿಂ ತುಷ್ಟೀಕರಣದ ಹಾದಿಯನ್ನು ಹಿಡಿದಿರುವ ಕಾಂಗ್ರೆಸ್ಸಿನ ನೀತಿ ಅದು ಅದರ ಅಧಿಕಾರವನ್ನು ಅನುಭವಿಸುವ DK ಅವರು ಅದಕ್ಕಿಂತ ಭಿನ್ನ ಆಗಲಿಕ್ಕೆ ಹೇಗೆ ಸಾಧ್ಯ ಇದೆ? ತುಷ್ಟೀಕರಣ ಅದಕ್ಕಾಗಿಯೇ ದೇಶದ ವಿಭಜನೆ, ಅದಕ್ಕಿಂತ ದ್ರೋಹ ಇನ್ಯಾವುದಿದೆ ರೀ? ಇಸ್ಲಾಮಿನ ನೆಲೆಯಲ್ಲಿಯೇ ಭಾರತವನ್ನು ಭಗ್ನ ಮಾಡಿದ ಪಾಪಿಗಳು. ಯಾರು ಅಧಿಕಾರ ಕೊಟ್ಟರು ಇವರಿಗೆ?
ನನ್ನ ಮೂಲಭೂತ ಪ್ರಶ್ನೆ ಇದೆ. ಸ್ವಾತಂತ್ರ್ಯದ ಚಳುವಳಿಯ ನೇತೃತ್ವವನ್ನು ವಹಿಸಿ ಅಂತ ಸಮಾಜ ದೇಶ ಅವರಿಗೆ ಜವಾಬ್ದಾರಿ ಕೊಟ್ಟಿತ್ತೇ ಹೊರತು ದೇಶವನ್ನು ತುಂಡು ಮಾಡುವ ಮತೀಯ ನೆಲೆಯಲ್ಲಿ ಅಧಿಕಾರವನ್ನು ದೇಶ ಕೊಟ್ಟಿರಲಿಲ್ಲ. ಯಾವ ಆಧಾರದಲ್ಲಿ ನೀವು ದೇಶದ ವಿಭಜನೆ ಮಾಡಿದ್ದೀರಿ? ಒಬ್ಬ ಮೊಹಮ್ಮದ್ ಅಲಿ ಜಿನ್ನಾನನ್ನೇ ಮೇಂಟೈನ್ ಮಾಡಲಿಕ್ಕೆ ನಿಮ್ಮ ಯೋಗ್ಯತೆ ಎಲ್ಲ ಆಗಲಿಲ್ಲ. ತುಷ್ಟೀಕರಣ ಕಾಂಗ್ರೆಸ್ಸಿನ ರಕ್ತಗುಣ. ಅದಕ್ಕಾಗಿಯೇ ಕಾಂಗ್ರೆಸ್ಸನ್ನು ಆ ಬ್ರಿಟಿಷರು ಹುಟ್ಟು ಹಾಕಿದ್ದು. ಬೇಸಿಕ್ ಬ್ರಿಟಿಷರ ಗುಣವೇ ಒಡೆದು ಆಳುವ ನೀತಿ. ಒಡೆದು ಆಳುವ ಬ್ರಿಟಿಷರ ನೀತಿಗೆ ಕೈಗೊಂಬೆ ಕಾಂಗ್ರೆಸ್. ಅದರ ಹುಟ್ಟೇ ಸಂಶಯಾಸ್ಪದ ಇದೆ. ಯಾರು ಹುಟ್ಟಿಸಿದ್ರು, ಯಾಕೆ ಹುಟ್ಟಿಸಿದ್ರು? ಅದರೊಳಗಂತೂ ಮಹಾತ್ಮ ಗಾಂಧಿಯವರಿಗೆ ಯಾವಾಗ ಎಂಟ್ರಿ ಕೊಟ್ಟರು ಭಾರತದ ಸ್ವಾತಂತ್ರ್ಯದ ಚಳುವಳಿಗೆ 1920-21 ಆಗ ತುಷ್ಟೀಕರಣದ ನೀತಿ ಮಿತಿ ಮೀರಿತು. ದೇಶದ ವಿಭಜನೆಯಲ್ಲಿ ಇದು ಪರ್ಯಾವಸಾನವಾಯಿತು. ಇವತ್ತಿನವರೆಗೂ ಮೈನಾರಿಟಿ 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 ಅಂತೇಳಿ ಇಡೀ ದೇಶವನ್ನು ವರ್ಟಿಕಲಿ ಸ್ಪ್ಲಿಟ್ ಮಾಡಿದ ಪಾಪಿಗಳು ಈ ಸೆಕ್ಯುಲರ್ ವಾದಿಗಳು. ನೀವು ಹೆಂಗೆ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಮಾತಾಡ್ತೀರಿ? ಸ್ವಾತಂತ್ರ್ಯ ಹೋರಾಟಕ್ಕೆ ತಮ್ಮ ಕೊಡುಗೆ ಏನು? ಅನೇಕ ಸಲಗಳಲ್ಲಿ ಪ್ರಶ್ನೆ ಹೇಳುತ್ತೆ. ಸಂಘ ಪರಿವಾರದವರು, RSSನವರು ಬ್ರಿಟಿಷರ ಜೊತೆ ಕೈ ಜೋಡಿಸಿದ್ರು. ಭಾರತಕ್ಕೆ ಸ್ವಾತಂತ್ರ್ಯ ಸಿಗದೇ ಇಷ್ಟ ಇರಲಿಲ್ಲ. ಅವರು ಕ್ವಿಟ್ ಇಂಡಿಯಾ ಮೂವ್ಮೆಂಟನ್ನು ವಿರೋಧ ಮಾಡಿದ್ರು. 47ಕ್ಕಿಂತ ಮುಂಚೆ 15 ವರ್ಷ ಮುಂಚೆ ಹುಟ್ಟಿದವರು ಮಾತ್ರ ಚಳುವಳಿಯ ಬಗ್ಗೆ ಮಾತನಾಡಬಹುದು ಅಂತಾಯಿತು. ಸ್ವಾತಂತ್ರ್ಯದ ಹೋರಾಟದ ಬಗ್ಗೆ ಈ ವಾದಕ್ಕೆ ಅರ್ಥ ಇಲ್ಲ. ನಾನು ಹುಟ್ಟಿರಲಿಲ್ಲ, ನೀವು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡೇ ಇರಲಿಲ್ಲ, ನೀವೇನ್ರಿ ಮಾತಾಡ್ತೀರಾ? ಈ ಪ್ರಶ್ನೆ ಯಾರು ಎಲ್ಲಿ ಬೇಕಾದರೂ ಕೇಳ್ಬೋದು. ಆ ಪ್ರಶ್ನೆಗೆ ಉತ್ತರವೇ ಇಲ್ಲ. ಈ ಪ್ರಶ್ನೆಯನ್ನು ಎಲ್ಲರೂ ಕೇಳ್ಬೋದು. ಉದಾಹರಣೆಗೆ ಕಮ್ಯುನಿಸ್ಟ್ರದ್ದು ಕೊಡುಗೆ ಏನು? ಯಾವುದು ಬೇಡ ಬಿಡಿ. 75ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಸ್ವಾತಂತ್ರ್ಯವನ್ನು ಕಿತ್ತುಕೊಂಡು ಪ್ರಜಾತಂತ್ರವನ್ನು ದಮನ ಮಾಡಿ ಕರಾಳ ಸ್ಥಿತಿಗೆ ದೇಶವನ್ನು ತಳ್ಳಿ ಕೇಳು ಪ್ರಶ್ನಿಸುವವರನ್ನೆಲ್ಲ ಜೈಲಿಗಟ್ಟಿದಾಗ ಈ ಕಮ್ಯುನಿಸ್ಟ್ರು ಎಲ್ಲಿದ್ದರು? ಒಬ್ಬನಾದರೂ ಒಬ್ಬ ಜೈಲಿಗೆ ಹೋಗಿದ್ನ? ಅವರಿಗೆ ನಮ್ಮನ್ನು ಕೇಳು. ಅವತ್ತು ನೀವೇನು ಮಾಡಿದ್ರಿ? ಕಾಗಕ್ಕ ಗುಬ್ಬಕ್ಕಂತ ಕತೆ ಕೇಳಿ ಮುಗ್ದಾಯ್ತು ಅವ್ರ ಕತೆ. ಪಾಪ ಆ ವಾದ ಇದೆಯಲ್ಲ ಸರಣಿ, ಇವತ್ತು ಅಸ್ತಿತ್ವದಲ್ಲೇ ಇಲ್ಲ. ನಿನ್ನೆ ನೀವು ಇಂಟ್ರ್ಯೂ ತೊಗೊಂಡಾಗ ನಾನು ನೋಡ್ತಾನೇ ಇದ್ದೆ ಮೊನ್ನೆ ಅವತ್ತು. ಅದರೊಳಗೆ 3 ಪದ: ಬ್ರಾಹ್ಮಣ್ಯ, ಬೂರ್ಜ್ವಾ, ಸಮಾನತೆ. ಅದು ಬಿಟ್ಟು ಏನಿರಲಿಲ್ಲ. ಔಟ್ಡೇಟೆಡ್ ರೀ ಅದು. ಸಂಪೂರ್ಣವಾಗಿ ಸಮಾಜದಿಂದ ತಿರಸ್ಕೃತವಾದ ವರ್ಗ ಯಾವುದು ಅಂದರೆ ಈ ಸೋಗಲಾಡಿ ಸೆಕ್ಯುಲರ್ವಾದಿಗಳು, ಈ ಏನು ಸ್ವಘೋಷಿತ ಬುದ್ಧಿಜೀವಿಗಳು ಇವರು ನನಗೆ ವ್ಯಾಧಿ ಅಂತ ಹೇಳಿದ್ರೆ ಬುದ್ಧಿಗೇಡಿಗಳು. ಯಾರೋ ಎಲ್ಲಿದ್ದಾರೆ ಅಂತ ನಾನು ಕೇಳ್ತಿರೋದು. ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯೂನಿವರ್ಸಿಟಿ ಅವ್ರದ್ದು ವಾಸದ ಕೇಂದ್ರ ಆಗಿತ್ತು ಅನ್ನೋದು ಮೂಲ ಆಗಿತ್ತು. ಇವತ್ತು ಎಲ್ಲೂ ಇಲ್ಲ ಅಜಿತ್ರೆ. ಇನ್ನೇನು ಮಾಡ್ತಾರೆ ಅವರು? ಅಸ್ತಿತ್ವ ಇಲ್ಲ ಅವತ್ತು. ಅದೇ ಹಳೆಯ ಹಾಡು, ಅದೇ ಹಳೆಯ ರಾಗ ಕೇಳಿ 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 ಜನರಿಗೆ ಹೊಸ ಜನರೇಷನ್ಗಂತೂ ಅದೇನು ಫ್ಯಾಷನ್ ಇದು ಅನಿಸೇ ಇಲ್ಲ ಇವಾಗ. ಹಾಗಾಗಿ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಬೋದು. ಒಂದೇ ನಿಮಿಷ ಬರ್ತೀನಿ ರೀ, ನೀವು ಆಮೇಲೆ ಕೇಳ್ರಿ ನಿಧಾನಕ್ಕೆ. ಸರ್, ನಾಗರಾಜ್ ಅಂತ ನನ್ನ ಹೆಸರು. ಈಗ ತಾನೇ ದಲಿತರ ಬಗ್ಗೆ ತುಂಬ ಕಾಳಜಿಯಿಂದ ಹೇಳಿದರೆ, ದಲಿತರ ಬಗ್ಗೆ ತುಂಬ ಕಾಳಜಿಯಿಂದ ಹೇಳಿದರೆ, ಆದರೆ ದಲಿತರಿಗೆ ಇಡೀ ದೇಶಾದ್ಯಂತ ಒಂದು ಸಪ್ರೇಟಾಗಿ ಸ್ಮಶಾನ ಕೊಟ್ಟಿರ್ತಾರೆ. ಯಾಕೆ? ಹಿಂದೂ ಒಂದು ಅಂತ ಹೇಳ್ತೀರ, ಆದರೆ ದಲಿತರಿಗೆ ಯಾಕೆ ಸಪ್ರೇಟಾಗಿ ನೋಡ್ತೀರಾ? ಸಪ್ರೇಟ್ ಸ್ಮಶಾನ ಅಂತೀರ. ಅದ್ರ ಬಗ್ಗೆ ತಮ್ಮ ಒಂದು ಅಭಿಪ್ರಾಯ ಹೇಳಬೇಕು ಸರ್. ಸ್ಮಶಾನ ಒಂದಲ್ಲ, ಅನೇಕ ಕಡೆಗಳಲ್ಲಿ ಅನೇಕ ವ್ಯತ್ಯಾಸಗಳನ್ನು ನೋಡ್ತೀವಿ. ಒಂದು ನಿಮಿಷ ನೋಡಿ, ಅಲ್ಲಿ ಹಾಗಂತೆ, ಇಲ್ಲಿ ಹೀಗಂತೆ, ಅಲ್ಲಿ ಹಾಗಾಗಿತ್ತಂತೆ ಅಂತ ಅದು ಒಂದು ಕಥೆ ಇದೆ. ಅದು ಇಲ್ಲ ಅಂತ ನಾನು ಅಲ್ಲಗಳೆಯುವುದಿಲ್ಲ, ತಪ್ಪೇ. ಅದರ ಬದಲಾವಣೆಗಾಗಿ ದುಡಿತಾ ಇರುವುದನ್ನು ನಿಮ್ಮ ಗಮನಕ್ಕೆ ತರ್ತೀನಿ ನಾನು. ನನ್ನ ಊರು ಸಣ್ಣ ಹಳ್ಳಿ, ಕೂತ್ಕೊಳ್ಳಿ,
20 ಮನೆಗಳಿರುವಂಥ ದಲಿತರಿರುವಂಥ ಮನೆ. ದಲಿತ ಅಂತ ಹೇಳೋದಕ್ಕೂ ಕ್ಷಮೆ ಕೇಳ್ತೇನೆ ನಾನು. ಆ 20 ಮನೆಗಳು ಊರಿನ 90 ಮನೆಗಳ ಜೊತೆಯಲ್ಲಿ ಸಮಾನವಾಗಿ ಬದುಕುವ ಅಧಿಕಾರದ ಪರಿವರ್ತನೆಯನ್ನು ನಾವು ಮಾಡಿದ್ದೀವಿ. ನೀವು ಹೇಳಿದಾಗ ಈಗ ನಾವು ಇದನ್ನೆಲ್ಲ ಹೇಳಿದ್ವಿ, ಇನ್ನು 10 ಉದಾಹರಣೆ ಕೊಟ್ಟು ಹೇಳಿದ್ಮೇಲೆ ಟಚ್ಗೆ ಮಾಡ್ತೀರಾ, ನಿಮ್ಮ ಮಗಳನ್ನಲ್ಲಿ ಕೊಡ್ತೀರಾ? ಒಂದು ನಿಮಿಷ ಮುಗಿಸ್ತೀನಿ ನಾನು. 18 ಮನೆಗಳಿಗೆ ಊರಿನ ಎಲ್ಲ ನೀವು ಹೇಳುವ ತಥಾಕಥಿತ ಸವರ್ಣೀಯರು ಊಟ ತಿಂಡಿಗೆ ಹೋಗ್ತಾರೆ. ಅವರೆಲ್ಲರೂ ಇಲ್ಲಿಗೆ ಬರ್ತಾರೆ. ಸ್ಮಶಾನ ಇಡೀ ಊರಿಗೆ ಒಂದೇ. ಊರಿನ ಬ್ರಾಹ್ಮಣರ ಮಠ ಅಂತ ಕರೆಸ್ಕೊಂಡು, ನಾನು ಸಣ್ಣಕ್ಕಿದ್ದಾಗ ನೀವು ಹೇಳಿದ ದಲಿತರು ಹೀಗೆ ದೂರ ನಿಂತಿರೋದು, ರಥ ಇಳಿಯೋರೆಲ್ಲ ಬ್ರಾಹ್ಮಣರೇ ಅನ್ನುವ ಕಾಲ ಇತ್ತು. ಇವತ್ತು ದೇವಸ್ಥಾನದ ಪರಿಧಿಯೊಳಗೆ ಗರ್ಭಗುಡಿಗೆ ಯಾಕೆ ಕೊಡೋದಿಲ್ಲ ಅಂತ ನೀವು ಕೇಳ್ಬೋದು. ಅದರ ಸುತ್ತ ಪ್ರದಕ್ಷಿಣೆ ಹಾಕ್ತಾರೆ, ರಥನ ಎಳೀತಾರೆ. ಇದು 60 ವರ್ಷದಲ್ಲಿ ನಾನು ಕಂಡುಕೊಂಡಿರುವ ಬದಲಾವಣೆಗೆ ಒಬ್ಬ ಜನ ಬೇಕು. ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಅಂಥ ಸಮಸ್ಯೆ ಎಲ್ಲಿಯೇ ಇರಲಿ ಅಲ್ಲಿಗೆ ನಾವು ಧಾವಿಸ್ತೀವಿ. ಬದಲಾವಣೆ ತರುವುದಕ್ಕಾಗಿಯೇ ನಾವಿದ್ದೀವಿ ಅಂತ ಊರಿಂದ ಒಂದು ಪಟ್ಟಿ ಮಾಡಿಕೊಡಿ. ಅಲ್ಲಿ ಜೀವನಾದರೂ ಕೊಟ್ಟೆವು, ಈ ಆಚರಣೆಗೆ ನಾವು ಅವಕಾಶ ಕೊಡುವುದಿಲ್ಲ. ಇತ್ತೀಚೆಗೆ ಸರ್ ಕೋಲಾರ ಜಿಲ್ಲೆಯಲ್ಲಿ ಒಬ್ಬ ದಲಿತ ಹುಡುಗ ರಥವನ್ನು ಮುಟ್ಟಿದ್ದಕ್ಕೇನೆ ಬಹಿಷ್ಕಾರ ಹಾಕಿದ್ರು. ರಥವನ್ನು ಮುಟ್ಟಿದ್ದಕ್ಕಲ್ಲ, ಊರುಗೋಲು ಕೆಳಕ್ಕೆ ಬಿಟ್ಟು ಅನ್ನುವ ಕಾರಣಕ್ಕೆ ಎತ್ತಿಕೊಟ್ಟ ಅಂತ ಮಾಡಿದ್ರು. ಅಲ್ಲಿಗೂ ನಾವು ಹೋಗಿದ್ದೀವಿ, ಅಲ್ಲಿಯೂ ನಾವು ಅದನ್ನು ಸಮನ್ವಯ ಮಾಡಿದ್ದೀವಿ. ತಪ್ಪಾಗಿದೆ ಅಂತ ಊರಿನ ಹಿರಿಯರಿಗೆ ಅನ್ನಿಸಿದೆ, ಅದನ್ನು ಸರಿಪಡಿಸ್ಕೊಂಡಿದ್ದಾರೆ. ಆ ಥರದ ತಪ್ಪು ಎಲ್ಲೋ ಆಕ್ಸಿಡೆಂಟ್ ಆಗ್ತದೆ, ಅದಕ್ಕೆ ನಾವು ಜವಾಬ್ದಾರ ಆಗೋದಿಲ್ಲ. ಗೊತ್ತಿರುವ ಜಾಗದಲ್ಲಿ ಆಗಬಾರದು. ಎಲ್ಲಿ RSS ಇಲ್ಲ ಅಲ್ಲಿ ಅಂತಹ ಅನಾಹುತಗಳು ಸಂಭವಿಸ್ತಾ ಇದೆ. ಎಲ್ಲಿ RSS ಇದೆ ಅದನ್ನು ಸರಿಪಡಿಸುವುದಕ್ಕಾಗಿಯೇ ನಾವಿದ್ದೇವೆ. ಅದರ ಜವಾಬ್ದಾರಿ ನಮ್ಮದೇ. RSS ಕೋಲಾರ ಜಿಲ್ಲೆಯಲ್ಲಿ ಫುಲ್ RSS BJP MP ಅವರೇ ಇರೋದು. ನೋಡಿ, ಅದು BJP MP ಅವರೇ ಇರೋದು. BJP ಅವರು ಇದ್ದಾರೆ ಅಂತೇಳಿ ಕೆಣಕಿದ್ರು. ಉತ್ತರ ಕೇಳಿಸ್ಕೊಳ್ಳಿ. BJP ರಾಜಕೀಯ ಏನು ವಿಜಯ ಇದೆ ಅದು ಸಾಮಾಜಿಕ ವಿಜಯ ಅಲ್ಲ. ಸಾಮಾಜಿಕ ಸೋಲ್ ಏನಿದೆ ಅದು ರಾಜಕೀಯ ಸೋಲೇನಿದೆ ಅದು ಸಾಮಾಜಿಕ ಸೋಲ್ ಅಲ್ಲ. ಇದನ್ನು ಬೇರೆ ಪ್ರತ್ಯೇಕವಾಗಿ ವಿಭಜಿಸಿ, ಅಲ್ಲಿಯ MP ಯಾರು, ಅಲ್ಲಿಯ ಮತದಾರ ಯಾರು, ಅಲ್ಲಿಯ RSS ಏನು, ಇದರ ಬಗ್ಗೆ ಯೋಚನೆ ಮಾಡಿ. ಅಲ್ಲ, ಇನ್ನಷ್ಟು ಸರಳವಾಗಿ ಹೇಳ್ಬೇಕಂದ್ರೆ BJP ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ RSS ಇದೆ ಅಂತ ಅರ್ಥ ಇಲ್ಲ. RSS ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ BJP ಇದೆ ಅಂತ ಅರ್ಥ ಅಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇಲ್ಲ ಅದು ಸತ್ಯ ಇಲ್ಲ, ಹಾಗಿಲ್ಲ. ಮತ್ತು ಈ ಡೋರ್ ಕ್ಯಾನ್ವಾಸ್ ಮಾಡ್ತಾರಲ್ವ ಈ ಎಲೆಕ್ಷನ್ ಸಮಯದಲ್ಲಿ, ನಾವು ಹಿಂದೂಗಳು RSSನವರು ಅಂತ. ಅದೇ BJP ಅವರು ಯಾರೂ ಬರೋದಿಲ್ಲ ಅಲ್ಲಿ. ಈ ಒಬ್ಬ BJP MLA ಗೆಲ್ಲಿಸಬೇಕಾದ್ರೆ ಈ ಕೆಳಮಟ್ಟದಲ್ಲಿ ಕಾರ್ಯಕರ್ತರು, ಹಿಂದೂ ಕಾರ್ಯಕರ್ತರು ಮತ್ತು RSS ಕಾರ್ಯಕರ್ತರು ಮನೆ ಮನೆಗೆ ಪ್ರಚಾರಕ್ಕೆ ಬರ್ತಾರಲ್ವ ಅವ್ರು RSSನವರು ಅಲ್ಲ, BJP ಓಟ್ ಹಾಕಿ ಅಂತ. ನಿಮ್ಮಲ್ಲಿ ಕೋಲಾರ ಜಿಲ್ಲೆ RSS ಆ ಪ್ರಮಾಣದಲ್ಲಿ ಇಲ್ಲ. ಕೋಲಾರ ಜಿಲ್ಲೆಯಲ್ಲಿ ಇಲ್ಲ. ಎಲ್ಲೆಲ್ಲಿ ಈ ಥರ ಸಾಮಾಜಿಕ ನನಗೆ ಗೊತ್ತಿದೆಯಲ್ಲ. ತಮ್ಮದೊಂದು ಸ್ಟೇಟ್ಮೆಂಟ್ ಇಂಟ್ರೆಸ್ಟಿಂಗ್ ಅನ್ನಿಸ್ತು. RSS ಎಲ್ಲೆಲ್ಲಿದೆಯೋ ಅಲ್ಲಿ ಈ ಅಸ್ಪೃಶ್ಯತೆಯ ವಿರುದ್ಧ ಹೋರಾಟ ಯಶಸ್ವಿಯಾಗಿದೆ ಅಂತ ಹೇಳಿದ್ರೆ, ಮಾಡ್ತಾ ಇದ್ದೀವಿ. ಅಂದ್ರೆ ಅಸ್ಪೃಶ್ಯತೆಗೆ RSS ರಾಮಬಾಣ ಅಂತ ಹೇಳ್ತೀರಾ? ಇಲ್ಲ. ಅಂದರೆ ನಮ್ಮ ಜವಾಬ್ದಾರಿ ಹಿಂದೂ ಏಕತೆಗಾಗಿ ನಾವಿದ್ದೇವೆ, ಹಿಂದೂ ಸಂಘಟನೆಗಾಗಿ ನಾವಿದ್ದೇವೆ ಅಂದಮೇಲೆ ದಲಿತರನ್ನು ಹೊರತುಪಡಿಸಿ, ದಲಿತರನ್ನು ಅಪಮಾನಿಸಿ, ದಲಿತರಿಗೆ ಅನ್ಯಾಯವನ್ನು ಮಾಡಿ ನಮ್ಮ ಹಿಂದೂ ಸಂಘಟನೆ ಅನ್ನುವುದಕ್ಕೆ ಏನು ಅರ್ಥ ಇದೆ? ಅದನ್ನು ಸರಿಪಡಿಸುವ ಜವಾಬ್ದಾರಿ ನಮ್ಮದಿದೆ. ಆ ಕರ್ತವ್ಯವನ್ನು ನಾವು ಮಾಡ್ತಾ ಇದ್ದೀವಿ. ಸರಿಪಡಿಸಿದ್ದೀವಿ ಅಂತ ಹೇಳಿಲ್ಲ. ಆಗಬೇಕಾಗಿರುವುದು ಅಗಾಧ, ಆಗಿರುವುದು ಅಲ್ಪ ಅನ್ನುವುದರ ತಿಳುವಳಿಕೆ ನಮಗೆ ಭಾಳ ಸ್ಪಷ್ಟವಾಗಿದೆ. ಆದರೆ ಸಾಮಾಜಿಕ ಸಂಘಟನೆಗೆ ಹೊರಟಿರುವ ನಾವು ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂಥೇಳಿ ನಾವು ದೂರೀಕರಿಸುವುದಿಲ್ಲ. ಅದಕ್ಕಾಗಿ ನಾವು ಪ್ರಯತ್ನವನ್ನು ಮಾಡಿಯೇ ಮಾಡ್ತಾ ಇದ್ದೀವಿ, ಮುಂದೂ ಮಾಡ್ತೀವಿ. ನಾವೇ ಅದನ್ನು ಸರಿಪಡಿಸ್ತೀವಿ. ಓಕೆ ಸರ್, ನಾಗೇಶ್ ಅಂತ ಹೇಳಿ BJP ಮಾಧ್ಯಮ ಸದಸ್ಯ. ನನ್ನ ಪ್ರಶ್ನೆ ಏನು ಅಂತಂದರೆ, ಕಾರಂಜಿ, ನಿಮ್ಮ ಹೋರಾಟ ಹಿಂದೂ ಪರವಾಗಿದೆ. ನೀವು ಹಿಂದೂಗಳನ್ನ ಜಾಗೃತಿ ಮೂಡಿಸೋಂಥ ಕೆಲಸನ
ನಿರಂತರವಾಗಿ ಮಾಡ್ಕೊಂಬರ್ತಾ ಇದ್ದೀರಾ. ನಿಮ್ಮನ್ನು ವಿರೋಧಿಸೋರು ಸಂಖ್ಯೆ ಮುಸಲ್ಮಾನರಿಗಿಂತ ಹಿಂದೂಗಳೇ ಜಾಸ್ತಿ ಇದ್ದಾರೆ. ನೀವು ಆ ಪಾಕಿಸ್ತಾನಿ ಮೆಂಟಾಲಿಟಿ ಇರೋಂಥ ಆ ಹಿಂದೂಗಳಿಗೆ ಏನು ಹೇಳಕ್ಕೆ ಬಯಸ್ತೀರಾ ಅಂತ ನನ್ನ ಪ್ರಶ್ನೆ. ನೋಡಿ, ನಮ್ಮ ದೇಶದ ಇತಿಹಾಸ ತಗೊಂಡ್ರೆ ಮುಸಲ್ಮಾನರು ಭಾರತದ ಮೇಲೆ ದಾಳಿ ಇಟ್ಟದ್ದು ದರೋಡೆಗಾಗಿ, ಆಳುವುದಕ್ಕಾಗಿ ಅಲ್ಲ. ಬ್ರಿಟಿಷರು ಭಾರತಕ್ಕೆ ಬಂದದ್ದು ವ್ಯಾಪಾರಕ್ಕಾಗಿ, ಆಳುವುದಕ್ಕಾಗಿ ಅಲ್ಲ. ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟವರು ಯಾರು? ನಾವೇ, ಹಿಂದೂಗಳೇ. ಅದು ನಮ್ಮ ಇತಿಹಾಸವನ್ನು ಗಮನಿಸಿದಾಗ, ಬ್ರಿಟಿಷ್ ಆಳ್ವಿಕೆ ಇದ್ದಾಗ ಶಾನ್ ಭೋಗರು ಯಾರಿದ್ದರು? ಕುಲಕರ್ಣಿ ಯಾರಿದ್ದರು? ದೇಸಾಯಿ ಯಾರಿದ್ದರು? ದೇಶಪಾಂಡೆ ಯಾರಿದ್ದರು? ಲೋಕಲ್ ಅಡ್ಮಿನಿಸ್ಟ್ರೇಷನ್ ಯಾರದ್ದಿತ್ತು? ಹಿಂದೂಗಳೇ ಇದ್ದರು. ಮೊಘಲರಿದ್ದಾಗಲೂ ಅವರೇ ಇದ್ದರು. ಹಾಗಾಗಿ ಈ ಸಂತತಿ ಮುಂದೆ ರಾಮ ಇದ್ದ ಅಂದಮೇಲೆ ರಾವಣ ಇರಲೇಬೇಕು, ಅವನ ಸಂತತಿ ಇರಲೇಬೇಕು. ಮಹಾಭಾರತದಲ್ಲಿ ಪಾಂಡವರಿದ್ದರು ಅಂದಮೇಲೆ ಕೌರವರು ಇರಲೇಬೇಕು. ಈ ಸಂಘರ್ಷ, ಧರ್ಮ ಅಧರ್ಮದ ಸಂಘರ್ಷ, ನ್ಯಾಯ ಅನ್ಯಾಯದ ಸಂಘರ್ಷ ನಿರಂತರವಾಗಿ ನಡೆಯುವವರೇ. ಇವತ್ತಿಗೂ ನಾವು ರಾವಣನ ವಂಶ, ರಾವಣನ ಇಲ್ಲಿ ಮೈಸೂರು ದಸರಾದಲ್ಲಿ ಅಂತ ಕಾಣಿಸ್ತದೆ, ರಾವಣನ ಸಂಹಾರವನ್ನು ವಿರೋಧಿಸ್ತೀವಿ. ಸಂತತಿ ಇರುವುದೇ. ಮಹಿಷ ದಸರಾ ಅಂತ ಮಾಡ್ತಾರೆ. ಮಹಿಷ ದಸರಾ. ಆ ರಾಮ ಇರಬೇಕು ಅಂದರೆ ರಾವಣ ಇರಬೇಕು, ಕೃಷ್ಣ ಬೇಕು ಅಂದರೆ ಕಂಸ ಇರಲೇಬೇಕು. ಅದರ ವಿರುದ್ಧ ಅಧರ್ಮ, ಧರ್ಮದ ವಿರುದ್ಧ ಸಂಘರ್ಷ ನಡೆಯುವುದೇ. ಕಟ್ಟ ಕಡೆಯಲ್ಲಿ ಗೆಲ್ಲುವುದು ಧರ್ಮವೇ. ಅವರ ಪ್ರಶ್ನೆ ನಾನು ಇನ್ನಷ್ಟು ವಿಸ್ತರಿಸಿ ಕೇಳ್ತೀನಿ. ನೀವು ಮಾತಾಡೋದು ಹೆಂಗಿರುತ್ತೆ ಅಂದರೆ RSSನಲ್ಲಿದ್ದರೆ ಮಾತ್ರ ಅವನು ಹಿಂದೂ, ಇಲ್ಲದೆ ಇದ್ದರೆ ಹಿಂದೂ ಅಲ್ಲ ಅಂತ. ಇಲ್ಲ, ಸಿದ್ದರಾಮಯ್ಯನವ್ರ ಪ್ರಶ್ನೆ ಕೇಳ್ತಾರೆ, ನಾನು ಹಿಂದೂ ಅಲ್ವಾ ಹಂಗಿದ್ರೆ ಖಂಡಿತ, ಖಂಡಿತ ಅಂತ ಕೇಳ್ತಾರೆ. ಅನೇಕರು ಕೇಳ್ತಾರೆ. ಇದೊಂದು ಸಿದ್ದರಾಮಯ್ಯ ಸುಮ್ಮನೆ ಉದಾಹರಣೆಯಾಗಿ ತಗೊಂಡೆ, ನಾವಲ್ವಾ ಹಿಂದೂ ಅಂದರೆ ಇವ್ರು ಹೋಗಿ ಸರ್ಟಿಫಿಕೇಟ್ ಕೊಟ್ಟರಷ್ಟೇ ನಾವು ಹಿಂದೂನಾ? ನಾವು ಮಾತ್ರ ಹಿಂದೂ, ನಮ್ಮನ್ನು ಬೆಂಬಲಿಸುವವರು ಮಾತ್ರ ಹಿಂದೂ ಅಂತ RSS ಎಲ್ಲಿಯೂ ಹೇಳಿಲ್ಲ. ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್ RSSನ ಆಮೇಲೆ ಶುರು ಮಾಡಿದರು. ಮೊದಲು ಎಲ್ಲಿದ್ದರು ಅವರು? ಸಮಾಜದಲ್ಲೇ ಇದ್ದರು ಅವರು. ಸಮಾಜದಲ್ಲಿ ಇರುವ ಹಿಂದೂಗಳಿಗೆ ರಾಷ್ಟ್ರೀಯ ಜವಾಬ್ದಾರಿಯನ್ನು, ಸಾಮಾಜಿಕ ಕರ್ತವ್ಯವನ್ನು ನೆನಪಿಸುವ ಕೆಲಸವನ್ನು ಅಷ್ಟೇ RSS ಮಾಡ್ತಾ ಇದೆಯೇ ಹೊರತು ಸರ್ವ ಸಮಾಜವೂ ಹಿಂದುತ್ವವೇ, ಅದರೊಳಗೆ ಎರಡು ಮಾತೇ ಇಲ್ಲ. ಕಾಲ ಕಾಲಕ್ಕೆ ಹಿಂದೂಗಳಲ್ಲಿ ಜಾಗೃತಿ, ಜವಾಬ್ದಾರಿ ಮೂಡಿಸುವ ಕೆಲಸವನ್ನು ಮಾಡಿ ಜಾಗೃತ ಹಿಂದೂಗಳನ್ನು ಸಂಘಟಿಸುವ ಕೆಲಸವನ್ನು ಮಾಡ್ತಾ ಇದೆಯೇ ಹೊರತು RSSನವರು ಮಾತ್ರ ಹಿಂದೂಗಳು ಅನ್ನುವ ಭ್ರಮೆಯನ್ನು RSS ಯಾವತ್ತೂ ತೊಟ್ಟಿಲ್ಲ. ಹಿಂದೂ ಸಮಾಜವನ್ನೇ ಕನ್ವಿನ್ಸ್ ಮಾಡೋಕ್ಕಾಗ್ತಿಲ್ಲ ಕಾರಂತ್ರೆ. ತಾವಿಲ್ಲಿ ಕೂತ್ಕೊಂಡಿದ್ದೀರಿ, ಹಿಂದೂ ಜಾಗರಣ ವೇದಿಕೆಯಲ್ಲಿದ್ದೀರಿ, ನಿಮ್ಮ ಎದುರಿಗೆ ಕೂತ್ಕೊಂಡಿದ್ದಾರೆ ಇವರು ಕಾರಂತು, ಕಾಂಗ್ರೆಸ್ನಲ್ಲಿದ್ದಾರೆ. ಅವರ ಪ್ರಕಾರ ತಾವು ಎಂಥ ವ್ಯಾಧಿ? ಮೂಲವ್ಯಾಧಿ ಅಲ್ಲ, ಮೂಲಭೂತವಾಗಿ ಮೂಲಭೂತ ವ್ಯಾಧಿಗಳು ತಾವು. ನೀವು ಒಬ್ಬ ಕಾರಂತರಾಗಿದ್ಕೊಂಡು ಆ ಕಾರಂತರು ಈ ಕಾರಂತರನ್ನೇ ಕನ್ವಿನ್ಸ್ ಮಾಡೋದಕ್ಕಾಗ್ತಿಲ್ಲ. ಇನ್ನು ಹೋರಾಟ ಎಲ್ಲಿಂದ ಸಾಧ್ಯ? ನನಗೆ ಗೊತ್ತಿಲ್ಲ. ನನಗೆ ಜಾತಿ ಹೇಳೋದು ಮತ್ತು ಜಾತಿ ಕೇಳೋದು ಎರಡನ್ನೂ ಅಸಹ್ಯ ಅಂತ ಪರಿಗಣಿಸ್ತೀನಿ. ಇಬ್ಬರು ಒಂದೇ ಅಂದರೆ ಒಂದೇ ಹಿನ್ನೆಲೆಯಿಂದ ಬಂದಂಥವರಾಗಿರ್ಬೋದು. ಒಬ್ರನ್ನೊಬ್ರು ಕನ್ವಿನ್ಸ್ ಮಾಡೋದಕ್ಕಾಗ್ತಿಲ್ಲ, ಒಗ್ಗೂಡಿಸೋದಕ್ಕಾಗ್ತಿಲ್ಲ. ಯಾರ ವಿರುದ್ಧ ಹೋರಾಡೋಕ್ಕಾಗತ್ತೆ? 1925 RSS ಆರಂಭ ಆದ ಸಂದರ್ಭದಲ್ಲಿ ಇದ್ದ ಪರಿಸ್ಥಿತಿ, 2022ರಲ್ಲಿ ನಾವು ಕಾಣುವ ಪರಿಸ್ಥಿತಿ ಎಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ ಅನ್ನುವುದನ್ನು ಶತ್ರುಗಳ ಬಾಯಲ್ಲಿಯೇ ಕೇಳಿ ನೀವು. ಓಕೆ, RSS ವಿಚಾರ, RSS ಸಂಘಟನೆಯಾಗಿ ವಿಚಾರ ಸಮಾಜದಲ್ಲಿ ಪ್ರಭಾವಿತ ಆಗಿದೆಯೋ ಇಲ್ವೋ ಅದಕ್ಕೊಂದು ಅಳತೆ. ನಾನು ಬೇಕಾದ ಮಾತಾಡ್ಬೋದು. ಒಂದು ಮಾನದಂಡ ಇದೆಯಲ್ಲ, ಅಳತೆಗೋಲು. 1925, 2022 RSS ವಿಚಾರ ಪ್ರಚಾರವನ್ನು ಸಮಾಜ ಸ್ವೀಕಾರ ಮಾಡಿದೆಯೋ ಇಲ್ವೋ? ಅಫ್ಕೋರ್ಸ್ ಬೆಳವಣಿಗೆ ಆಗಿದೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಇವತ್ತಿಗೂ ಕೂಡ ಸೈದ್ಧಾಂತಿಕವಾಗಿ ಅತ್ಯಂತ ಸಕ್ಷಮವಾಗಿ RSSನ ಎದುರಿಸ್ತಾ ಇದ್ದಾರೆ ಅಂತಂದ್ರೆ ಅವ್ರ ಪೈಕಿ ಹಿಂದೂಗಳ ಸಂಖ್ಯೆ ಜಾಸ್ತಿ. ಅಲ್ಲಲ್ಲ, ಅದು ಕರೆಕ್ಟ್ ಇದೆ. ಅಂದರೆ RSS ಮಾಡಬೇಕಾಗಿರುವುದು ಇನ್ನೂ ಇದೆ.
ನಾವೇ ಒಪ್ಕೊಳ್ತೀವಲ್ಲ 1% ಸಮಾಜವನ್ನು ಮುಟ್ಟುವುದಕ್ಕೆ ಸಾಧ್ಯ ಆಗಿದೆ. 1%. ಅಕಸ್ಮಾತ್ ಇದು 10% ಆಯಿತು ಅಂದರೆ ಏನಾಗಬೇಡ ಬದಲಾವಣೆ, ಮತ್ತು ಆ ದಿಕ್ಕಿನಲ್ಲಿ ಹೊರಟಿದ್ದೀವಿ ಅನ್ನುವ ಅನುಭವ ನಮಗಲ್ಲ, ನಮ್ಮ ವಿರೋಧಿಗಳಿಂದ. RSS 25ರಿಂದ ಇವತ್ತಿನವರೆಗೂ ಬೆಳೀತಾನೇ ಇದೆ, ಬೆಳೀತಾನೇ ಇದೆ, ಬೆಳೀತಾನೇ ಇದೆ. ಸಾಕಷ್ಟು ನಿರ್ಬಂಧ, ಸಾಕಷ್ಟು ನಿಷೇಧ, ಸಾಕಷ್ಟು ಟೀಕೆ, ಸಾಕಷ್ಟು ಟಿಪ್ಪಣಿಗಳು, ವಿರೋಧಗಳು ಎಲ್ಲದನ್ನೂ ಎದುರಿಸಿ 100 ವರ್ಷ ಬೆಳೆಯುವುದು ಅಂದರೆ ಸಾಧಾರಣ ಅಲ್ಲ ಚಿತ್ರೆ. ಮತ್ತು ಬೆಳೆಯುವುದು ಅಂದರೆ ತೆಂಗಿನ ಮರ ಬೆಳೆದಂಗಲ್ಲ, ವಟವೃಕ್ಷ ಬೆಳೆದಂಗೆ ಬೆಳೀತಾ ಇದೆ. ವಟವೃಕ್ಷ. ಆಡು ಮುಟ್ಟದ ಸೊಪ್ಪಿಲ್ಲ, RSS ತಲುಪದ ಕ್ಷೇತ್ರ ಇಲ್ಲ. ಜನ ಸ್ವೀಕಾರ ಮಾಡದಿದ್ದರೆ ಇದು ಸಾಧ್ಯ ಆಗ್ತಿತ್ತ? ಯಾವ ರಂಗದಲ್ಲಿ ಇಲ್ಲ ಹೇಳಿ ನೀವು? ಸಂಘ ವಿಚಾರ ಪರಿವಾರ ಅಂತೇನು ಹೇಳ್ತಾರಲ್ಲ, ಎಷ್ಟು ವಿಂಗಿದೆ ಅಂತ ಕೇಳಿ ಅವರಿಗೆ. ಎಲ್ಲೇನು ಬರ್ತಾರೆ? BMS ನಂಬರ್ 1 ಇವತ್ತು ಆರ್ಗನೈಸೇಷನ್ ದೇಶದ ಲೆವೆಲ್ನಲ್ಲಿ. ಕಾರ್ಮಿಕರ ಕ್ಷೇತ್ರದಲ್ಲಿ, ಕಾರ್ಮಿಕರ ಕ್ಷೇತ್ರ ಅಂದರೆ ಕಮ್ಯುನಿಸ್ಟರ ಗುತ್ತಿಗೆ ಆಗಿತ್ತದು. 47ರ ಸಂದರ್ಭದಲ್ಲಿ ಸ್ಟೂಡೆಂಟ್ ಫೀಲ್ಡ್ ಅಂದರೆ ಕಮ್ಯುನಿಸ್ಟರ್ ಕ್ಯಾಂಪ್ ಆಗಿತ್ತದು. ABVP ನಂಬರ್ 1 ಆರ್ಗನೈಸೇಷನ್, BMS ನಂಬರ್ 1 ಆರ್ಗನೈಸೇಷನ್. ಸಮಾಜ ಸ್ವೀಕಾರ ಮಾಡಿದೆಯೋ ಇಲ್ವೋ? 325 ಸೀಟ್ ಭಾಜಪ ಅಂತ ಕೊಟ್ಟರು, ಹಿಂದುತ್ವ ಅಂತ ಕೊಟ್ಟರು, ಅವರ ತೀರ್ಮಾನ ಮಾಡಲಿ, ವಿರೋಧಿಸುವವರ ತೀರ್ಮಾನ ಮಾಡಲಿ. ನಾನು ಅದನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ನಾನು ಸ್ವೀಕಾರ ಆಗಿಲ್ವಾ? ಇನ್ನೂ ಯಾಕೆ ಅನುಮಾನ ಅಂತ ನನ್ನ ಪ್ರಶ್ನೆ. ಓಕೆ, ಈಗ ಫೈನಲ್ ಹೆಂಗೆ ಬರ್ತಾ ಇದೆ ಪರಿಸ್ಥಿತಿ ಅಂದರೆ, ಹಿಂದುತ್ವ ಅಂದರೆ ಮುಸಲ್ಮಾನ ದ್ವೇಷ ಅಂತ ಅಲ್ಲಿಗೆ ಬಂದು ನಿಂತ್ಕೊಳ್ಬೇಕಾರಂತೆ. ಇದರೊಳಗೆ ಮುಸಲ್ಮಾನರ ಪಾತ್ರ ಬಹಳ ದೊಡ್ಡದಿದೆ. ಓಕೆ, ಯಾಕೆ? ಜಾಗೃತ ಹಿಂದೂ ಸಮಾಜವನ್ನು ಕೆಣಕುವ, ಕೆರಳಿಸುವ, 2047ಕ್ಕೆ ಭಾರತದ ಇಸ್ಲಾಮೀಕರಣ ಮಾಡುವ ಹುಚ್ಚನ್ನು ಈ ಸಮಾಜ ಸಹಿಸುವುದಿಲ್ಲ. ಭಯೋತ್ಪಾದನೆ ಯಾವುದಕ್ಕಾಗಿ ಭಯೋತ್ಪಾದನೆ? ಬೇಸಿಕ್ ಕೇಳಿ, ಭಯೋತ್ಪಾದನೆ ಏನು? ಜೆಹಾದ್. ಜೆಹಾದ್ ಅಂದ್ರೇನು? ಭಾರತದ ಇಸ್ಲಾಮೀಕರಣ. ಅವರ ಹಸ್ತಕರು ಇವರು. ಯಾರು ನೀವು ಹೇಳಿದ್ರಲ್ಲ, ಸೆಕ್ಯುಲರ್ ವಾದಿಗಳಾಗಲಿ, ಮೂಲಭೂತ ವ್ಯಾಧಿಗಳಾಗಲಿ, ಇವರೆಲ್ಲ ಬ್ರೋಕರ್ಸ್. ಭಯೋತ್ಪಾದನೆಗೆ ಧರ್ಮ ಇಲ್ಲ ಅಂತ ಮಾತು ಬರುತ್ತೆ ಭಯೋತ್ಪಾದನೆ ಚಟುವಟಿಕೆಗಳಾದಾಗ. ನೀವೊಂದು ಲಿಸ್ಟ್ ತೆಗಿರಿ, ಇದುವರೆಗಿನ ಭಯೋತ್ಪಾದನೆಯ ಘಟನೆಗಳ ತನಿಖೆಯ ವರದಿಯನ್ನು ಅಧ್ಯಯನ ಮಾಡಿ ಒಂದು ಪುಸ್ತಕ ಮಾಡಿ ಹಂಚಿ, ಯಾರಿದ್ದಾರೆ ಅಂತ ಗೊತ್ತಾಗ್ತದೆ. ಘಟನೆ ಘಟಿಸಿದ ಕೂಡಲೇ ಮೊನ್ನೆಯವರೆಗೆ ಅಧಿಕಾರದಲ್ಲಿದ್ದಂಥ ಮನಮೋಹನ್ ಸಿಂಗ್ ಸರ್ಕಾರ ಹೇಳೋದೇನು, ಎಲ್ಲಿ ಬೇಕಾದ್ರೂ ಬಾಂಬ್ ಹಾಕಲಿ ಅವರು, ಯಾವ ದೇವಸ್ಥಾನ ಮೇಲೆ ಬೇಕಾದ್ರೆ ಅಟ್ಯಾಕ್ ಮಾಡಿ. ಹೇಳೋದೇನು, ಎಲ್ಲ ಮುಸಲ್ಮಾನರು ಭಯೋತ್ಪಾದಕರಲ್ಲ, ಎಲ್ಲ ಮುಸಲ್ಮಾನರು ಭಯೋತ್ಪಾದಕರಲ್ಲ. ಅಳಿಯಲ್ಲ ಮಗಳ ಗಂಡ ಭಯೋತ್ಪಾದಕರೆಲ್ಲ ಮುಸಲ್ಮಾನರೇ. ಅದ್ನ್ಯಾಕೆ ಹೇಳಂಗಿಲ್ಲ ಅಂತ ನೀವು ಅದನ್ನು ಸಹಿಸ್ಕೊಳ್ಳಿ. ಹಂಗಿದ್ರೆ ಗಾಂಧಿ ಹತ್ಯೆಯಿಂದ ಗೌರಿ ಲಂಕೇಶ್ ಹತ್ಯೆ ತನಕ ಭಯೋತ್ಪಾದನಾ ಕೃತ್ಯಗಳಲ್ವಾ ಹಂಗಿದ್ರೆ? ಹೌದು, ಮತ್ತೆ ಖಂಡಿತ, ಮತ್ತೆ ಖಂಡಿತ. ನೀವು ಭಯೋತ್ಪಾದಕರು ಅಂದ್ರೆ ಅವ್ರು ಅಷ್ಟೇ ಅಂತೀರಿ? ಇಲ್ಲ, ಅದನ್ನ ಹೇಳಿಲ್ಲಲ್ಲ ನೀವು ಹೇಳಿದ್ದಕ್ಕೆ. ಈ ಮಹಾತ್ಮ ಗಾಂಧಿಯವರ ಹತ್ಯೆದು ಒಂದು ಪಾರ್ಟ್, ಗೌರಿ ಹತ್ಯೆದು ಇನ್ನೊಂದು ಪಾರ್ಟ್. ಕೃತ್ಯವನ್ನು ಎಸಗಿದವರು, ಅದರದ್ದು ಮಹಾತ್ಮ ಗಾಂಧಿ ಹತ್ಯೆದು ತೀರ್ಮಾನ ಆಗಿದೆ. ಮತ್ತು ಮಹಾತ್ಮ ಗಾಂಧಿ ಹತ್ಯೆಯಲ್ಲಿ ಕೃತ್ಯ ಎಸಗಿದವನು ನಾನೇ ಮಾಡಿರುವುದು, ಯಾವುದಕ್ಕಾಗಿ ಮಾಡಿರುವುದು ಅದನ್ನು ನಾನು ಸಮರ್ಥಿಸುವುದಿಲ್ಲ, ಅದನ್ನು ನಾನು ಬೆಂಬಲಿಸುವುದಿಲ್ಲ. ವ್ಯಕ್ತಿಯಾಗಿ ನಿಭಾಯಿಸಿದ ಕತೆ ಇದು. ಒಬ್ಬ ಕಸಬ್ ಸತ್ಕೊಳ್ಳೆ ಇನ್ನೊಬ್ಬ ಕಸಬ್ ಬರ್ತಾನೆ. ಕಾಶ್ಮೀರದಲ್ಲಿ ಬಾಂಬ್ ಹಾಕಿದ ಮೇಲೆ ಕೊಯಮತ್ತೂರಿನಲ್ಲಿ ಬರ್ತಾನೆ. ಇನ್ನೊಂದು ಇಡೀ ದೇಶದಲ್ಲಿ ಒಂದು ಸಂಘಟಿತವಾದಂತಹ ಮತೀಯ ನೆಲೆಯ ಯುದ್ಧ ಏನಿದೆ ಅದನ್ನು ಅವರು ಜೆಹಾದ್ ಅಂತ ಕರೆದಿದ್ದಾರೆ. ಅದಕ್ಕೆ ಭಾರತ ಇಟ್ಟಿರುವ ಹೆಸರು ಭಯೋತ್ಪಾದನೆ. ಆದರೆ ಅವರೇ ಏನಂತ ಕರೆದಿದ್ದಾರೆ? ಜೆಹಾದ್ ಅಂತಾನೆ ಕರೆದಿಯಾರು. ಈಗ ಉದಾಹರಣೆಗೆ ಮೊನ್ನೆ ನರೇಂದ್ರ ಮೋದಿಯವರ ಹತ್ಯೆಗೆ ಸಂಬಂಧಿಸಿದಂತೆ ಬಿಹಾರದಲ್ಲಿ ಬಂಧಿಸಿದಂತಹ ವ್ಯಕ್ತಿಗಳನ್ನು
ಬಂಧಿಸಿದಾಗ ಸಿಕ್ಕ ಮಾಹಿತಿ ಏನು, 2047ಕ್ಕೆ ಭಾರತವನ್ನು ಒಂದು ಇಸ್ಲಾಮೀಕರಣ ಮಾಡುವುದು. ಇದು ಜೆಹಾದಿನ ಒಂದು ಭಾಗ. ಇದನ್ನು ನಾವು ವಿರೋಧಿಸಿರುವುದು, ಇದನ್ನು ನಾನು ಸಮರ್ಥಿಸಿಲ್ಲ. ಇನ್ನು ನೀವು ಹೇಳೋದು ಅದಕ್ಕೂ ಇದಕ್ಕೂ ಜೋಡಿಸುವ ಹಾಗಿಲ್ಲ. ಅದು ವ್ಯಕ್ತಿಯಾಗಿ ಕೈಗೊಂಡ ಗಟ್ಟಿ ನಿರ್ಧಾರ. ಆ ಹೇಳಿಕೆಯನ್ನು ಬಹಳ ಜನ ಓದಿರ್ಬೋದು. ನಾನು ಗಾಂಧಿಯನ್ನು ಯಾಕೆ ಕೊಂದೆ ಅಂತ ಒಂದು ಪುಸ್ತಕನೇ ಬಂದಿದೆ ಅದು. ಅದೇ ರೀತಿಯಲ್ಲಿ ಗೌರಿ ಲಂಕೇಶನ್ನು ಕೊಂದರ ಬಗ್ಗೆ ಇನ್ನೂ ತೀರ್ಪು ಬಂದಿಲ್ಲ. ತೀರ್ಪು ಬರದೇನೆ ನ್ಯಾಯಾಲಯದಲ್ಲಿರುವಾಗಲೇ ನಾವೊಂದು ಕನ್ಕ್ಲೂಷನ್ನಿಗೆ ಬರುವುದು ಥರ ಅಲ್ಲ ಅಂತ ನನಗನ್ನಿಸ್ತದೆ. ಆದರೆ ಭಯೋತ್ಪಾದನೆಯ ಹೆಸರಿನಲ್ಲಿ ನಡೆದಿರುವ ಜೆಹಾದಿ ಏನು ಯುದ್ಧ ಇದೆ, ಇದು ಅಕ್ಷರಶಃ ಇಸ್ಲಾಮೀಕರಣದ ಯುದ್ಧ. ಅದು ಸಮಾಜವನ್ನು ಕೆರಳಿಸಿದೆ. ಓಕೆ, ಭಾಳಷ್ಟು ಜನರಿಗೆ ಸಂಶಯ ಇದೆ, RSSನಲ್ಲಿ ಅಥವಾ RSSನ ಸಹ ಸಂಘಟನೆಗಳಲ್ಲಿ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ನಾಥೂರಾಮ್ ಗೋಡ್ಸೆಯನ್ನು ಆರಾಧಿಸಲಾಗುತ್ತೆ. ಇಲ್ಲ. ಮಹಾತ್ಮ ಗಾಂಧಿಯು ನಾವು ಬೆಳಿಗ್ಗೆ ಎದ್ದ ತಕ್ಷಣ ಪ್ರತಿಯೊಂದು ಕಾರ್ಯಾಲಯದಲ್ಲಿ, ಪ್ರತಿಯೊಂದು ಕ್ಯಾಂಪ್ನಲ್ಲಿ ನಾವು ಬೆಳಿಗ್ಗೆಯೇನು ಏಕಾತ್ಮತಾ ಸ್ತೋತ್ರ ಅಂತ ಹೇಳ್ತೀವಿ, ಅದರೊಳಗೆ ಮಹಾತ್ಮ ಗಾಂಧಿಯವರ ಉಲ್ಲೇಖವನ್ನು ಮಾಡ್ತೀವಿ, ಅವರನ್ನು ನಾವು ಗೌರವಿಸ್ತೀವಿ. ನಾಥೂರಾಮ್ ಗೋಡ್ಸೆಯನ್ನು RSS ಆರಾಧಿಸಿರುವ ಒಂದೇ ಒಂದು ಉದಾಹರಣೆ ಇಲ್ಲ. ಪ್ರಚಾರ ಇದೆ, ಪ್ರಚಾರ ಬೇಕಾದಷ್ಟಿದೆ. ಎಲ್ಲ ಬಂದೆ ಕಟ್ ಮಾಡ್ಕೊಳ್ಳಿ. ಈ ಬೇರೆ ರಿಲೆವೆಂಟ್ ಆಗಿದೆ, ಸಣ್ಣದು ಕೇಳ್ಬಿಡ್ತೀನಿ. ವಿರುದ್ಧ ಸಿದ್ಧಾಂತದವ್ರು ಒಂಚೂರು ಕೇಳಿ, ನಾ ಬರ್ತೀನಿ ನಿಮಗೆಲ್ಲ. ನೀವೇ ನಿಮ್ಮ ಪ್ರಶ್ನೆ ನೀವೇ ಮಾಡ್ಕೊಂಡ್ರಲ್ಲ, ಮ್ಯಾಚ್ ಫಿಕ್ಸಿಂಗ್ ಅಂತಾರೆ ಜನ. ಒಂದೇ ನಿಮಿಷ, ಸಣ್ಣದು ಕೇಳ್ಬಿಡ್ತೀನಿ. ಎರಡನೇ ಸಲ ಬರುತ್ತೆ. ನಮಸ್ಕಾರ ಕಾರಂತರೆ, ಬಂದೆ. ನನ್ನ ಹೆಸರು ಮೊಹಮ್ಮದ್ ಖಾಲಿದ್ ಅಂತ. ನಾನು ನನ್ನ ಮೂಲ ಪ್ರಶ್ನೆ ಬರೋದಕ್ಕೆ ಮೊದಲು ಒಂದು ಉಪ ಪ್ರಶ್ನೆ ನಿಮ್ಮ ಹತ್ರ. ಭಾರತದಲ್ಲಿರುವವರೆಲ್ಲರೂ ಭಾರತೀಯರು, ಇಂಡಿಯಾದಲ್ಲಿರುವವರೆಲ್ಲರೂ ಇಂಡಿಯನ್ಸ್ಗಳು, ಹಿಂದೂಸ್ತಾನದಲ್ಲಿರುವವರೆಲ್ಲರೂ ಹಿಂದೂಗಳೇ. ಅದು ಜಾತಿ ಮೀರಿದ ವ್ಯಾಖ್ಯಾನ ನನ್ನದು. ಅದನ್ನು ನಾನು ಒಪ್ಕೊಂಡವನು ಕೂಡ. ಯಾಕಂದರೆ ನಾನು ಬೆಳೆದು ಬಂದ ವಾತಾವರಣ ಧರ್ಮಸ್ಥಳ ಕನ್ಯಾಡಿ, ಹಿಂದೂಗಳ ಮಧ್ಯೆ ಏನು ನೀವು ಹಿಂದೂಗಳು ಒಂದು ಧರ್ಮ ಅಂತ ಹೇಳ್ತೀರ, ಅಲ್ಲೇ ಹುಟ್ಟಿ ಬೆಳೆದವನು. ಆದರೆ ನೀವು ತುಂಬ ಹಿಂದೂಗಳ ಹೋರಾಟ, ಹಿಂದೂ ಸಮಾಜಕ್ಕೋಸ್ಕರ ಹೋರಾಟ ಮಾಡಿದ ನೋಡಿದ್ದೇನೆ, ಕೇಳಿದೆ. ಈಗ ಅಜಿತ್ ಅವರ ಮಾತಲ್ಲಿ ಕೂಡ ಕೇಳಿದೆ, ಅದರ ಬಗ್ಗೆ ಗೌರವ ಇದೆ. ಆದರೆ ಇತ್ತೀಚಿನ ಏನಂತಾರೆ, ನೀವು ಆವಾಗಲೂ ಒಂದು ಮಾತು ಹೇಳ್ತೀರಿ, ಅದು ಟ್ರೆಂಡ್ ಇಲ್ಲ, ತಗೊಳ್ತಾ ಇಲ್ಲ, ಯಾರು ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಈ ಟ್ರೆಂಡ್. ಈಗಿನ ಟ್ರೆಂಡ್ ಪ್ರಕಾರ ಮುಸಲ್ಮಾನರು ವಿರೋಧ ಮಾಡೋದೇ ಹಿಂದುತ್ವ ಆಗಿದೆ, ಮುಸಲ್ಮಾನರನ್ನು ವಿರೋಧಿಸೋದೇ ಹಿಂದುತ್ವ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ನಿಮ್ಮ ಎಲ್ಲ ಕೂಡ ದ್ವೇಷಪೂರಿತ ಭಾಷಣಗಳು, ಇತ್ತೀಚೆಗೆ ಹೇಟ್ ಸ್ಪೀಚ್ ಅಂತಾರಲ್ಲ, ಅದರ ಮೇಲೆ ನಿಮ್ಮ ಕೇಸ್ ಕೂಡ ಆಗಿದೆ. ನಾನು ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ದ್ಯಾಟ್. ನಿಮ್ಮದು ಕೂಡ ಇತ್ತೀಚಿನ ಎಲ್ಲ ನಿಲುವುಗಳು ಸಂಪೂರ್ಣ ಮುಸ್ಲಿಂ ವಿರೋಧಿಯಾಗಿಯೇ ಕಾಣ್ತಾ ಇದೆ. ಇನ್ನೊಂದು ಅದಕ್ಕೆ ಕ್ವಶನ್ ಅಂತ ಹೇಳಿದ್ರೆ, ಮುಸಲ್ಮಾನರನ್ನು ಹೊರಗಿಟ್ಟುಕೊಂಡು ಈ ದೇಶವನ್ನು ಕಟ್ಟುವುದು ಅಥವಾ ದ್ವೇಷದಿಂದ ದೇಶ ಕಟ್ಟಲಿಕ್ಕೆ ಆಗುತ್ತಾ ಸರ್? ನಮ್ಮನ್ನು ಅದೇ ಸಮಾಜದಲ್ಲಿ ಗುರುತಿಸಿಕೊಂಡು ನೀವು 47ಕ್ಕೆ ಇಸ್ಲಾಮೀಕರಣ ಆಗುತ್ತದೆ ಅಂಥದ್ದು ಏನಾದರೂ ಬಂದರೆ ಸರ್, ನಾನು ಕೂಡ ಅದಕ್ಕೆ ಜೀವ ಕೊಟ್ಟು ವಿರೋಧ ಮಾಡ್ತೀನಿ ಸರ್. ಅಂಥ ಇಸ್ಲಾಮೀಕರಣ ಮಾಡೋ ಭಾರತದ ಇದರ ಜೊತೆಯಲ್ಲಿ ನಾನಿಲ್ಲ. ನಾನು ಇದನ್ನು ನೈಜವಾಗಿ ಜಾತ್ಯತೀತ ಭಾರತವಾಗಿ ಉಳ್ಕೋಬೇಕು, ಅದರ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡ್ತೀವಿ. ಆದರೆ ಇಲ್ಲಿ ಬರೀ ಹಿಂದೂಗಳು ಅಥವಾ ಹಿಂದೂಗಳೇ ಇರಬೇಕು, ಮುಸಲ್ಮಾನರು ವಿರೋಧ ಮಾಡೋದೇ ರಾಷ್ಟ್ರೀಯತೆ, ಮುಸಲ್ಮಾನರ ವಿರೋಧ ಮಾಡೋದೇ ಹಿಂದುತ್ವ, ಮುಸಲ್ಮಾನರ ವಿರೋಧ ಮಾಡೋದೇ ನಮ್ಮ ದೇಶ ಕಟ್ಟೋದು ಅಂತ ನೀವು ಆ ವ್ಯಾಖ್ಯಾನ ಎಲ್ಲ ಹಿಂದೂ ಸಂಘಟನೆಗಳು ಹೆಚ್ಚಾಗಿ ಎಲ್ಲರೂ ಕೂಡ ಮುಖವಾಣಿಗೆ ಅಥವಾ ಫ್ರಂಟ್ ಲೈನಲ್ಲಿ ಬರಬೇಕಂದ್ರೆ ಮುಸ್ಲಿಮ್ಸ್ ಅಗೇನ್ಸ್ಟ್ ಮಾತಾಡೋದೇ ಒಂದು ಫ್ಯಾಷನ್ ಆಗಿಬಿಟ್ಟಿದೆ. ಅದು ಯಾವ ಸಂಘಟನೆ, ಅದು ಶ್ರೀರಾಮ ಸೇನೆ ಇರಲಿ, ಹಿಂದೂ ಜಾಗರಣ ವೇದಿಕೆ ಇರಲಿ, ಇನ್ನಿತರ ಬಜರಂಗ, ಎಲ್ಲರೂ ಕೂಡ ಈ ಮುಸ್ಲಿಂ ವಿರೋಧಿಯಿಂದಾಗಿ ಇದರಿಂದ ನಾವು ದೇಶ ಕಟ್ಟಲಿಕ್ಕೆ ಆಗುತ್ತೆ ಸರ್? ಒಂದು ನೈಜ ದೇಶ ಅಂದರೆ ನಿಮ್ಮ ಇದರಲ್ಲಿ ಮುಸಲ್ಮಾನರನ್ನು ಬಿಟ್ಟು ಕಟ್ಟುವ ದೇಶನ ಸರ್ ಹೇಳಿ? ನೆಕ್ಸ್ಟ್ ಪ್ರಶ್ನೆ ಸಂಕ್ಷಿಪ್ತವಾಗಿರಲಿ. ನನ್ನ ಭಾಷಣವನ್ನು ಇನ್ನು 10 ಸಾರಿ ಕೇಳಿ. ಭಾಷಣದಲ್ಲಿ ನನ್ನ ಬಹಳ ಸ್ಪಷ್ಟತೆ ಇದೆ. ಮುಸ್ಲಿಂ ಅನ್ನುವ ನೆಲೆಯಲ್ಲಿ ಒಂದು ಜನಾಂಗವನ್ನು ನಾನು ನಿಂದಿಸಿಲ್ಲ ಮತ್ತು ಟೀಕಿಸಿಲ್ಲ. ನನ್ನ ಭಾಷಣದ ಉದ್ದಗಲದಲ್ಲೂ ಮೂಲಭೂತವಾದಿ ಜೇಹಾದಿ ಶಕ್ತಿಗಳ ಹೆಸರನ್ನು ಉಲ್ಲೇಖಿಸಿಯೇ ಮಾತನಾಡಿದ್ದೇನೆಯೇ ಹೊರತು ಮುಸ್ಲಿಂ ಅನ್ನುವ ನೆಲೆಯಲ್ಲಿ ಜನಾಂಗವನ್ನು ನಾನು ದೂಷಿಸಿಲ್ಲ. ಅದೇ ಕಾರಣದಿಂದಲೇ ನನ್ನ ಮೇಲೆ ದಾಖಲಿಸಿದ್ದ ಎಲ್ಲ ಮೊಕದ್ದಮೆಗಳನ್ನು ಹೈಕೋರ್ಟ್ ವಜಾ ಮಾಡಿದೆ, ವಿತೌಟ್ ಎನ್ಕ್ವೈರಿ. ಕೋರ್ಟ್ನಲ್ಲಿ ಡೇ ಟು ಡೇ ಆ್ಯಕ್ಟಿವಿಟೀಸ್ ನಡೆಯದೇನೆ ಹೈಕೋರ್ಟ್ ಸ್ಕ್ವ್ಯಾಶ್ ಮಾಡಿದೆ ನನ್ನ ಕೇಸ್ಗಳು, ಬಹುತೇಕ 90%. ಇದು ಒಂದು ಭಾಗ.
ಮುಸಲ್ಮಾನರು ಅನ್ನುವ ನೆಲೆಯಲ್ಲಿ ಹಿಂದೂ ಸಮಾಜ ದ್ವೇಷಿಸ್ತಾ ಇಲ್ಲ, ಅದು ನಿಮ್ಮ ಅನುಭವಕ್ಕೂ ಬಂದಿರಬೇಕು. ರಾಷ್ಟ್ರೀಯ ಮುಸ್ಲಿಂ ಮಂಚ್, ಹಾಂ ಅದನ್ನೇ ಕೇಳೋನಿದ್ದೆ. ರಾಷ್ಟ್ರೀಯ ಮುಸ್ಲಿಂ ಮಂಚ್ ಅವರೇನು ಹೇಳ್ತಾರೆ, ನೀವು ಹೇಳಿದ ವಿಚಾರವನ್ನೇ ಹೇಳ್ತಾರೆ. ನಾವೇನು ಹೊರಗಿನಿಂದ ಬಂದವರಲ್ಲ, ನಾವು ಇಲ್ಲಿಯೇ ಹುಟ್ಟಿ ಬೆಳೆದವರು. ಅನ್ನವನ್ನು ಕೊಟ್ಟಿದ್ದು ಈ ಭೂಮಿ, ಇದು ದಾರುಲ್ ಹರಬ್ ಅಲ್ಲ, ಇದು ದಾರುಲ್ ಇಸ್ಲಾಂ ಮಾಡುವ ಇದು ದಾರುಲ್ ಹಲಬ್ ಅಲ್ಲ, ಇದು ದಾರುಲ್ ಇಸ್ಲಾಂ ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳುವವರು ಯಾರಿದ್ದಾರೆ ಅವರು ನಮ್ಮ ಜೊತೆ ಕೈ ಜೋಡಿಸೇ ಇದ್ದಾರೆ. ಬಹುಸಂಖ್ಯಾತ ಹಿಂದೂಗಳು ನಮಗೆಲ್ಲದನ್ನೂ ಕೊಟ್ಟಿದ್ದಾರೆ, ನೆಮ್ಮದಿಯನ್ನು ಕೊಟ್ಟಿದ್ದಾರೆ, ಜೊತೆಗೆ ನಮ್ಮನ್ನು ಬದುಕಿಸ್ತಾ ಇದ್ದಾರೆ, ಬಾಳ್ತಾ ಇದ್ದಾರೆ. ಪಾಕಿಸ್ತಾನದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡಿದ ಹಾಗೆ ಅಕಸ್ಮಾತ್ ಭಾರತದಲ್ಲಿ ಹಿಂದೂಗಳು ಮುಸಲ್ಮಾನರ ಮೇಲೆ ದೌರ್ಜನ್ಯ ಮಾಡ್ತಾ ಇಲ್ಲ, ನಾವು ಸುಖವಾಗಿದ್ದೇವೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅವ್ರ ಜೊತೆಗೆ ನಾವಿದ್ದೀವಿ, ನಮ್ಮ ಜೊತೆಗೆ ಅವರಿದ್ದಾರೆ. ಇದೇನು ಸಾಧಾರಣ ಸಂಖ್ಯೆ ಇಲ್ಲ. ಗೋ ಹತ್ಯೆಯನ್ನು ನಿಷೇಧಿಸಬೇಕು ಅಂತೇಳಿ 3 ಲಕ್ಷ ಜನ ಮುಸಲ್ಮಾನರು ಸಹಿ ಹಾಕಿ ರಾಷ್ಟ್ರಪತಿ ಕೊಟ್ಟಿದ್ದಾರೆ. ಬಹುಸಂಖ್ಯಾತ ಹಿಂದೂಗಳ ಆರಾಧ್ಯ ದೈವ. ಕರ್ನಾಟಕದಲ್ಲಿ ಆ ಹೋರಾಟದಲ್ಲಿ ನಾನೇ ಮಂಚೂಣಿಯಲ್ಲಿದ್ದೆ ಸರ್. ಬಹಳ ಸಂತೋಷ. ಅಜಿತ್ ಅವರಿಗೆ ಅಲ್ಲ, ಬಹಳ ಅಲ್ಲ, ಸಂತೋಷ. ಅದೇನು ಗೋಹತ್ಯೆ ನಿಷೇಧ ಖಾಲಿದ್ ಅವ್ರ- ಹೋರಾಟದಲ್ಲಿ ಖಾಲಿದ್ ಅವ್ರ ನಾನಿದ್ದೆ. ಚಿಂತನೆಗಳು ಬೇರೆ ಥರ ಇದೆ. ಅಲ್ಲ ಹಾಗೆ ಒಪ್ಪಿನಲ್ಲ, ಅದು ನಾವು ಗೌರವಿಸ್ತೀವಿ. ನಮ್ಮ ಜೊತೆ ಸ್ನೇಹಿತರಿದ್ದಾರೆ. ನನ್ನ ಅಥವಾ ಇತ್ತೀಚಿನ ನೀವಿನ್ನು ಎಲ್ಲರನ್ನೂ ಸೇರಿಸಿದ್ರೆ, ನಾವಂತೂ ಹಿಂದೂ ಜಾಗರಣ ವೇದಿಕೆಯಾಗಿ ಮುಸ್ಲಿಂ ಅನ್ನುವ ನೆಲೆಯಲ್ಲಿ ಒಂದು ಜನಾಂಗವನ್ನು ದ್ವೇಷಿಸ್ತಾ ಇಲ್ಲ. ಜೇಹಾದಿ ಇಸ್ಲಾಮಿಕ್ ಮೂಲಭೂತವಾದಿಗಳು ಭಾರತದ ಏಕತೆಗೆ ಮಾರಕ. 47ರಲ್ಲಿ ಅದೇ ಶಕ್ತಿಗಳು ದೇಶವನ್ನು ವಿಭಜಿಸಿದವು. ಅದೇ ಶಕ್ತಿಗಳು ಕಾಶ್ಮೀರದಲ್ಲಿ ಹಿಂದೂಗಳ ಬದುಕಿಗೆ ಬೆಂಕಿ ಹಚ್ಚಿ ಕೊಂದು ಸುಟ್ಟು ತಿಂದರು. ಅದನ್ನು ನಾನು ಏನಂತ ಹೇಳಿ, ಅದನ್ನ ಆಪರೇಷನ್ ಟೋಪೆಕ್ ಹೆಸರಿನಲ್ಲಿ 5 ಲಕ್ಷ ಜನ ಹಿಂದೂಗಳನ್ನು ಉಟ್ಟ ಬಟ್ಟೆಯಲ್ಲಿಯೇ ಹುಟ್ಟಿದ ಊರನ್ನು ಬಿಟ್ಟು ತಿರುಗುವಂತೆ ಮಾಡಿ ಭಿಕ್ಷುಕರಂತೆ ಭಿಕಾರಿಗಳಂತೆ ಮಾಡಿದಾರಲ್ಲ ಹಿಂದೂಗಳು ಅನ್ನುವ ಒಂದೇ ಒಂದು ಕಾರಣಕ್ಕೆ. ಅದರ ಪ್ರತಿರೋಧ ಈಗ ಕರ್ನಾಟಕದಲ್ಲಿ ಇಲ್ಲ ಅದಕ್ಕೆ ಜನ ಸಮರ್ಥಿಸಿಕೊಳ್ತಾ ಇದ್ದೀರಾ? ಅಲ್ಲ, ಯಾಕೆ ಕೆರಳ್ತಾ ಇದ್ದಾರೆ ಅಂತ ನಾನು ಹೇಳ್ತಿರು. ಇದಕ್ಕೆಲ್ಲಾದ್ರೂ ಒಂದು ಉತ್ತರ ಕೊಡಬೇಕಲ್ರಿ. ನಸ್ಲಿಮಾ ತಜ್ಲೀಮ್ ವಿರುದ್ಧ ಫತ್ವಾ ಹೊರಡಿಸ್ತಾರೆ ಇವರು. ಇನ್ನೊಬ್ಬರು ಮೊನ್ನೆ ಎಲ್ಲ ಹೊಡೆದಾಕಿದ್ರ ಕಾಶ್ಮೀರ ಇದರೊಳಗೆ ಅಮೇರಿಕ, ಅವನ ವಿರುದ್ಧ ಮಾಡ್ತೀರಿ. ಈ ಭಯೋತ್ಪಾದಕರ ವಿರುದ್ಧ ಯಾಕೆ ಫತ್ವಾ ಹೊರಡಿಸಲಿಲ್ಲ? ಉಂಡು ಮನೆಗೆ ಧೋಕ ಅಲ್ಲದೆ ಇದು. ಪಾರ್ಲಿಮೆಂಟಿನ ಮೇಲೆ ದಾಳಿ ಅಂದ್ರೆ ಏನು? ಪಾರ್ಲಿಮೆಂಟಿನ ಮೇಲೆ ದಾಳಿ ಅಂದ್ರೆ ಏನು? 100 ಕೋಟಿ ಜನಸಂಖ್ಯೆಯ ಪ್ರಜಾತಂತ್ರ ದೇಶದ ಮಹಾದೇವಾಲಯ, ಅದರ ಮೇಲೆ ಬಾಂಬು. ಅಕ್ಷರಧಾಮದ ಮೇಲೆ ದಾಳಿ. ಅಲ್ಲೇನು ಮಾಡಿದ್ರು ನಿಮ್ಗೆ ಅಮಾಯಕ ಹಿಂದೂಗಳ ಭಕ್ತರು? ಪಾರ್ಲಿಮೆಂಟ್ನೊಳಗೆ ಸೈನಿಕ ಸಾಯುಧ ಇದ್ದಿದ್ರೆ ಅನಾಹುತ ಎಷ್ಟಾಗ್ತಿದೆ ಸರ್. ಇಲ್ಲೇ ಇರೋದು ಪ್ರಾಬ್ಲಮ್. ಒಂದೊಂದೇ ಇಲ್ಲೇ ಇರೋದು ಪ್ರಾಬ್ಲಮ್. ಅಲ್ಲ, ಅಲ್ಲ. ಪಾಕಿಸ್ತಾನದಿಂದ ಬಂದ ಭಯೋತ್ಪಾದಕರು ಮಾಡಿದ ದಾಳಿಯನ್ನ ಮುಸಲ್ಮಾನರ ದಾಳಿ ಆಗುತ್ತೆ. ಸರ್, ಒಂದೇ ನಿಮಿಷ. ಅದೇ ಬ್ರಿಟಿಷರ್ ಬಂದಾಗ ಅದು ಕ್ರಿಶ್ಚಿಯನ್ಗಳಾಗುತ್ತೆ. ನೋಡಿ, ಒಂದೇ ನೀರು ಕೊಡಿ. ಶಾರಿಕ್ ಎಲ್ಲಿ ಅವ್ನು ತೀರ್ಥಹಳ್ಳಿ ಅವ್ನಿಗೆ ಏನು ಬೇಕಾಗಿತ್ತು ಕುಕ್ಕರ್ನಲ್ಲಿ ಬಾಂಬ್ ಮಾಡುವಂಥದ್ದು? ಅದನ್ನ ನಾವು ಒಪ್ಕೊಳ್ಳಲ್ಲ ಸರ್, ಒಪ್ಕೊಳ್ಳಲ್ಲ. ಆದ್ರೆ ದೇಶ ಕಟ್ಟುವಾಗ ನಮ್ಮನ್ನು ಜೊತೆ ಸೇರಿಸಿಕೊಂಡು ಖಂಡಿತ 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 ಹೊರಗಿಟ್ಟಾಗ ಇಲ್ಲ ಇಲ್ಲ ಸರ್, ದ್ವೇಷ ಆಗುತ್ತೆ. ಇಲ್ಲ ಬಿಟ್ಟು ಮಾಡುವುದಿಲ್ಲ. ನಮ್ಮ ಜೊತೆಗೆ ಬನ್ನಿ, ಭಯೋತ್ಪಾದನೆಯನ್ನು ವಿರೋಧಿಸ್ತಾ ಇದ್ದಾರೆ. ಇಲ್ಲ ಅಂತ ನಾನು ಹೇಳೋದಿಲ್ಲ. ನಿಮ್ಮನ್ನು ನಾನು ಕರಿತಾ ಇದ್ದೀನಿ ಅಂತ ತಿಳ್ಕೊಳ್ಬೇಡಿ. ಸಾವಿರಾರು ಮುಸಲ್ಮಾನರು ಇವರಿಂದಾಗಿ ನಮ್ಮ ನೆಮ್ಮದಿ ಹಾಳಾಗ್ತಾ ಇದೆ. ನಮ್ಮನ್ನು ಸಂಶಯದಿಂದ ನೋಡ್ತಾ ಇದ್ದಾರೆ. ನಾನು ತೀರ್ಥಹಳ್ಳಿಯವನೇ. ಆ ಶಾಕಿಲು ಅವ ಏನೋ ಮೊದಲು ಬಂದನಲ್ಲ, ಅಳ್ತಾರೆ ಜನ. ಮುಸಲ್ಮಾನರು, ಭಾರತೀಯ ಮುಸಲ್ಮಾನರು ಅರಬಿನ ಮುಸಲ್ಮಾನರು ಅಲ್ಲ, ಅರಬಿನ ಸಂತತಿ ಅಲ್ಲ, ಗೋರಿಯ ಸಂತತಿ ಅಲ್ಲ, ಗಜ್ನಿಯ ಸಂತತಿ ಅಲ್ಲ, ಖಿಲ್ಜಿಯ ಸಂತತಿ ಅಲ್ಲ. ನಾವು ಭಾರತೀಯ ಮುಸಲ್ಮಾನರು ಅಂತ ಹೇಳುವವರು ಬಹಳ ಸಂಖ್ಯೆ. ಅಕಸ್ಮಾತ್ ನಾನು ಎಲ್ಲ ಮುಸಲ್ಮಾನರನ್ನು ಸಾರಾಸಗಡ ಮಾತಾಡಿದರೆ ಅದು ನಂದು ಅಪರಾಧ. ಅದು ನಿನ್ನ ಭಾಷಣ ತೆಗೀರಿ, ನಿನ್ನದು ಯಾವುದೇ ಭಾಷಣ ತೆಗೀರಿ ನೀವು. ಅಲ್ಲ ಕಾರಂತರ, ಹಂಗಿದ್ರೆ ನೀವು ಹೇಳೋದೇನು? ಮುಸಲ್ಮಾನರು ನೀವು ಭಾರತವನ್ನು ಪ್ರೀತಿಸ್ತೀರಿ ಅನ್ನೋದಾದರೆ RSSನ ಅಂಗವಾಗಿರುವಂಥ ರಾಷ್ಟ್ರೀಯ ಮುಸ್ಲಿಂ ಮಂಚಿಗೆ ಜಾಯ್ನ್ ಆಗಿ. ಇಲ್ಲ ನಾನು ಹೇಳಿಲ್ಲ. ಅಲ್ಲ, ಇದೇ ನಾನು
ಅವರು ಸಂಘಟಿತವಾಗಿ ನಮ್ಮ ಜೊತೆಗೆ ಹೆಜ್ಜೆ ಹಾಕ್ತಾ ಇದ್ದಾರೆ. ಓಕೆ, ನಾವು ಅವರನ್ನು ದೂರೀಕರಿಸಿಲ್ಲ. ನೀವು ಮುಸಲ್ಮಾನರು ಅನ್ನುವ ಕಾರಣಕ್ಕೆ ದೂರ ಇಟ್ಟಿಲ್ಲ. ನಾವು ಮುಸಲ್ಮಾನರ ಎಲ್ಲರ ಮೇಲೂ ಅಪನಂಬಿಕೆಯನ್ನು ತಾಳಿಲ್ಲ ಅನ್ನೋದಕ್ಕೆ ಸಾಕ್ಷಿ ಕೊಟ್ಟಿದ್ದಷ್ಟೇ. ಎಸ್. ಖಾಲಿದವ್ರಿಗೆ ನನ್ನ ಕಡೆಯಿಂದ ಖಾಲಿದವ್ರಿಗೆ ಒಂದು ನಿಮಿಷ ಖಾಲಿದವ್ರೆ, ಹದೀಸ್ನಲ್ಲಿ ಗಜ್ವಾಯ ಹಿಂದ್ ಅಂತ ಇದೆ, ಪೈಗಂಬರರು ಹೇಳೋಗಿದ್ದಾರೆ, ಅಂತಿಮವಾಗಿ ಭಾರತದ ಮೇಲೆ ಇಸ್ಲಾಮಿಕ್ ಧ್ವಜ ನೆಟ್ಟ ನಂತರವೇ ಅಂತಿಮ ದಿನ ಬರುತ್ತೆ, ಆ ನಂತರವೇ ಯಾರಿಗೆ ಸ್ವರ್ಗ ಯಾರಿಗೆ ನರಕ ಅನ್ನೋದು ಡಿಸೈಡ್ ಆಗುತ್ತೆ. ಈ ಪಾಠಗಳನ್ನು ಸಣ್ಣ ಮಕ್ಕಳಿಗೆ ಮಾಡ್ತಾರಲ್ಲ, ಅವ್ರಿಗೆ ಏನು ಹೇಳಿದ್ದೀರಿ? ಆಸ್ ಸಮಾಜವಾಗಿ ಏನು ಹೇಳಿದ್ದೀರಿ ನೀವು? ನೋಡಿ ಕಲ್ತು ಬಂದವ್ ನಾನು. ಓಕೆ, ನಮ್ಗೆ ಈ ರೀತಿಯ ಪಾಠಗಳನ್ನ ಎಲ್ಲಿ ಹೇಳಿಕೊಡ್ಲಿಲ್ಲ. ನಿಮ್ಗೆ ಹೇಳಿಲ್ರಿ? ಕೇಳಿ, ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಕುರಾನ್ ಇರೋದು ಒಂದೇ. ಇನ್ನು ವ್ಯಾಖ್ಯಾನಿಸುವವರು ಈಗ ದೇಶದ್ರೋಹಿಗಳು ಬರೀ ಮುಸಲ್ಮಾನ ಸಮುದಾಯದಲ್ಲಿ ಮಾತ್ರ ಇದ್ದಾರೆ ಅಂತಲ್ಲ, ಹಿಂದೂಗಳಲ್ಲೂ ಇದ್ದಾರೆ, ಕ್ರಿಶ್ಚಿಯನಲ್ಲೂ ಇದ್ದಾರೆ. ಆದರೆ ನಾವು ಅವರನ್ನು ಎಲ್ಲರೂ ದೇಶದ್ರೋಹಿಗಳಂತ ನೋಡೋದಲ್ಲದೆ ಅವ್ರು ಕ್ರಿಶ್ಚಿಯನ್ ಮುಸ್ಲಿಂ ಹಿಂದೂ ಅಂತ ನೋಡೋದಿಲ್ಲ. ಸೊ ಈ ಕೆಲಸ ಹಿಂದೂ ಸಂಘಟನೆಗಳಿಂದ ಆಗುವಾಗ ಏನಾಗುತ್ತೆ, ಜಾತಿ ತಾರತಮ್ಯ ಆಗುತ್ತೆ. ಅದು ನಮಗೆ ನೋವು ಕೊಡೋದು. ಅವರ ಹೋರಾಟ ದೇಶದ ವಿಷಯದಲ್ಲಿ ನಾವು ಅವ್ರ ಜೊತೆಗಿದ್ದೀವಿ. ತುಂಬ ವಿಷಯಗಳಲ್ಲಿ ನಮ್ಗೆ ಅವ್ರಿಗೆ ಸಾಮರ್ಥ್ಯ ಇದೆ, ವಿರೋಧನೂ ಇದೆ. ವಿರೋಧ ಇರಬೇಕು, ಭಿನ್ನಾಭಿಪ್ರಾಯ ಇರಬೇಕು. ಆದರೆ ಈ ರೀತಿ ಏನು ನೀವು ಪಾಕಿಸ್ತಾನಿಗಳನ್ನ ನಾನು ಇತ್ತೀಚೆಗೆ ಒಂದ್ಸಲ ಒಂದು ಡಿಬೇಟಲ್ಲಿ ಇದೇ ವಿಷಯ ಬಂತು. ಯಾಕೆ ಇಸ್ಲಾಮಿಕ್ ಉಗ್ರರು ಅಂತ ಕರಿತೀರಿ, ಹಿಂದೂ ಒಬ್ಬ ಟೆರರಿಸ್ಟ್ ಆದಾಗ ಹಿಂದೂ ಟೆರರಿಸ್ಟ್ ಅಂತ ಯಾಕೆ ಕರೆಯೋದಿಲ್ಲ ಅಂತಂದರು. ನಾನು ಅದೇ ಹೇಳಿದ್ದು, ಇಸ್ಲಾಮಿಕ್ ಉಗ್ರರು ಇಸ್ಲಾಮಿಗೋಸ್ಕರ ನಾನು ಹೋರಾಟ ಮಾಡ್ತೀನಿ, ಹಿಂಸೆ ಮಾಡ್ತೀನಿ ಅಂದಾಗ ಇಸ್ಲಾಮಿಕ್ ಉಗ್ರರು ಅನ್ನಿಸಿಕೊಂಡ್ರು. ಶ್ರೀಲಂಕಾದಲ್ಲಿ ತಮಿಳು ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಹೋರಾಡ್ತೀವಿ ಅಂದವ್ರನ್ನ ತಮಿಳು ಉಗ್ರರು ಅಂತ ಕರೆದ್ವಿ. ಮಾವೋವಾದಿ ಸಿದ್ಧಾಂತವನ್ನು ಸ್ಥಾಪಿಸಬೇಕು ಅಂತ ಹೋರಾಡೋರಿಗೆ ಮಾವೋವಾದಿ ಉಗ್ರರು ಅಂತ ಕರೆದಿದ್ದೀವಿ. ನೀವು ಪರ್ಪಸ್ ಏನು ಅಂತ. ಈಗ LTTEಯಲ್ಲಿ ಮುಸಲ್ಮಾನರು ಇರಲಿಲ್ವಾ? ಇದ್ದರು. ಅವ್ರನ್ನ LTTEಯಲ್ಲಿರುವ ಇಸ್ಲಾಮಿಕ್ ಉಗ್ರರು ಅನ್ನಲಿಲ್ಲ, ತಮಿಳು ಉಗ್ರರೇ. ಅವನು ಮುಸ್ಲಿಮೋ ಹಿಂದೂನೋ ಕ್ರಿಶ್ಚಿಯನ್, ತಮಿಳುನಾಡಿಗೋಸ್ಕರ ತಮಿಳು ರಾಷ್ಟ್ರಕ್ಕೋಸ್ಕರ ಹೋರಾಡ್ತಿದ್ದ. ಈಗ ಮಾವೋವಾದಿಗಳ ಮಧ್ಯದಲ್ಲಿ ಮುಸ್ಲಿಮರಿಲ್ಲ, ಮಾವೋವಾದಿಗಳ ಮಧ್ಯದಲ್ಲಿ ಕಟ್ತೀವಿ ಅಂತ ಹೋರಾಡುವ ಕೆಲವು ಹಿಂದೂ ಸಂಘಟನೆಗಳು, ಹಿಂದೂ ಮುಖಂಡರು ಮುಸಲ್ಮಾನರನ್ನ ಕೊಲ್ಲಿ ಅದು ಇದು ಅಂತೆಲ್ಲ ಸ್ಟೇಟ್ಮೆಂಟ್ ಮಾಡ್ತಾರೆ. ಸೊ ಅವರನ್ನು ನೀವು ಏನಂತ ಕರೀತೀರಾ? ಅವಾಗ ಹಿಂದೂ ಅತಿರೇಕಿಗಳು ಅಂತೀವಿ. ಅದು ಯಾಕೆ ಹಿಂದೂ ಉಗ್ರಗಾಮಿಗಳಾಗ್ತಾರೆ? ಬಾಂಬ್ ಇಟ್ಟವರು ಸಿಕ್ಕಾಕೊಂಡು ಸರ್, ಬಾಂಬ್ ಬಿಟ್ಟರೆ ಉಗ್ರಗಾಮಿಗಳು. ಮಂಗಳೂರಲ್ಲಿ ಒಬ್ರು ರಾವ್ ಅಂತ, ಆದ್ರೆ ಅವ್ರು ಯಾವತ್ತು ಹಿಂದೂ ಉಗ್ರಗಾಮಿಗಳಾಗಿಲ್ಲಲ್ಲ. ಯಾವ ಸಂಘಟನೆ ಅವರು? ಸಂಘಟನೆ ಬೇಡ ಸರ್. ಈಗ ಅಲ್ಲಿ ತಾರೀಖ್ ಅಂತ ಬಂದಾಗ ಮುಸಲ್ಮಾನ ಆಗ್ಬಿಡ್ತಾನೆ, ಬೇರೆಯವ್ರು ಬಂದಾಗ ಹಿಂದೂ ಆಗಲ್ಲ, ಅವ್ರು ದೇಶದ್ರೋಹಿಗಳಾಗ್ಬಿಡ್ತಾರೆ. ನಾನು ಕೂಡ ಅದೇ ಮನಸ್ಥಿತಿ ಸರ್. ನನಗೂ ಕೂಡ ಜಾತಿ ಇದರ ಹೆಸರಲ್ಲಿ ಅವರನ್ನ ವಿರೋಧಿಗಳು ಅಥವಾ ದೇಶ ವಿಭಜಕರು ಭಯೋತ್ಪಾದನೆ ಮಾಡುವ ಇದರ ನಾನಿಲ್ಲ. ದೇಶ ವಿರೋಧಿಗಳು ಎಲ್ಲರೂ ದೇಶ ವಿರೋಧಿಗಳಾದ್ರು, ಯಾವ ಜಾತಿ ಧರ್ಮ ಆಗಲಿ. ಅವ್ರು ನಮ್ಮವರಲ್ಲಿದ್ದರೂ ಕೂಡ ನಾನು ಐ ಡೋಂಟ್ ವಾಂಟ್ ಟು ಟೆಲ್ ಇನ್ ಓಪನ್. ಇದು ತುಂಬ ವಿಷಯಗಳು ನನಗೆ ಗೊತ್ತಿದ್ದಾಗ ನಾನೇ ಪತ್ರಕರ್ತರಿಗೆ ಅಥವಾ ಸೋಷಿಯಲ್ ಮೀಡಿಯಾಕ್ಕೆ ಇಲ್ಲಿಯೇ ಸೂಚನೆಗಳನ್ನು ಕೊಟ್ಟು, ಪೊಲೀಸ್ ಸ್ಟೇಷನ್ಗೂ ಕೊಟ್ಟು ಅಂಥದ್ದನ್ನು ನಾನು ಕೂಡ ನಿಲ್ಲಿಸಿದ್ದೀನಿ. ನನಗೆ ಹೇಳಿಕ್ಕೆ ಹೋದರೆ ನನಗೂ ಕೂಡ ಅದು ತುಂಬನೇ ಜೀವಕ್ಕೆ ಅಪಾಯ. ಯಾಕಾಗಬೇಕು? ಯಾಕೆ ಜೀವಕ್ಕೆ ಅಪಾಯ ಇದೆ ಸರ್? ಯಾಕೆ ಜೀವಕ್ಕೆ ಅಪಾಯ ಆಗ್ಬೇಕು? ನಿಮಗೆ ಹುಚ್ಚರು ಇದ್ದಾರಲ್ಲ, ಎಲ್ಲ ಧರ್ಮಗಳಲ್ಲೂ ಇದ್ದಾರೆ ಹುಚ್ಚರು. ಸರಿ. ರಾಷ್ಟ್ರ ವಿರೋಧಿಗಳು ಅಂತ ನಾನು ಅಥವಾ ಸಂಘ ಪರಿವಾರ ವಿಷಯವನ್ನು ಮಂಡಿಸಬೇಕಾದರೆ 3 ಗುಂಪುಗಳನ್ನು ಮಾಡ್ತೀವಿ. ಒಂದು ಚರ್ಚ್, ಎರಡನೇದು ಇಸ್ಲಾಮಿಕ್ ಫಂಡಮೆಂಟಲಿಸಮ್, ಭಾರತದ ಜಗತ್ತಿನ ಇಸ್ಲಾಮೀಕರಣದ ಕನಸು, ಅದರ ಭಾಗವಾಗಿ ಭಾರತದ ಇಸ್ಲಾಮೀಕರಣದ ಕನಸು, ಅದರ ಭಾಗವಾಗಿ ಮೊಟ್ಟ ಮೊದಲು ಕೇರಳದ ಇಸ್ಲಾಮೀಕರಣದ ಕನಸು, ಕಾಶ್ಮೀರದ ಇಸ್ಲಾಂ ಬೈ ಪಾರ್ಟ್ ಅದನ್ನು ವಿರೋಧಿಸ್ತೀವಿ. ಚರ್ಚಿನ ಕ್ರೂಸೇಡ್, ಮತಾಂತರ ಅನ್ನುವುದು ಒಬ್ಬ ವ್ಯಕ್ತಿಯ ವಿಚಾರವಾಗಿಯೇ ಬದಲಾವಣೆ ಆಗಿದ್ದರೆ ಅದು ಸ್ವಾಗತಾರ್ಹ. ಕುತ್ತಿಗೆಲ್ಲಿದ್ದ ಗಣೇಶನ ತೆಗೆದು ಬಿಸಾಡ್ತಾನೆ, ಕ್ರಾಸ್ ಹಾಕ್ಕೊಂತಾನೆ, ಅದು ಇಚ್ಛೆ ಅವನಿಗೆ. ಇದಕ್ಕಿಂತ ಬೈಬಲ್ ಚೆನ್ನಾಗಿ ಆದರೆ ಮತಾಂತರಕ್ಕಷ್ಟೇ ಸೀಮಿತ ಆಗದೇನೆ ಅದು ರಾಷ್ಟ್ರಾಂತರವಾಗಿ ಬದಲಾವಣೆ ಆಗ್ತದಲ್ಲ, ಅದರ ತೀವ್ರತೆಯನ್ನು ಕಾಣಬೇಕಾದರೆ ನೀವು ಮೇಘಾಲಯಕ್ಕೆ ಹೋಗಬೇಕು, ನಾಗಾಲ್ಯಾಂಡಿಗೆ ಹೋಗಬೇಕು, ಗೂರ್ಖಾ ಲ್ಯಾಂಡಿಗೆ ಹೋಗಬೇಕು, ಬೋಡೋ ಲ್ಯಾಂಡಿಗೆ ಹೋಗಬೇಕು. ಇದೇನು ಲ್ಯಾಂಡ್ ಇದು? ಸ್ಕಾಟ್ಲ್ಯಾಂಡ್, ಇಂಗ್ಲೆಂಡ್, ಐರ್ಲ್ಯಾಂಡ್, ನೆದರ್ಲ್ಯಾಂಡ್, ಸ್ವಿಟ್ಜರ್ಲ್ಯಾಂಡ್. ಇಲ್ಲಿ ಹೇಗೆ ಬಂತು ಲ್ಯಾಂಡ್? ನೀವು ನಾಗಾಗಳು, ನೀವು ಭಾರತೀಯರೇ ಅಲ್ಲ, ಇದು ನಿಮ್ಮದು ನಾಗಾಲ್ಯಾಂಡ್. ನಾಗಾ ನ್ಯಾಷನಲ್ ಫ್ರಂಟ್, ನೀವು ನೇಷನ್ನೇ ಬೇರೆ, ಗೂರ್ಖಾ ನೇಷನ್ನೇ ಬೇರೆ, ಬೋಡೋ ನೇಷನ್ನೇ ಬೇರೆ. ಇದು ಮತಾಂತರದ ಅಂತಿಮ ಪರಿಣಾಮ, ಅದನ್ನು ವಿರೋಧಿಸ್ತೀವಿ. ಈ ಎರಡೂ ಶಕ್ತಿಗಳ ಹಸ್ತಕರಾಗಿ ಕೆಲಸ ಮಾಡುವ ವ್ಯಕ್ತಿಗಳಿದ್ದಾರಲ್ಲ, ಅವ್ರ ಮೇಲೆ ಟಾರ್ಗೆಟ್ ಜಾಸ್ತಿ. ನಾನು
ಹಿಂದೂ ಸಮಾಜದ ಅಥವಾ ಭಾರತದ ಎಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣ ಮುಸಲ್ಮಾನರು ಅಲ್ಲ, ಕ್ರಿಶ್ಚಿಯನ್ರು ಅಲ್ಲ, ಇವರು ಅಂತ ನಾವು ಹೇಳ್ತಾ ಇದ್ದೀವಿ. ಹಾಗಾಗಿ ನಾವೇನೋ ನಿರ್ದಿಷ್ಟವಾದ ಒಂದು ಕೋಮನ್ನೇ ಗುರುತಿಸಿ ದ್ವೇಷವನ್ನು ಬಿತ್ತಾ ಇದ್ದೀವಿ ಅನ್ನೋದು ಸುಳ್ಳು. ಇದು ನಮ್ಮ ಬಗ್ಗೆ ಒಂದು ನ್ಯಾರೇಟಿವ್ ಅಂತಾರಲ್ಲ, ಏನೋ ಒಂದು ಇಂಗ್ಲೀಷ್ನಲ್ಲಿ, ಒಂದು ಸುಳ್ಳು ಪ್ರಚಾರ. ಅವೆಲ್ಲವೂ ಸುಳ್ಳಾಗಿದೆ. ಈಗ ನೀವು ತೆಗೆದು ನೋಡಿ, ನೀವು ಉತ್ತರ ಪ್ರದೇಶದ ಚುನಾವಣೆಯ ಸಂದರ್ಭದಲ್ಲಿ ಮುಸಲ್ಮಾನರ ಬೆಂಬಲ ಇಲ್ಲದೇನೆ ರಾಜಕೀಯ ವಿಶ್ಲೇಷಕರು ಹೇಳುವುದು ಗುಜರಾತ್ನಲ್ಲಿ BJPಯ ಗೆಲುವಿನ ಹಿಂದೆಯೂ ಕೂಡ ದೊಡ್ಡ ಪ್ರಮಾಣದ ಮುಸಲ್ಮಾನರ ಮತದಾನ ಇದೆ. ಯಾಕೆ ಕೊಟ್ಟರು? ತಾಲಿಬಾನಿನ ದುಸ್ಥಿತಿ ಈ ಮೂಲಭೂತವಾದಿಗಳಿದ್ದಲ್ಲ, ಇವತ್ತು ನೀವು ಹೇಳಿರಲ್ಲ ಜೀವಕ್ಕಪಾಯ ಉಂಟು ಅಂತ, ಅಂದರೆ ನಿಯಂತ್ರಿಸುವುದು ಸಮಾಜವನ್ನೇ. ನಿಮ್ಮ ಮಗಳು ಹೇಗಿರಬೇಕು, ನಿಮ್ಮ ಹೆಂಡತಿ ಹೇಗಿರಬೇಕು ಅಂತೇಳಿ ನೀವು ಡಿಸೈಡ್ ಮಾಡೋದು ಯಾರು? ಇವನು. ಅದನ್ನು ನಾವು ವಿರೋಧಿಸ್ತೀವಿ. ಭಾರತದ ಒಳಗಡೆ ಒಂದು ತಾಲಿಬಾನ್, ಇದು ಮುಸಲ್ಮಾನರಿಗೆ ಬೇಡಾಗಿದೆ, ಭಾರತೀಯ ಮುಸಲ್ಮಾನರಿಗೆ ಬೇಡಾಗಿದೆ. ಅವ್ರನ್ನ ದೂರ ಇಟ್ಟು ನಾವೇನು ಮಾಡೋರಿದ್ದೀವಿ ಪಾಪ. ಸೈಯದ್ ಸಮೀನ್ ಅವ್ರಿಗಂತ ಮೈಕ್ ಕೊಡಿ, ಮೈಕ್. ಸರ್ ನಮಸ್ಕಾರ ಸರ್. ಹೇಳಿ ಸರ್. ಸೈಯದ್ ಸಮೀನ್, ತಾವು ಶುರುವಾತ್ನಲ್ಲಿ ಹೇಳಿದರು ನಮಗೆ ಮುಸಲ್ಮಾನ್ಗೆ ಏನು ತೊಂದರೆ ಇಲ್ಲ ನಮ್ಮ ಕಡೆಯಿಂದ, ಕ್ರಿಶ್ಚಿಯನ್ಗೆ ತೊಂದರೆ ಇಲ್ಲ ಅಂತ. ಈಗ ಎಷ್ಟು ಬ್ಲಾಸ್ಟ್ ಆಗಿದೆ, ಆ ಹಿಂದೆ ಯಾರ ಕೈವಾಡ ಇದೆ ತಮಗೆ ಗೊತ್ತಿದೆ ಸರ್? ಯಾಕೆಂದರೆ ಈಗ ನಾವು ಕಷ್ಟನಲ್ಲಿ ಇದ್ದೀವಿ. ಈ ಬ್ಲಾಸ್ಟ್ ಆದಮೇಲೆ ಇದು ಬೇರೆ ಬೇರೆ ರೀತಿಯಿಂದ ಮಾಡ್ತಾ ಇರೋದು ಓಟ್ಗೋಸ್ಕರ ಸರ್. ಯಾರು ರಾಜಕಾರಣಿದು ಕೈವಾಡ ಇದೆ. ಇದು ಇಷ್ಟು ಓಟ್ ತಗೊಳ್ಳೋಕ್ಕೆ ಏನೇನು ಷಡ್ಯಂತ್ರ ಮಾಡ್ತಾ ಇದ್ದಾರೆ ನಾವು. ಯಾಕೆಂದರೆ ನಾವು ಮುಸಲ್ಮಾನ ಈ ದೇಶದಲ್ಲಿ ಇದ್ದೀನಿ, ಹಿಂದೂಸ್ತಾನಿ ನಾವು. ನಮಗೆ ಏನನ್ನ ಅಜ್ಜಿ ಸರ್ಗೆ ಏನನ್ನ ತೊಂದರೆ ಆಗಿದ್ರೆ ಅಯ್ಯೋ ಅಪ್ಪ ಅನ್ನೋದು ದೇಶ ನಮ್ಮ. ಆ ಥರ ದೇಶದಲ್ಲಿ ಬದಲಾವಣೆ ಆಗ್ತದೆ ಸರ್. ಈ ಥರ ಆಗಬಾರ್ದು ಸರ್. ನಾವು ಎಲ್ಲ ಒಂದೇ, ಸಹಮತ ಇದೆ. ನಾವೆಲ್ಲ ಒಂದೇ ಇರಬೇಕು ಸರ್. ಯಾಕೆಂದರೆ ನಮ್ಮ ಮನೆ ಪಕ್ಕದಲ್ಲಿ ಹಲವಾರು ಹಿಂದೂಗಳು ಇದ್ದಾರೆ. ನಾವು ಎಷ್ಟು ಪ್ರೀತಿನಲ್ಲಿ ಇರ್ತೀನಿ ಅಂದರೆ ಪ್ರಾಣ ಕೊಡ್ತೀನಿ ಸರ್ ಅವ್ರಿಗೆ. ಅವ್ರು ನಮಗೆ ಪ್ರಾಣ ಕೊಡ್ತಾ ಇದ್ದಾರೆ. ಈಗ ಬದಲಾವಣೆ ಆಗ್ತಾ ಇರೋದು ನೋಡಿದ್ರೆ ನಮಗೆ ಸ್ವಲ್ಪ ಮುಂದೆ ಭಯ ಆಗುತ್ತೆ. ಈ ಥರ ಆಗಬಾರ್ದು ಸರ್. ನಾವು ದೇಶ ತುಂಬ ಪ್ರೀತಿನಲ್ಲಿ ಹೋಗ್ತಾ ಇದೆ, ಹೋಗಬೇಕು ಸರ್. ಎಲ್ಲ ಅವರು ನಾನು ಅದನ್ನು ಇನ್ನೊಂದು ಸ್ವಲ್ಪ ಮುಂದುವರ್ಕೊಂಡು ಹೋಗಿ ಹೇಳ್ತೀನಿ. ದೇಶ ಹಿಂಗೆ ಮುಂದುವರೆದ್ರೆ ಭವಿಷ್ಯದಲ್ಲಿ, ದೇಶ ಹಿಂಗೆ ಮುಂದುವರ್ಕೊಂಡು ಹೋದರೆ ಈ ದೇಶದಲ್ಲಿ ಮುಸ್ಲಿಮರು ಕ್ರಿಶ್ಚಿಯನ್ರ ಭವಿಷ್ಯ ಏನು? ಹಂಗಿದ್ರೆ ಹಿಂದೂಗಳು, ಹಿಂದೂ ರಾಷ್ಟ್ರದ ಕಲ್ಪನೆ ಮತೀಯ ನೆಲೆಯಲ್ಲಿ ಅಲ್ಲ. ಹಿಂದೂ ಯಾವತ್ತೂ ಪರಮತದ, ಪರಸಂಪ್ರದಾಯದ ದ್ವೇಷವನ್ನು ಮಾಡಿದವರಲ್ಲ. ನಾನು ಆಗಲೇ ಆರಂಭದಲ್ಲೇ ಹೇಳಿದೆ ಅದನ್ನ. ಓಕೆ. RSS ಪ್ರತಿಪಾದಿಸುವ ಹಿಂದೂ ರಾಷ್ಟ್ರ ಅದು ಸಮಸ್ತ ಜನಾಂಗಗಳ ಒಂದು ತೋಟವಾಗಿಯೇ ಇರ್ತದೆ. RSS ಅದರ ಹಿಂದೂ ರಾಷ್ಟ್ರದ ಕಲ್ಪನೆ ಏನಿದೆ ಅದು ನಿಜವಾದ ಹಿಂದೂ ಸ್ವಭಾವದ ಪ್ರತಿಪಾದನೆಯಾಗಿಯೇ ಇರ್ತದೆ. ದೇಶದ ಸ್ವರೂಪ ಹೆಂಗಿರುತ್ತೆ? ತ್ರಿವರ್ಣ ಧ್ವಜ ತೆಗೆದು ಭಗವಾ ಧ್ವಜ ಮಾಡ್ತೀರಾ? ಸಂವಿಧಾನ ತೆಗೆದು ಇನ್ನೊಂದು ಧಾರ್ಮಿಕ ಗ್ರಂಥದ ಅಧೀನದಲ್ಲಿ ದೇಶ ಆಳಲ್ಪಡುತ್ತೆ ಅಂತೀರಾ? ಸುಳ್ಳದು. ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನದಲ್ಲಿ ಒಟ್ಟು ಭಾರತವನ್ನು ಕೊಂಡೊಯ್ಯುವ ದೃಷ್ಟಿಕೋನ ಇದೆಯೇ ಹೊರತು ದೇಶವನ್ನು ವಿಭಜಿಸುವ ಯಾವ ಅಂಶಗಳೂ ಇಲ್ಲ. ಅದರ ಆಧಾರದ ಮೇಲೆಯೇ ನಡೆಯುವುದು. ಅನಾವಶ್ಯಕವಾಗಿ ಇವರು ಸಂವಿಧಾನದ ವಿರೋಧಿಗಳು ಅನ್ನುವ ಅಪಪ್ರಚಾರ ನಡೆದಿದೆಯೇ ಹೊರತು ಆ ರೀತಿಯ ಎಲ್ಲಿಯೂ ಚರ್ಚೆ. ಸಾಧಾರಣವಾಗಿ ನಾನು ಅಖಿಲ ಭಾರತ ಮೀಟಿಂಗ್ಗಳಲ್ಲೂ ಸಾಕಷ್ಟು ಸಾರಿ ಭಾಗವಹಿಸ್ತೀನಿ. ಆಲ್ ಇಂಡಿಯಾ ನಮ್ಮದೇನು ಅಖಿಲ ಭಾರತೀಯ ಪ್ರತಿನಿಧಿ ಸಭಾ ನಡೀತದೆ, ಅಲ್ಲೂ ನಾನು ಪಾಲ್ಗೊಳ್ತೀನಿ. ಸಂವಿಧಾನದ ನಿಷ್ಠೆ, ಸಂವಿಧಾನದ ಬಗ್ಗೆ ಗೌರವ, ಅಂಬೇಡ್ಕರ್ ಅವರ ಪರಿಶ್ರಮದ ಬಗ್ಗೆ ಹಾಡಿ ಹೊಗಳುವ ಘಟನೆಗಳು ನಡೀತಾ ಇದೆಯೇ ಹೊರತು ಇದರ ಬಗ್ಗೆ ಅಪಸ್ವರವನ್ನು RSS ಎಲ್ಲಿಯೂ ಎತ್ತಿಲ್ಲ. ಸರ್, ಶಾಜಿಲ್ ಅಹಮದ್ ಅಂದ್ಬಿಟ್ಟು ಹಿಂದುತ್ವ ಅಂದರೆ
ಸನಾತನ ಧರ್ಮ ಐಡಿಯಾಲಜಿನ ಸಾವರ್ಕರ್ ಮತ್ತು ಗೋಡ್ಸೆ ಐಡಿಯಾಲಜಿನ ಸರ್ ನಿಮ್ಮ ಪ್ರಕಾರ ಏನು? ನನಗೆ ಗೋಡ್ಸೆ ಸಾವರ್ಕರ್ ಐಡಿಯಾಲಜಿ ಗೊತ್ತಿಲ್ಲ. ನನಗೆ RSS ಏನು ಪ್ರತಿಪಾದಿಸ್ತಾ ಇದೆ ಇದು ಮತೀಯ ನೆಲೆಯ ಹಿಂದುತ್ವ ಅಲ್ಲ. ಜುಟ್ಟು ಜನಿವಾರ ಪೂಜೆ ಪುನಸ್ಕಾರ ಗುಡಿ ಗೋಪುರಗಳ ಹಿಂದುತ್ವ ಅಲ್ಲ. ಇನ್ನೊಂದ್ಸಲ ಹೇಳಿ, ನನಗೆ ಆಶ್ಚರ್ಯ ಆಯ್ತು. ಜುಟ್ಟು ಜನಿವಾರ ಪೂಜೆ ಪುನಸ್ಕಾರ ಗುಡಿ ಗೋಪುರಗಳ ಹಿಂದುತ್ವ ಅಲ್ಲ. RSS ಪ್ರತಿಪಾದಿಸುವುದು ರಾಷ್ಟ್ರೀಯತೆಯ ಹಿಂದುತ್ವ, ನ್ಯಾಷನಲಿಸಮ್. ಈ ನ್ಯಾಷನಲಿಸಮ್ ಭಾರತದ ಸಾಂಸ್ಕೃತಿಕ ನೆಲೆಗಟ್ಟಿನ ಆಧಾರದ ಮೇಲೆ ನಂಬ್ಕೊಂಡು ಬಂದಿರುವ ವಿಚಾರಗಳು. ನಿಮಗೇನು ಇದ್ರ ಬಗ್ಗೆ ಡೌಟ್ ಬಂತ? ಇಲ್ಲ, ನೀವು ಗುಡಿ ಗೋಪುರ ಪೂಜೆ ಪುನಸ್ಕಾರಗಳು ಅಲ್ಲ, ಆ ಹಿಂದುತ್ವ ಅಲ್ಲ. ಓಕೆ, ಜುಟ್ಟು ಜನಿವಾರ ನಾಮ ವಿಭೂತಿ ಆ ಹಿಂದುತ್ವ ನಾವು ಹೇಳುವುದಲ್ಲ. ರಾಷ್ಟ್ರೀಯತೆ, ನ್ಯಾಷನಲಿಸಮ್, ಅದರ ವಿಚಾರದ ಪ್ರತಿಪಾದಕರು ನಾವು. ನೀವು ಹೇಳಿದ್ರಲ್ಲ ಗೋಡ್ಸೆ ಹಿಂದುತ್ವ ಏನು ನಿಮ್ಮ ಪ್ರಕಾರ? ಗೊತ್ತಿಲ್ಲ ನನಗೆ. ಅಲ್ಲ, ಅವ್ರು ಕೇಳ್ತಾರೆ, ಪ್ರಶ್ನೆ ಕೇಳಿದವ್ರಿಗೆ ಗೋಡ್ಸೆ ಹಿಂದುತ್ವ ಅಂದ್ರೆ ಏನು? ಹೇಟ್ರೆಡ್ ಮಾಡೋದು, ತಮ್ಮಲ್ಲಿ ಒಂದು ಸಂಘಟನೆ ಮಾಡಿಕೊಂಡು ಓಕೆ, ಸೆಕ್ಯುಲರಿಸಮ್ನ ದೇಶ ಹೌ ಟು ರೂನ್ ಪೀಸ್ ಆಫ್ ಕಂಟ್ರಿ ಸರ್. ಓಕೆ, ದೇಶ ಒಡೆಯೋದು, ದೇಶ ಒಡೆದಿದ್ದವ್ರ ವಿರುದ್ಧನೇ ಇದ್ರು ಅಂತ ಪರಿಕಲ್ಪನೆ ಇರೋದು. ಓಕೆ, ದೇಶ ನನ್ನ ಐಡಿಯಾಲಜಿ, ವಾಟ್ ಐ ಬಿಲೀವ್, ವಾಟ್ ಐ ಸ್ಟಡಿ, ನಾನು ಏನು ಓದಿದ್ದೀನಿ ಅದ್ರ ಪ್ರಕಾರ ನಾನು ಹೇಳ್ತೀನಿ. ಸನಾತನ ಹಿಂದುತ್ವ ಅಂದ್ರೇನು? ಎಲ್ಲರೂ ಒಟ್ಟಿಗೆ ಸೆಕ್ಯುಲರ್ ಆಗಿ ಒಂದು ದೇಶದಲ್ಲಿ. ತಾವು ಕಾಂಗ್ರೆಸ್ ಕಾರ್ಯಕರ್ತರು? ಹೌದು ಸರ್. BJP ಅವರು ಬಂದರೆ ಸನಾತನ ಧರ್ಮ ಸ್ಥಾಪನೆ ಆಗಿಬಿಡುತ್ತೆ, ಅದಕ್ಕೆ BJP ಅವರು ಬರೋದು ಬೇಡ ಅಂತ ಖರ್ಗೆ ಅವರು ಒಂದು ಸಲ ಹೇಳಿದ್ರು. ಓಕೆ ಸರ್. ಹಂಗಿದ್ರೆ ಏನದು? ಅಂದ್ರೆ ಅದರ ಅರ್ಥ ಏನಾಗಿದ್ರೆ? ಖರ್ಗೆ ಅವರಿಗೆ ಕೇಳ್ಬೇಕು ಸರ್. ಓಕೆ ಓಕೆ ಓಕೆ. ಹಾಂ, ಸಂಸ್ಕೃತಿ ಇದೆ ಸರ್. ಒಂದೇ ಒಂದು ಮಾತು ಹೇಳ್ತೀನಿ. ತಾವು ರಾಮ್ ಭಕ್ತನಲ್ಲಿ ಒಂದು ಹೇಳಿಕೆ ಇದೆ. ಆ ಕಾಲದ ಭಕ್ತ ಒಂದು ಹೇಳಿಕೆ ಇದು ಸಂಸ್ಕೃತ ಸರ್. ನಾನು ಹೇಳ್ತೀನಿ ಹಿಂದಿನಲ್ಲಿ, ಆಮೇಲೆ ನಾನು ಇದು ಮಾಡ್ತೀನಿ. ಯಾಕೆಂದರೆ ವೇದಿಕೆಯಲ್ಲಿ ಒಂದು ಸ್ವಲ್ಪ ಹಿಂದಿ ಅಲ್ಲ, ನೀವು ವಿಷಯ ಹೇಳ್ಬಿಡಿ. ನೀವು ಸಂಸ್ಕೃತ ಮೌಲಾ ಜಪ್ಪು ನಾ ಕರ್ ಜಪ್ಪು ಮುಖ್ಸೆ ಕಹೂನ ರಾಮ್ ಹಮಾರ ಹಮೇ ಜಪೆ ಹಮ್ಕಾ ಯೋಗ ಸೆ ಕಾಮ್. ಯಾಕೆಂದರೆ ರಾಮ್ ಭಕ್ತ ಕೆಲಸ ಏನಿದೆ ಯೋಗತ್ತೆ, ಯೋಗ ಕೆಲಸ ನಾವು ಮಾಡಬೇಕು ಸರ್. ಯೋಗ್ಯ ಕೆಲಸ, ಯೋಗ್ಯ ಅದು. ಈಗ ಪರ್ಸೆಂಟೇಜ್ ಕೆಲಸ ನಡೀತಾ ಇದೆಯಲ್ಲ ಸರ್, ಇದು ಹೆಂಗೆ ಸರ್? ಆ ಥರ ಆಗಬಾರ್ದು. ಸರ್ಕಾರದ ಬಗ್ಗೆ ಸರ್ಕಾರ ಬಗ್ಗೆ ಓಕೆ, ಸರ್ಕಾರದ ಬಗ್ಗೆ ಒಂದು ಅಭಿಪ್ರಾಯ ತಗೊಳ್ತೀನಿ ನಾನು. BJP RSSನ ಅಂಗ ಅಂತಲೇ ಪರಿಗಣಿಸಲ್ಪಡುತ್ತೆ. ಐ ಡೋಂಟ್ ನೋ, ಅಂದರೆ BJPಯ ಪ್ರತಿಯೊಂದು ಸರ್ ಒಂದು ನಿಮಿಷ BJPಯ ಪ್ರತಿಯೊಂದು ನಿರ್ಧಾರಗಳನ್ನು RSS ಮಾನಿಟರ್ ಮಾಡುತ್ತೆ. RSS ಹಾಕಿದ ಗೆರೆಯನ್ನು BJP ದಾಟೋದಿಲ್ಲ. ಹೀಗೆಲ್ಲ ಇದ್ದಾಗಲೂ ಕೂಡ ರಾಜ್ಯದಲ್ಲಿ ಅಧಿಕಾರದಲ್ಲಿರುವಂಥ BJP ಸರ್ಕಾರ ಹಿಂಗೆ ಹಾಕಿದೆ ಅನ್ನೋದು ಪ್ರಶ್ನೆ ಅವ್ರದ್ದು. ನಾನು ಪ್ರಾರಂಭದಲ್ಲೇ ಹೇಳಿದೆ, ಆ ಪ್ರಶ್ನೆಯನ್ನು ನೀವು BJPಯವರಲ್ಲಿಯೇ ಕೇಳಬೇಕು. ಇದು ನಂಬರ್ 1. ಓಕೆ. ಎರಡನೇದು, ಪರಿವಾರದ ಒಂದು ಸಂಘಟನೆ ಅಂತ ನೀವು ಗುರುತಿಸಿದರೆ ಅದಕ್ಕೆ ತಕ್ಕಂತೆಯೇ ನಾನು ಉತ್ತರವನ್ನು ಕೊಡಬೇಕಾಗ್ತದೆ. ಹೌದು. ಒಂದು ಕರ್ನಾಟಕದಲ್ಲಿ ಇರುವುದು ನಿಜವಾಗಿಯೂ BJP ಸರ್ಕಾರವಾ ಅಂತ ನೀವು ಪ್ರಾಮಾಣಿಕವಾಗಿ ಪ್ರಾರಂಭದಿಂದ ಯೋಚನೆ ಮಾಡಿದರೆ BJPಗೆ ಸಿಕ್ಕ ಓಟ್ ಎಷ್ಟು? 105 ಏನೋ, 104 ಸ್ಥಾನಗಳು. 104 ಸ್ಥಾನಗಳು. ಸರ್ಕಾರ ಆಗುವುದಿಲ್ಲ. ಹೌದು. ಯಾರೋ ಒಂದಷ್ಟು ಜನ ಕಾಂಗ್ರೆಸ್ ಬಿಟ್ಟು ಬಂದರು, 17 ಜನ ಬಂದರು. ಇದನ್ನು ಯಾವ ಸರ್ಕಾರ ಅಂತ ಕರಿತೀರಾ? ನೀವೇ ಹೇಳಿ. ಓಕೆ. 49 51 49 ಇತ್ತು, 51 ಆಯಿತು. ಆ ಗುಂಪಿನವ್ರು ಈ ಕಡೆಗೆ ಬಂದರು. ಇದನ್ನ ಹೇಗೆ BJP ಸರ್ಕಾರ ಅಂತ ಕರಿತೀರಾ ನೀವು? ಈಗ 16-17 ಜನ ಬಂದ್ರಲ್ಲ, ಅದಕ್ಕೆ RSSನ ಗ್ರೀನ್ ಸಿಗ್ನಲ್ ಯಾರು RSSನ ಗ್ರೀನ್ ಸಿಗ್ನಲ್ ಇರೋದಿಲ್ವಾ? BJP ಅವರು ನಿಮ್ಮನ್ನು ಕೇಳದೆ ಮಾಡ್ಬೋದು. ಒಂದು ತಪ್ಪು ಅಭಿಪ್ರಾಯ ಇದೆ. ದೈನಂದಿನ ಹಿಂದೂ ಜಾಗರಣ ವೇದಿಕೆಯ ವ್ಯವಹಾರಗಳಲ್ಲಿ, ಚಟುವಟಿಕೆಗಳಲ್ಲಿ RSS ಹಸ್ತಕ್ಷೇಪ ಮಾಡುವುದಿಲ್ಲ. ಓಕೆ. ABVP ಯಾವ ಹೋರಾಟ ಮಾಡಬೇಕು, ಯಾವ ಹೋರಾಟ ಮಾಡಬಾರದು, ಎಲ್ಲಿ ಮಾಡಬೇಕು ಅನ್ನುವ ಸೂಚನೆಯನ್ನು RSS ಕೊಡುವುದಿಲ್ಲ. ನಮ್ಮ ಬೆಳವಣಿಗೆಯ ಗುಟ್ಟೇ ಅದು. ಓಕೆ. ಅಕಸ್ಮಾತ್ ಎಲ್ಲ ಸಂಘಟನೆಗಳನ್ನು ಒಬ್ಬರು ಇದ್ದಾರೆ ಅಂದಿದ್ದರೆ ಈ ಬೆಳವಣಿಗೆ ಬರ್ತಾನೇ ಇರಲಿಲ್ಲ. ಹಾಗಾಗಿ BJPಯ ಚಟುವಟಿಕೆಗಳಿಗೂ ಸಂಘ ಒಪ್ಪಿಗೆ ಕೊಡುತ್ತದೆ ಅನ್ನುವುದಿಲ್ಲ. ನೋಡಿ, ಯಾರು ಬೇಕಾದರೂ ಬರ್ಬೋದು. ತುರ್ತು ಪರಿಸ್ಥಿತಿ ಮುಗಿದ ನಂತರ
ಜಮಾತೆ ಇಸ್ಲಾಮಿ ಹಿಂದಿನ ಜನ ಫುಲ್ ಬರ್ತಾ ಇದ್ರಲ್ಲಿ ಕಾರ್ಯಾಲಯಕ್ಕೆ, ನನಗೆ ಗೊತ್ತಿದ್ದಾಗೆ ಬರ್ತಿದ್ರು, ಭೇಟಿ ಮಾಡ್ತಿದ್ರು, ಹೋಗ್ತಿದ್ರು. ಇವತ್ತಿಗೂ ಬಿ ಜೆ ಪಿಯವರು ಬರ್ತಾ ಇದ್ದಾರೆ ಅನ್ನುವುದು ಸುದ್ದಿ ಆಗ್ತಾ ಇದೆಯೇ ಹೊರತು ಬೇರೆಯವರು ಬಂದದ್ದು ಸುದ್ದಿನೇ ಆಗುವುದಿಲ್ಲ, ಸುದ್ದಿ ಆಗುವ ಅವಶ್ಯಕತೆಯೂ ಇಲ್ಲ. ಯಾರು ಬರ್ತಾ ಇದ್ದಾರೆ, ಯಾರು ಹೋಗ್ತಾ ಇದ್ದಾರೆ, ಯಾರೋ ಒಬ್ಬರು ಕೂತ್ಕೊಂಡು ಪಟ್ಟಿ ಮಾಡಿ. ಬೇಕಾದಷ್ಟು ಜನ ಬರ್ತಾರೆ, ಮುಸಲ್ಮಾನರು ಬರ್ತಾರೆ, ಕ್ರೈಸ್ತ ಪಾದ್ರಿಗಳು ಬರ್ತಾರೆ, ಅವ್ರ ಸಮಸ್ಯೆಗಳನ್ನು ತೊಗೊಂಡು ಬರ್ತಾರೆ, ಸಹಾಯವನ್ನು ಕೋರಿ ಬರ್ತಾರೆ, ಜಾತಿ ಜನಾಂಗಗಳ ಪ್ರಮುಖರು ಬರ್ತಾರೆ. ಓಪನ್ ಅದು. ಮುಖ್ಯಮಂತ್ರಿ ಬಂದಾಗಷ್ಟೇ ಮಾಧ್ಯಮದಲ್ಲಿ ನಿಂತಿರ್ತಾರೆ. ಹಾಗಾಗಿ ಆ ಥರದಲ್ಲಿ ಇಲ್ಲ. ಬಿ ಜೆ ಪಿ, ನನ್ನ ವೈಯಕ್ತಿಕ ಅಭಿಪ್ರಾಯ, ಕರ್ನಾಟಕದಲ್ಲಿ ಇರುವುದು ಬಿ ಜೆ ಪಿಯ ಸರ್ಕಾರ ಅಲ್ಲ, ಕಾಂಗ್ರೆಸ್ ಗುಂಪು ಬೆಂಬಲಿತ ಬೊಮ್ಮಾಯಿಯವರ ಸರ್ಕಾರ ಅಧಿಕಾರದಲ್ಲಿದೆ. ರಾಜಕೀಯ ಪ್ರೊಸೆಸ್ ನಡೀತಾ ಇದೆ. ಉದಾಹರಣೆಗೆ ಇದೇ ಬಿ ಜೆ ಪಿ ಎಂಥ ಮುಫ್ತಿ ಮೊಹಮ್ಮದ್ ಸಯೀದರ ಮಗಳು ಪಿ ಡಿ ಪಿ ಜೊತೆ ಸರ್ಕಾರ ಮಾಡಿಬಿಟ್ರಪ್ಪ. ಹೌದು. ಅವಾಗ ನಾವು ಎಲ್ಲ ಒಂದು ಆಮೇಲೆ ಅವ್ರು ಹೇಳಿದರು, ಇಲ್ಲ ಇದೊಂದು ಪ್ರೊಸೆಸ್ ಇದು, ಕಾಶ್ಮೀರ ಏನು ಅಂತ ನಾವು ತಿಳ್ಕೊಳ್ಬೇಕಾದ್ರೆ ಅಲ್ಲಿ ಸರ್ಕಾರದೊಳಗೆ ನಾವು ಹೋಗಲೇಬೇಕು. ಅಲ್ಲಿ ಹೋದ ಮೇಲೆ ನಮಗೆ ಗೊತ್ತಾಗೋದು. 370 ತೆಗೀಲಿಕ್ಕೆ ಕಾರಣ ಅವತ್ತು ಸರ್ಕಾರ ಮಾಡಿದ್ದದು. ರಾಜಕೀಯ ಒಂದಷ್ಟು ಪ್ರೊಸೆಸ್ ಇರ್ತದಲ್ಲ, ಆ ಹಾದಿಯಲ್ಲಿ ಕರ್ನಾಟಕದಲ್ಲಿ ಬಿ ಜೆ ಪಿ ಹೊರಟಿದೆ ಅಂತ ನಾವು ಭಾವಿಸಿದ್ದೇವೆ. ಉದಾಹರಣೆಗೆ ನಾನು ಹೇಳಬೇಕು ಹೇಳಬಾರ್ದು, ಬಿ ಜೆ ಪಿಗೆ ತನ್ನದೇ ಆದ ಸಾಮರ್ಥ್ಯ ಸ್ವತಂತ್ರವಾಗಿ ಇದೆಯಾ? ಇಲ್ಲ. ಇದನ್ನು ಒಪ್ಕೊಳ್ಬೇಕು ನಾವು. ಉದಾಹರಣೆಗೆ ಯಡಿಯೂರಪ್ಪನವರು ಒಂದು ಸರಿ ಸಿಟ್ಕೊಂಡು ಪಾರ್ಟಿ ಬಿಟ್ಟು ಹೋದರು. ಆ ಒಂದು ವರ್ಗದ ಜನ ಬಿ ಜೆ ಪಿಯನ್ನು ಬೆಂಬಲಿಸಲಿಲ್ಲ. ಅವತ್ತು ಸೀಟ್ ಎಷ್ಟಕ್ಕೆ ಬಂದಿತ್ತು? 40. ಅದೇ ನಿಜವಾದ ಬಿ ಜೆ ಪಿಯ ಸಾಮರ್ಥ್ಯ. ಹಾಗಾಗಿ ಆ ಪ್ರೊಸೆಸ್ ಇದೆ, ವಿಸ್ತಾರ ಮಾಡುವ ಒಂದು ಸ್ಟ್ರಾಟಜಿ ಇರ್ಬೋದು ಅವ್ರದ್ದು. ಹಾಗಾಗಿ ಬೆಳ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಆ ಪಾಪವನ್ನು ಎಲ್ಲ ಸಂಘದ ತಲೆಗೆ ಕಟ್ಟುವ ಕೆಲಸವನ್ನು ಯಾರೂ ಮಾಡಬಾರ್ದು. ವಾಸ್ತವ ಸ್ಥಿತಿಯನ್ನು ನಿಮ್ಮ ಎದುರುಗಡೆ ಹೇಳಿದ್ದೇನೆ. ಈ ಸಂಘ ಪರಿವಾರದ ಸರ್ ಒಂದು ನಿಮಿಷ ಬಂದೆ ಅಣ್ಣ ಬಂದೆ. ಸಂಘ ಪರಿವಾರದಲ್ಲಿ ಟ್ರಾನ್ಸ್ಫರ್ ಪದ್ಧತಿ ಇಲ್ಲ ಕಾರಂತ್ರೆ? ಏನು ಟ್ರಾನ್ಸ್ಫರ್? ಈ ಸಂಘಟನೆಯಿಂದ ಇನ್ನೊಂದು ಸಂಘಟನೆಯ ಜವಾಬ್ದಾರಿಗೆ ಹೋಗುವಂತ ತಮ್ಮಂಥವ್ರು ಬಿ ಜೆ ಪಿಗೆ ಬರೋ ಸಾಧ್ಯತೆ ಇದೆಯಾ? ಇಲ್ಲ. ಯಾಕೆ? ಅಲ್ಲಲ್ಲ, ಸಾಧ್ಯತೆ ಇದೆ. ಹಾಂ. ಅವರವ್ರ ಆಸಕ್ತಿ ಇರಬೇಕು. ಓಕೆ. ತಮಗೆ ಆಸಕ್ತಿ ಇಲ್ಲ. ಯಾಕೆ ಅಂತ ಕೇಳ್ಬೋದಾ? ರಾಜಕೀಯಕ್ಕಿಂತ ಸಮಾಜ ಸಶಕ್ತವಾಗಿರಬೇಕು. ಸಮಾಜ ಸಶಕ್ತವಾಗಿ, ಸದೃಢವಾಗಿ, ಬಲಿಷ್ಠವಾಗಿ ಇದ್ದಾಗ ರಾಜಕೀಯವನ್ನು ನಿಯಂತ್ರಿಸ್ಬೋದು. ಈ ಉದಾಹರಣೆಗೆ ಮುಸ್ಲಿಂ ಸಮುದಾಯ, ಆ ಗುಣವನ್ನು ನಾನು ಮೆಚ್ತೀನಿ. ಅವರು ಮುಸ್ಲಿಂ ಸಮುದಾಯ ರಾಜಕೀಯವನ್ನು ನಿಯಂತ್ರಿಸ್ತದೆ. ಅದು ಹೌದು. ಅದೇ ಸ್ಥಿತಿ ಹಿಂದೂ ಸಮಾಜಕ್ಕೂ ಬರಬೇಕು. ಹಾಗಾಗಿ ಇದರ ಅವಶ್ಯಕತೆ ಜಾಸ್ತಿ ಇದೆ. ಸಮಾಜದ ಜಾಗೃತಿ, ಸಮಾಜದ ಸದೃಢತೆ, ಅದು ರಾಜಕೀಯವನ್ನು ಯಾರೇ ರಾಜಕೀಯ ಮಾಡಲಿ, ಬಿ ಜೆ ಪಿನೇ ಮಾಡಬೇಕಂತಿಲ್ಲ. ಕಾಂಗ್ರೆಸ್ ಅಧಿಕಾರ ಮಾಡಿದರೂ ಅದು ಹಿಂದೂ ಹಿತಕ್ಕಾಗಿ ದುಡಿಬೇಕು. ಅದರಿಂದ ವಿಚಲಿತ ಆದರೆ ಅವರಿಗೆ ಸೋಲು ಕಟ್ಟಿಟ್ಟ ಬುತ್ತಿ ಅನ್ನುವಷ್ಟರ ಮಟ್ಟಿಗೆ ಸಮಾಜ ಸಶಕ್ತವಾಗಬೇಕು. ಆ ಕಾರ್ಯ ನನಗೆ ಖುಷಿ ಕೊಡ್ತಾ ಇದೆ, ಅದನ್ನು ನಾನು ಮಾಡ್ತಾ ಇದ್ದೀನಿ. ರಾಜಕೀಯ ಸಮಾಜವನ್ನು ಒಡಿತಾ ಇದೆ, ಇದನ್ನಂತೂ ನಾವು ಒಪ್ಕೊಳ್ಳೇಬೇಕು. ಅದಕ್ಕೆ ಯಾರೂ ಹೊರತಲ್ಲ. ಸಮಾಜವನ್ನು ಒಡೆಯುವುದಕ್ಕಿಂತ ಸಮಾಜವನ್ನು ಜೋಡಿಸುವ, ಅದರಲ್ಲಿ ಸಮಾಜದ ಬದುಕಿದೆ, ಭಾರತದ ಭವಿಷ್ಯ ಇದೆ ಅಂತ ಬಲವಾಗಿ ನಂಬಿದವನು ನಾನು. ಈ ಸಂಘದ ಸಿದ್ಧಾಂತ ಅಷ್ಟು ಗಟ್ಟಿಯಾಗಿದ್ದರೆ ಪ್ರವೀಣ್ ತೊಗಾಡಿಯಾ, ನಮ್ಮ ಕರ್ನಾಟಕದಲ್ಲೇ ಪ್ರಮೋದ್ ಮುತಾಲಿಕ್ರು ಯಾಕೆ ಬಿಟ್ಟು ಹೊರಗೆ ಬರ್ತಾ ಇದ್ರು? ಇದು ಅವ್ರನ್ನೇ ಕೇಳಬೇಕು. ಅಲ್ಲ, ಸಂಘದಲ್ಲಿ ಒಂದು ಮಾತುಕತೆ ಆಗೋಕ್ಕಲ್ಲ, ಇವ್ರು ಯಾಕೆ ಹೋದ್ರು ಮಾಡಿದ್ದಾರೆ ಎಲ್ಲ ಅಥವಾ ಹಂತದಲ್ಲೂ. ನಾವು ನಮ್ಮನ್ನು ನನಗೆ ಗೊತ್ತಿರುವಂತ ನೋಡಿ, ಜಗದೀಶ್ ಕಾರಂತ್ ಸಂಘಟನೆಯ ಜೊತೆಯಲ್ಲಿ ಇದ್ದರೆ ಜಗದೀಶ್ ಕಾರಂತನಿಗೆ ಗೌರವ. ನಾನು ನನ್ನದು ಅನ್ನುವ ಅಹಂಕಾರವನ್ನು ತೋರಿ ಸಂಘಟನೆಗಿಂತ ಮೀರಿ ವರ್ತಿಸಿದಾಗ ಅದು ನನ್ನ ಸೋಲು, ನನ್ನ ದಾರಿ. ಹೋಗಿ ಪ್ರವಾಹದೊಳಗೆ ನದಿಗಳು ಸೇರಬೇಕು.
ಟಿಸಲು ಹೊಡೆದ್ರೆ ಬತ್ತಿ ಹೋಗ್ತದೆ. ನಮಸ್ತೆ ಜಿ, ಸಂತೋಷ್ ರೆಡ್ಡಿ ಅಂತ. ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ತಮ್ಮ ಮತ ಬ್ಯಾಂಕಿಗೋಸ್ಕರ ಇವತ್ತು ಮಂಗಳೂರಲ್ಲಿ ನಡೆದಂತಹ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಏನಿದೆಯಲ್ಲ, ಆ ಒಂದು ಭ್ರಷ್ಟಾಚಾರ ಭಯೋತ್ಪಾದಕರಿಗೆ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಬೆಂಬಲ ಕೊಡ್ತಾ ಇದ್ದಾರೆ. ಸಮಾಜಕ್ಕೆ ಯಾವ ರೀತಿ ಈ ಕಾಂಗ್ರೆಸ್ ಬೆಂಬಲ ಕೊಟ್ಟರಲ್ಲ, ಕರೆಕ್ಟಾಗಿ ಸ್ಟೇಟ್ಮೆಂಟ್ ಹೇಳ್ಬೋಣ. ಅದು ಒಬ್ಬ ಹುಡುಗ ಒಂದು ಘಟನೆಯನ್ನು ಮಾಡ್ದ, ಅದೇನು ಪುಲ್ವಾಮಾದಷ್ಟು ದೊಡ್ಡದ, ಅಥವಾ ದಿಲ್ಲಿ ಅಷ್ಟು ದೊಡ್ಡದ, ಮುಂಬೈ ಮೇಲೆ ಅಟ್ಯಾಕ್ ಆದಷ್ಟು ದೊಡ್ಡದ, ಈ ರೀತಿಯಾದಂಥ ಮಾತು. ಸಮ್ ಫೆಲೋ ಹ್ಯಾಸ್ ಡನ್ ಸಮ್ ಮಿಸ್ಟೇಕ್ ಅಂತ ನಾನು ಇದನ್ನು ಆರಂಭದಲ್ಲೇ ಹೇಳಿದ್ದೇನೆ, ನೀವು ಕೇಳುವುದಕ್ಕಿಂತ ಮುಂಚೆ. ಇದು ಕಾಂಗ್ರೆಸ್ಸಿನ ಜಾಯಮಾನ, ಇದು ಕಾಂಗ್ರೆಸ್ಸಿನ ಹುಟ್ಟುಗುಣ, ಇದು ಕಾಂಗ್ರೆಸ್ಸಿನ ಮೂಲ ನೀತಿ. ದೇಶದ ವಿಭಜನೆಯಿಂದ ಆರಂಭಿಸಿ ಡಿ ಕೆ ಶಿಯ ಹೇಳಿಕೆಯವರೆಗೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾವನ್ನು ಕಣ್ಣು ಮುಚ್ಚಿ ಸಮರ್ಥಿಸಿ ಬೆಂಬಲಿಸಿ 4 ಜನರನ್ನು ಹಾಡು ಹಗಲಿನಲ್ಲಿ ಕೊಂದ ಪಾಪಿಗಳನ್ನು ಮೇಲೆ ದಾಖಲಿಸಿದ್ದಂಥ 100 ಮೊಕದ್ದಮೆಗಳನ್ನು ಹಿಂದಕ್ಕೆ ಪಡೆದರು. ಇವೆಲ್ಲವೂ ಅದರ ಲಕ್ಷಣಗಳು. 47ರಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಹೇಳಿದಂತೆ ಹಸ್ ಹಸ್ತಿಯಲ್ಲಿಯೇ ಪಾಕಿಸ್ತಾನ್, ಲಡ್ಕೆ ಲೇಂಗೆ ಹಿಂದೂಸ್ತಾನ್. ಅದರ ಸಾಕ್ಷಾತ್ಕಾರವನ್ನು ಪ್ರಾರಂಭದಿಂದಲೇ ಬೆಂಬಲಿಸಿಕೊಂಡು ಬಂದ ಪಾಪಿಗಳ ಸಂತತಿ, ಅದರ ಮುಂದುವರಿಕೆ ಡಿ ಕೆ ಶಿ. ಮತ್ತು ಅವರು ಇರುವುದರಿಂದಲೇ ನರೇಂದ್ರ ಮೋದಿಯವರ ಕೈ ಗಟ್ಟಿ ಆಗ್ತಾ ಇದೆ ಎನ್ನುವ ತಿಳುವಳಿಕೆಯೂ ಇಲ್ಲದೇ ಇರುವಂತಹ ಮೂರ್ಖರವರು. ಯಾವ ತುಷ್ಟೀಕರಣದ ನೀತಿಯನ್ನು ಅನುಸರಿಸಿಕೊಂಡು ಕಾಂಗ್ರೆಸ್ ಬಂತು, ಅದಕ್ಕೆ ಪ್ರತಿಕ್ರಿಯಾತ್ಮಕವಾಗಿಯೇ ಬಿ ಜೆ ಪಿ ಸರ್ಕಾರ ಬಂದದ್ದು. ಅಷ್ಟಾದರೂ ಅಕ್ಕಲ್ಬೇಕಲ್ಲ, ದಿವಾಳಿ ಎದ್ಬಿಟ್ಟಿದ್ದಾರೆ. ಬಿ ಜೆ ಪಿಗೆ ಆಧಾರ ಏನಿತ್ತು 300 ಸೀಟ್ ಬರಲಿಕ್ಕೆ? ತುಷ್ಟೀಕರಣ, 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 ತುಷ್ಟೀಕರಣ. ಸರ್ಜಿಕಲ್ ಸ್ಟ್ರೈಕನ್ನೇ ಡೌಟ್ ಮಾಡಿದಲ್ಲರೇ ಅವರು. ಸೇನೆಯ ಬಲಿದಾನವನ್ನು ಅನುಮಾನ ಪಟ್ಟರಲ್ಲ. ಒಂದು ವರ್ಗದ ಜನರನ್ನು ಮೆಚ್ಚಿಸಲಿಕ್ಕೆ ಅಂದರೆ ಬೌದ್ಧಿಕ ದಿವಾಳಿತನ. ಎಲ್ಲಿ ಹೋಗಬೇಕು, ಏನು ಹೇಳಬೇಕು, ಟೋಟಲಿ ಕನ್ಫ್ಯೂಷನ್. ಈ ದುಸ್ಥಿತಿಗೆ ಕಾಂಗ್ರೆಸ್ ಬಂದದ್ದೇ ಈ ತುಷ್ಟೀಕರಣದ ನೀತಿಯಿಂದ. ಇನ್ನೂ ಪಾಠ ಕಲ್ತಿಲ್ಲ. ಬಿ ಜೆ ಪಿಗೆ ಮತ್ತಷ್ಟು ವರದಾನ ಇದು. ಮೈಕೊಡಿ. ಸರ್ ನಮಸ್ತೆ. ನಾನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಅಬ್ದುಲ್ ಸುಬಾನ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಯಾವ ಗುಂಪು ಸರ್? ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಅಲ್ಲಲ್ಲ, ಅಬ್ದುಲ್ ಸುಬಾನ್. ಅಲ್ಲ, ಮೂರು ಮೂರ್ತಿಯವ್ರದ್ದು ಒಂದಿದೆ. ಇಲ್ಲ, ಡಾಕ್ಟರ್ ಸಿ ಎಸ್ ರಘು ಅವರಿಂದ. ಡಾಕ್ಟರ್ ಸಿ ಎಸ್ ರಘು ನೇತೃತ್ವದಲ್ಲಿ ನಾನು ಒಂದು 2 ಪ್ರಶ್ನೆ ಕೇಳೋಕ್ಕೆ ನಾನು ಇಷ್ಟಪಡ್ತೀನಿ. ದಯವಿಟ್ಟು ನೀವು ಸ್ಟಾಪ್ ಮಾಡಬೇಡಿ. ಸಂಘ ಪರಿವಾರ ಮತ್ತು RSS, ಸಂಘ ಪರಿವಾರ ಮತ್ತು RSS ಮತ್ತು ನಿಮ್ಮ ಹಿಂದುತ್ವ, ಇವರೆಲ್ಲ ಮುಸಲ್ಮಾನರು ವೇದಿಕೆನ ನಿಮಗೆ ಸಿಕ್ಕೋದು. ಮುಸಲ್ಮಾನರು ವೇದಿಕೆ ಮೇಲೆ ತಾವು ಹೋಗ್ತಾ ಇದ್ದೀರಾ, ಅರ್ಥ ಆಯ್ತಾ? ಮುಸಲ್ಮಾನರ ವೇದಿಕೆ ಮೇಲೆ ನೀವು ಹೋಗ್ತಾ ಇದ್ದೀರಾ. ಮುಸಲ್ಮಾನರ ವೇದಿಕೆ ಮುಸಲ್ಮಾನರ ವೇದಿಕೆ ಸಿಕ್ಕೋದು. ಇವರೆಲ್ಲ ಏನು ಮಾಡ್ತಾ ಇದ್ದಾರೆ, ಮುಸಲ್ಮಾನರು ಒಂದು ಸ್ಟೆಪ್ನಲ್ಲಿ ಇದ್ದಾರೆ, ಅವ್ರದ್ದೇ ಒಂದು ವೇದಿಕೆ ಅಂತ ಬಿಟ್ಬಿಟ್ಟು ಏನು ಮಾಡ್ತಾರೆ, ಅವ್ರ ಮೇಲೆ ಇವ್ರು ಬರ್ತಾ ಇರೋದು. ಅಲ್ಲ, ವೇದಿಕೆ ಅಂತ ಯಾವ ಅರ್ಥದಲ್ಲಿ ಹೇಳ್ತಾರೆ ನೀವು? ಅಂದರೆ ಮುಸಲ್ಮಾನರ ವಿಷಯ ಇಟ್ಕೊಂಡೇ ಮುಂದುವರಿತೀರಿ? ಹೌದು, ಎಲ್ಲರಿಗೂ ಮುಸಲ್ಮಾನರೇ ಆಗ್ತಾರೆ. ಇವಾಗ ಏನು ಹೇಳ್ತಾ ಇದ್ದಾರೆ, ಎಲ್ಲರಿಗೂ ನಾವು ಮುಸಲ್ಮಾನರೇ ನಾವು ಇದು ಮಾಡೋದು, ಇದಕ್ಕೆ ವಿಚಾರಣೆ ಮಾಡೋದು ಮುಸಲ್ಮಾನರ ಬಗ್ಗೆನೇ. ಯಾಕೆ ಮುಸಲ್ಮಾನರು ಬಲಿ ಕೊಟ್ಟಿಲ್ವಾ? ಇವಾಗ ಹಿಂದುತ್ವ ಮಾಡ್ತಾ ಇದ್ದಾರೆ ತಾವು. ಹಿಂದುತ್ವ ಸಂಘಟನೆ ನಮಗೆ ಸಂತೋಷ, ಭಾಳ ಸಂತೋಷ. ಅದನ್ನು ಏನು ಮಾಡ್ತಾ ಇದ್ದಾರೆ, ಯುವಕರನ್ನ ತೊಗೊಂಡೋಗಿ ಮುಸಲ್ಮಾನ್ ಆ ಥರ ಮಾಡ್ತಾ ಇದ್ದಾರೆ, ಈ ಥರ ಮಾಡ್ತಾರೆ ಅಂತ ಅವ್ರಿಗೆ ಬಲಿ ಕೊಡ್ತಾ ಇದ್ದಾರೆ. ಅವರು ಕಾಲೇಜ್ ಹುಡುಗರನ್ನ ತೊಗೊಂಡೋಗಿ ಜೈಲ್ಗೆ ಹಾಕ್ತಾ ಇದ್ದಾರೆ. ಯಾರು? ಈ ಹಿಂದುತ್ವ ಅವರು. ಹಿಂದುತ್ವ, ವಿಶ್ವ ಪರಿಷತ್ತು, ಆಮೇಲೆ ಇದು RSS ಅವ್ರು ಏನು ಮಾಡ್ತಾ ಇದ್ದಾರೆ, ಮುಸಲ್ಮಾನ್ ಬಗ್ಗೆ ಇವ್ರಿಗೆ ಜಗಳ ಹಾಕಿ ಇವ್ರನ್ನ ತಗೊಂಡೋಗಿ ಜೈಲ್ಗೆ ಹಾಕ್ತಾರೆ. ಸರ್, ನೀವು ಹೇಳೋದಂದ್ರೆ ನೀವು ಮುಸಲ್ಮಾನರ ವಿರುದ್ಧ ದ್ವೇಷ ಬಿತ್ತಾ ಇದ್ದೀರಿ, ಅದೇನಾ? ಓಕೆ. ಮುಸಲ್ಮಾನ್ ಮೇಲೆ ಯಾಕೆ ನೀವು ಬೀಳ್ತಾ ಇದ್ದೀರಾ? ಮುಸಲ್ಮಾನರು ನಿಮ್ಗೆ ಏನನ್ನ ಹೇಳೋರು ಇದ್ದಾರಾ? ಇನ್ನೊಂದು ಪ್ರಶ್ನೆ ಅಂದ್ರೆ 2 ಪ್ರಶ್ನೆ ಅಂದ್ರೆ ಇದೊಂದು ಪ್ರಶ್ನೆಗೆ ಉತ್ತರ ತಗೋತೀನಿ ಮತ್ತೆ.
ಮತ್ತು ಮುಸಲ್ಮಾನರು ಕೃಷ್ಣ ಆ ಥರ ಇದ್ದಾರೆ. ಅವ್ರಿಗೆ ಮುಸಲ್ಮಾನರಿಗೆ ಏನಿದೆ ಅಂದರೆ ಲಕ್ಕುಮ್ ದೀನಕ್ಕೂ ಮೊಲಿಯದ್ದೀನ್, ಲಕ್ಕುಮ್ ದೀನಕ್ಕೂ ಮೊಲಿಯದ್ದೀನ್ ಅಂದರೆ ಉಸ್ಕಾ ದೀನ್ ಪ್ಯಾರ. ನಿಮ್ಮದು ಧರ್ಮ ನಿಮಗೆ ಒಳ್ಳೆಯದು, ನಮ್ಮ ಧರ್ಮ ನಮಗೆ ಒಳ್ಳೆಯದು. ನಿಮ್ಮ ಧರ್ಮಕ್ಕೆ ಯಾರನ್ನ ಬರ್ತಾ ಇದ್ದಾರಾ? ಮತ್ತು ನಿಮಗೆ ಜಹಾದಿ ಅಂತ ಹೇಳಿದ್ರು, ಜಿಹಾದಿ ಅದಕ್ಕೆ ಹೆಸರು, ಜೆಹಾದಿ ಇಲ್ಲ. ಜಿಹಾದಿ ಹೇಳೋದು ಕಲ್ತ್ಕೊಳ್ಳಿ. ಜಿಹಾದಿ ಅಂದರೆ ಎಲ್ಲೋ ಇದ್ದಾರೆ ಜಿಹಾದಿ, ಇಲ್ಲಿ ಜಿಹಾದಿ ಇಲ್ಲ. ನೀವು ತೊಂದರೆ ಕೊಡ್ತಾ ಇರೋದು ಯಾರಿಗೆ? ಇಲ್ಲಿರೋ ಮುಸಲ್ಮಾನರಿಗೆ. ನೀವೇನು ಹೇಳಿದ್ರು? ಇಲ್ಲಿ ಶಾಂತಿಯ ತೋಟ, ಇದು ಶಾಂತಿಯ ತೋಟ ನೀವು ಮಾಡ್ತಾ ಇಲ್ಲ, ಇದು ರಕ್ತ ತೋಟ ಮಾಡ್ತಾ ಇದ್ದೀರಾ ನೀವು. ಈಗ ನೀವು ಜಿಹಾದಿಗಳು ಇಲ್ಲಿಲ್ಲ, ಇನ್ನೆಲ್ಲೋ ಇದ್ದಾರೆ, ಎಲ್ಲೋ ಇದ್ದಾರೆ. ಮೊನ್ನೆ ತೀರ್ಥಹಳ್ಳಿ ಅವನೊಬ್ಬ ಬ್ಲಾಸ್ಟ್ ಮಾಡ್ಕೊಂಡಲ್ಲ, ಏನಂತ ಕರಿ ಜಿಹಾದಿ ಅಂತೀರಾ ಅಥವಾ ಇನ್ನೇನು? ಇಲ್ಲ, ಅವ್ರಿಗೆ ನಾವು ಇಸ್ಲಾಮಲ್ಲಿ ಸೇರ್ಸಲ್ಲ. ಇಸ್ಲಾಂ ಹೆಸರೇನಂತ ಇಲ್ಲ, ನಾವು ಸೇರ್ಸಲ್ಲ ಅವ್ರಿಗೆ. ನಾವ್ ಏನಕ್ಕೆ ಸೇರ್ಸಲ್ಲ ನಾವು? ನೀವು ಸೇರ್ಸೋದು ಬಿಡೋದು ಅವ್ರು ಯಾಕೆ ಕೇಳ್ತಾರೆ? ನೀವು ಸೇರಿಸ್ತೀರ ಬಿಡ್ತೀರಾ? ಹೌದು, ಒಬ್ಬರು ಪ್ರಾಣ ತೆಗಿಯೋರು ನಾವೇನ್ ಮಾಡ್ತೀವಿ? ಒಬ್ಬರು ಪ್ರಾಣ ತೆಗಿಯೋರು ಅದು ಇಸ್ಲಾಮಲ್ಲಿ ಇಲ್ಲೇ ಇಲ್ಲ. ಅದು ಪ್ರಾಣ ತೆಗಿಯೋರು ನಮ್ಮ ಇಸ್ಲಾಂ ಏನಿದೆ ಏನಿಲ್ಲ ಆಮೇಲೆ ಚರ್ಚೆ ಮಾಡೋಣ. ನಾನು ಕೇಳಿದ್ದು ಅಂದ್ರೆ ಜಿಹಾದಿಗಳು ಇನ್ನೆಲ್ಲೋ ಇದ್ದಾರೆ ಅಂದ್ರೆ ಎಲ್ಲಿದ್ದಾರೆ? ಇವ್ರು ಹೇಳಿದ್ರಲ್ಲ, ಅಫ್ಘಾನಿಸ್ತಾನ ಇದ್ದಾರೆ, ಪಾಕಿಸ್ತಾನ ನಮ್ಮ ನಾ ಹೇಳಿದ್ದು ಈ ಶಾರಿಕ್ ಅಂತ ಹುಡುಗರನ್ನ ಏನಂತ ಕರಿತೀರಿ? ಏನು ಹೆಸರು ಇದೆಯಾ ಅವ್ರಿಗೆ ಅಥವಾ ಜಿಹಾದಿ ಅವ್ರಿಗ? ಅಲ್ಲ, ಬಾಂಬ್ಗಳು ಹಾಕ್ತಾರೆ, ಅದು ಹಾಕ್ತಾರೆ ಅವ್ರಿಗೆ. ಇವಾಗ ಹಿಂದೂಗಳಲ್ಲಿ ಕ್ರಿಶ್ಚಿಯನ್ಸ್ಗಳಲ್ಲಿ ಅವರೆಲ್ಲ ಹಾಕ್ತಾರೆ. ನಾನು ಹೇಳಿದ್ದೆ ಅರ್ಥ ಮಾಡ್ಕೊತಿಲ್ಲ. ಅವ್ರಿಗೇನ್ ಕರೀತೀರಾ? ಹೇಳಿದ್ದೆ ಅರ್ಥ. ಓಕೆ, ಒಂದು ನಿಮಿಷ. ನಿಮ್ಮ ಪ್ರಶ್ನೆ ಒಂದು ಪ್ರಶ್ನೆ ಅಂದ್ರೆ ನಾನು ನೀಟಾಗಿ ಸುಲಭವಾಗಿ ತಗೋತೀನಿ, ಸುಲಭವಾಗಿ ಒಂದು ಸಣ್ಣ ಪ್ರಶ್ನೆ ಉಂಟು ಅವರಿಗೆ. ಒಂದೇ ನಿಮಿಷ. ಅವರು ದಲಿತ ಸಂಘಟನೆಯವರು, ಮುಸಲ್ಮಾನರ ಪ್ರತಿನಿಧಿಯೋ? ಈಗ ಅವರು DSS ಬ್ಯಾನರ್, ಹೌದು, ಪ್ರಶ್ನೆ ಜೆಹಾದಿಂದು, ಹೌದು, ಯಾವ್ದಾರ ಒಂದಕ್ಕೆ ಉತ್ತರ ಕೊಡ್ತೀನಿ. ಮೊದಲಿಂದೊಂದು DSS ಅಂದರೆ ದಲಿತ ಸಂಘರ್ಷ ಸಮಿತಿ ಅಥವಾ ಇಸ್ಲಾಮಿಕ್ ಜೆಹಾದಿ, ಅವ್ರಿಗೆ 2 ಪ್ರಶ್ನೆ ಉಂಟು. ನಾನು ಯಾವುದಕ್ಕೆ ಕೊಡಲಿ ಅವರಿಗೆ ಉತ್ತರ? ಸರ್ ತಮಗೆ ಏನೋ ಕೇಳ್ತಾರೆ ಸರ್? ನೀವು ತಾವೇ ಹೇಳಿದ್ರು DSS, ಆಮೇಲೆ ಏನು ಮಾಡಿದ್ರು ಇವರು ಜಿಹಾದಿ ಅಂತ ಹೇಳಿದರು. ಕರೆಕ್ಟ್ ಅಲ್ಲ ಸರ್? ನಮ್ಮ DSS ಅಂದರೆ ನಾವೆಲ್ಲ ಸೇರಿ, ಹಿಂದೂತ್ವ ಮುಸ್ಲಿಮ್ಸ್ ಎಲ್ಲ ಸೇರಿ ಒಂಥರ ಇರೋಣ ಅಂತ. ನಮ್ಮಲ್ಲಿ ಜಾತಿ ತಿಥಿ ಇಲ್ಲ. ಮತ್ತು DSS ಅಬ್ದುಲ್ ಸುಮಾನ್ ಅಂದರೆ, ನಮ್ಮಲ್ಲಿ ಅಬ್ದುಲ್ ಸುಮಾನ್ ಅಂದರೆ ಮೈನಾರಿಟೀಸಲ್ಲಿ ಇದ್ದೀನಿ. ಮತ್ತು ನಾವು ದಲಿತರು, ಇವರು ಮುಸ್ಲಿಮ್ಸು. ಈಗಲೇ ಒಂದು ಬಾಟಲ್ ಬಂತು ನೀರ್ದು, ಎಲ್ಲರಿಗೂ ಗೌರವ ಆಯಿತು, ಎಲ್ಲರೂ ಸೇರಿ ಕೊಡ್ತಿದ್ದೀವಿ. ಸರ್ ಅವೆಲ್ಲ ನನಗೂ ಪೂರ್ತಿ ಅರ್ಥ ಆಗಿಲ್ಲ. ಅವ್ರು ಹೇಳೋದು ಅಂದರೆ ಅವರು ಬೈ ಬಿಲೀಫ್ ಮುಸಲ್ಮಾನರು ಹೌದು, ಬಟ್ ಸಂಘಟನೆ ದಲಿತರದ್ದು ಮಾಡ್ತಾರೆ, ಆದರೆ ಜಾತಿ ಅನ್ನೋದನ್ನು ನಾವು ಒಪ್ಪೋದಿಲ್ಲ, ಎಲ್ಲ ಜಾತಿಯವರು ಒಂದೇ ಅಂತ ಅನ್ಕೋತಾರೆ. ನೀವು ಹೆಂಗಾರು ಪ್ರಶ್ನೆ ಏನು? ಪ್ರಶ್ನೆ ನೀವು ಮುಸ್ಲಿಮರ ಬಗ್ಗೆ ದ್ವೇಷವನ್ನು ಹರಡಿಸ್ತಾ ಇದ್ದೀರಿ ಸಮಾಜದಲ್ಲಿ. ಇಲ್ಲ, ಭಾರತದ ವಿರುದ್ಧ ದಂಗೆ ಏಳುವವರು, ಅನಾವಶ್ಯಕವಾಗಿ ಡೈರೆಕ್ಟ್ ಆ್ಯಕ್ಷನ್ನಿಗೆ ಇಳಿಯುವವರು, 2047ಕ್ಕೆ ಭಾರತದ ಇಸ್ಲಾಮೀ ರಾಜಕರಣದ ಕನಸನ್ನು ಕಾಣುವವರು, ಅದೇ ಕಾರಣಕ್ಕಾಗಿ ಕಾಶ್ಮೀರದ ಹಿಂದೂಗಳನ್ನು ಕೊಲ್ಲುವವರು, ಬಂಗಾಳದ ಹಿಂದೂಗಳನ್ನು ಬಡಿಯುವವರು, ಅಸ್ಸಾಮಿನ ಹಿಂದೂಗಳನ್ನು ಕಿರುಕುಳ ಕೊಡುವವರು, ಕೇರಳದಲ್ಲಿ ಅನಾವಶ್ಯಕವಾಗಿ ಟಾರ್ಗೆಟೆಡ್ ಕಿಲ್ಲಿಂಗನ್ನು ನಡೆಸುವವರು. ಅದರ ಬಗ್ಗೆ ನಮ್ಮ ವಿರೋಧವೇ ಹೊರತು ಮುಸಲ್ಮಾನರ ವಿರುದ್ಧ ಅಲ್ಲ. ಸರ್ ಆರ್ಗ್ಯುಮೆಂಟ್ ಅಲ್ಲ ಸರ್, ಅದನ್ನು ಡಿಸೆಂಬರ್ 11 DJ ಹಳ್ಳಿ KJ ಹಳ್ಳಿಲಿ ದಂಗೆ ಮಾಡಿದ್ರಲ್ಲ, 4 ಗಂಟೆಯಿಂದ 11 ಗಂಟೆವರೆಗೆ, ಅವ್ರಿಗೆ ಹೋಗಿ ಹೇಳ್ಬೇಕು ನೀವು, ನಮಗೆಲ್ಲ ಹೇಳೋದು. ಹೋಗಿ ಹೇಳಬೇಕು ಸರ್. ಏನೂ ಕಾರಣ ಇಲ್ಲದೇನೆ ಪೊಲೀಸ್ CAA ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಪೊಲೀಸ್ನವರ ಮೇಲೆ ಕಲ್ಲು ತೂರಾಟ ಮಾಡಿದಾರಲ್ಲ, ಅವರಿಗೆ ಹೇಳಬೇಕು. ಅದನ್ನು ಸಮೂಹವಾಗಿ ಮಾಡುವುದು, ಅದನ್ನು ನಿಮ್ಮಂಥ ನಾಯಕರುಗಳು ಖಂಡಿಸದೇ ಇರುವುದು, ಬಾಯಿ ಮುಚ್ಕೊಂಡು ಕೂತ್ಕೊಂಡಿರುವುದು, ಹಿಂದುತ್ವದ ಸಂಘಟನೆಗಳನ್ನು ಪ್ರಶ್ನೆ ಮಾಡುವುದು. ನನಗೆ ಸತ್ತೋಗಿತ್ತಾ DJ ಹಳ್ಳಿ KJ ಹಳ್ಳಿಲಿ ದಂಗೆ ಇದ್ದಾರಲ್ಲ, 4 ಗಂಟೆಯಿಂದ 11 ಗಂಟೆ ಪೊಲೀಸ್ ಸ್ಟೇಷನ್ ಸುಟ್ರಲ್ಲ, ಅವಾಗ ಸುಭಾನ್ ಸಾಬ್ರು ಎಲ್ಲಿ ಹೋಗಿದ್ರು ಅಂತ ನಾನು ಕೇಳ್ಬೋದು. CAA ಸಂದರ್ಭದಲ್ಲಿ ಪೊಲೀಸ್ನವ್ರ ಮೇಲೆ ಕಲ್ಲು ತೂರಿದ್ರಲ್ಲ, ಅವಾಗ ಎಲ್ಲೋಗಿದ್ರು ಅಂತ ಕೇಳ್ಬೋದು. ಕರೋನಾ ವಾರಿಯರ್ಸ್ ಮೇಲೆ ಪಾದರಾಯಂಪುರದಲ್ಲಿ ಹಲ್ಲೆ ಮಾಡಿದ್ರಲ್ಲ, ಅವಾಗ ಎಲ್ಲಿ ಸತ್ತೋಗಿದ್ರು ಅಂತ ನಾನು ಕೇಳ್ಬೋದು. ಪ್ರಶ್ನೆ ಕೇಳುವುದು ಸುಲಭ ಸುಭಾನ್ ಸಾಬ್ರೆ, ಸತ್ಯ ಏನು ಅಂತ ತಿಳ್ಕೊಳ್ಳೋದು ಇನ್ನೊಂದು ಭಾಗ. ಬನ್ನಿ ಮಾತಾಡೋಣ.
ನಾವು ಡಿಜೆಹಳ್ಳಿ ಕೆಜೆಹಳ್ಳಿಯಲ್ಲಿ ಏನಾಯ್ತು ಅಂದ್ರೆ ಅವರು ನಮ್ಮ ಪೈಗಂಬರ್ ಮೇಲೆ ಹೇಳಿದ್ದಾರೆ, ಅವ್ರಿಗೆ ತಗೊಂಡೋಗಿ 5 ಗಂಟೆಯಿಂದ ಪೊಲೀಸ್ ಸ್ಟೇಷನ್ ಇದ್ದಾರೆ, ಕಂಪ್ಲೇಂಟ್ ಮಾಡ್ಬೇಕು ಹೋಗಿ. ಸುಭಾನ್ ಸಾಬ್ರೆ, ದಂಗೆ ಹೇಳುವುದಲ್ಲ, ಹಿಂದೂಗಳ ದಂಗೆ ಇದ್ರೆ ಬದುಕೋದಿಲ್ಲ, ಗೊತ್ತಾ ನಿಮ್ಗೆ? ಸುಭಾನ್ ಸಾಬ್ರೆ, ಪೈಗಂಬರ್ಗೆ ಅವಮಾನ ಮಾಡಿದ್ರು ನಾವು ಹೋಗಿ ಪೊಲೀಸ್ ಸ್ಟೇಷನ್ ಸುಟ್ವಿ ಅನ್ನೋ ಸಮರ್ಥನೆಗಳನ್ನು ಕೊಡ್ತೀರಲ್ಲ? ದಯವಿಟ್ಟು MLA ಮನೆ ಸುಟ್ಟ ನಾ ಟೈಮ್ 12 ಗಂಟೆ ರೀ ಮಾತಾಡಿ. 5 ಗಂಟೆಯಿಂದ 7 ಗಂಟೆವರೆಗೂ ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಲ್ಲ ನಿಂತ್ಕೊಂಡಿದ್ರು, ಇದಕ್ಕೆ ನ್ಯಾಯ ಕೊಡಿಸಿ ಅಂತ. ಅವ್ರು ಬರೀ ತಗೊಂಡೋಗಿ ಅವ್ರಿಗೆ ಬಂಧಿಸಿದ್ರೆ ಗಲಾಟೆ ಆಗ್ತಾ ಇಲ್ಲ. ಅವ್ರಿಗೆ ಕರೆಕ್ಟ್, ನೀವು ಅದು ಕರೆಕ್ಟ್ ಅಂತಿರಲ್ವಾ? ಅದು ಸರಿತಾನೆ ಅವ್ರು ಮಾಡಿದ್ದು. ಒಂದು ನಿಮಿಷ ದಯವಿಟ್ಟು ಅವ್ರು ಮಾಡಿದ್ ಸರಿತಾನೆ. ಅಲ್ಲ ಮಾಡಿದ್ ಸರಿತಾನೆ. ಸುಭಾನ್ ಸಾಮ್ರೆ, ಒಂದು ಸಂಘಟನೆ ಶಾಲೆ ಬಂದು ಮೊಹಮ್ಮದ್ ಪೈಗಂಬರ್ ಅವರನ್ನ ನಿಂದಿಸಿದ ತಪ್ಪಿಗೆ ಮುಸಲ್ಮಾನರು ದಂಗೆ ಇದ್ದಿದ್ದು ಸರಿತಾನೆ. ಮತ್ತೇನು 4 ಗಂಟೆಯಿಂದ 11 ಗಂಟೆವರೆಗೆ 580 ವಾಹನಗಳನ್ನು ಸುಟ್ಟರು. ಅಲ್ರಿ ಸುಮ್ನಿರಕ್ ನಾನು ಹೇಳಿದ್ರು ನೋಡಿ, DSS ಅಪಮಾನ ಮಾಡಬೇಡಿ, DSS ಅಪಮಾನ ಮಾಡಬೇಡಿ, ಆ ಶಾಲ್ ತೆಗಿರಿ, ನಾಟಕ ಮಾಡಬೇಡಿ, ಇಲ್ಲಿ ನಾಟಕ ಮಾಡಬೇಡಿ. ಸುಭಾನ್ ಸಾಬ್, ಸಾಕು ಸುಮ್ನಿರಿ, ಸಾಕು 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 ಸಾಕು, ನಾಟಕ ಮಾಡಬೇಡಿ, ಬ್ಯಾನರ್ ತೆಗಿರಿ. ಇದು ಏನೇನೋ ಮಾತಾಡಿ ಮರ್ಯಾದೆ ಇದೆ, ಏನೇನೋ ಮಾತಾಡಿ ಮರ್ಯಾದೆ ಇದೆ. ಲಕ್ಷ್ಮೀನಾರಾಯಣ ಕಾರಂತ್ರೆ ಒಂದ್ ನಿಮಿಷ ಕಾರಂತ್ರೆ, ನಾನು ಒಂದ್ ನಿಮಿಷ ಸರ್ ಕಾರಂತ್ರೆ, ನಾನು ಸಂಘ ಪರಿವಾರದ ಸಮರ್ಥಕರಲ್ಲಿ ಒಂದು ದ್ವಂದ್ವವನ್ನು ನೋಡ್ತೀನಿ. ಅವ್ರಿಗೆ ಕೇಂದ್ರ ಸರ್ಕಾರ ಇಷ್ಟ ಆಗುತ್ತೆ, ರಾಜ್ಯ ಸರ್ಕಾರದ ಮೇಲೆ ಅಸಮಾಧಾನ ಇದೆ. ಮೋದಿ ಅಂದ್ರೆ ಇಷ್ಟ ಆಗುತ್ತೆ, ರಾಜ್ಯದಲ್ಲಿನ ಮುಖಂಡರುಗಳು ಇಷ್ಟ ಆಗೋದಿಲ್ಲ. ಯೋಗಿ ಆದಿತ್ಯನಾಥ್ರಂಥ ಲೀಡರ್ ಬೇಕು ಅಂತಾರೆ. ದ್ವಂದ್ವ ಅಲ್ವಾ ಇದು? ಅದು ಎಲ್ಲಿ ಪ್ರಕಟ ಆಗಿದೆ ದ್ವಂದ್ವ ನಿಲುವು ಅನ್ನೋದನ್ನು ಒಂಚೂರು ಹೇಳಬೇಕು ನಾನು. ಅಲ್ಲ, ಪ್ರಕಟ ಅಂದ್ರೆ ನೀವು ಮಾಧ್ಯಮದ ಮುಂದೆ ಮಾತಾಡಲಿಕ್ಕಿಲ್ಲ ಅಲ್ಲ, ಹೇಗೆ ಅಂತ ಅಲ್ಲ ಅನ್ನಿಸ್ಬೇಕಲ್ಲ, ಇಲ್ಲಿ ಇಂಥ ಘಟನೆಯಿಂದ. ಆಯ್ತು, ನಿಮ್ಮನ್ನೇ ಕೇಳ್ತೀನಿ ನಾನು. ರಾಜ್ಯ ಸರ್ಕಾರ ಮಾಡಿರೋ ಕೆಲಸಕ್ಕೆ ಎಷ್ಟು ಅಂಕ ಕೊಡ್ತೀರಿ? 100 ರೂಪಾಯಿ ಅಂಥದ್ದು ಇವತ್ತಿನವರೆಗೆ ಗುರುತಿಸುವ ಕೆಲಸ ಸಾಮಾಜಿಕವಾಗಿ ಅದಾಗಿಲ್ಲ. ಓಕೆ, ಅಂದರೆ ನೀವು ಮತಾಂತರ ನಿಷೇಧ ಕಾಯ್ದೆ, ಗೋಹತ್ಯೆ ನಿಷೇಧ ಕಾಯ್ದೆ, ಇದು ಯಾವುದೂ ಸಾಧನೆ ಅಂತ ಹೇಳೋದಿಲ್ಲ ನೀವು? ಅಲ್ಲ, ಕಾಂಗ್ರೆಸ್ ಸರ್ಕಾರಗಳು ಮಾಡಿದಾವೆ ಅದನ್ನು. ಓಕೆ, ಹಿಮಾಚಲ ಪ್ರದೇಶದಲ್ಲಿ, ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ, ಇಲ್ಲಿ ಒರಿಸ್ಸಾದಲ್ಲಿ ಈ ಸರ್ಕಾರವನ್ನು ತಂದಿದೆ. ಓಕೆ, ಮತ್ತು ಗೋಹತ್ಯೆ ನಿಷೇಧ ಸಂವಿಧಾನದ ಆಶಯ, ಅದು ಸಂವಿಧಾನದಲ್ಲೇ ಅದನ್ನು ಉಲ್ಲೇಖ ಮಾಡಿದ್ದಾರೆ. ಓಕೆ, ಕೊನೆ 2 ಪ್ರಶ್ನೆ ಮಾತ್ರ ಕೇಳಿ. ಸರ್ ನಮಸ್ಕಾರ, ಅನಿಲ್ ಕುಮಾರ್ HC ಅಂತ. ನಾನು ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟು, ಎಂಡೋಮೆಂಟ್ ಆ್ಯಕ್ಟು ಇವೆಲ್ಲ ಹಾಗೇ ಇದೆ. ಲೋಕಸಭೆಯಲ್ಲಿ, ರಾಜ್ಯಸಭೆಯಲ್ಲಿ ಸಂಖ್ಯೆಗಳು ಈಗ ನೀವೇ ನಮೂದಿಸಿದ್ರಿ. ಸೊ ಎಲ್ಲೋ ಒಂದು ಕಡೆ ಹಿಂದುತ್ವ ಅನ್ನೋದು ಚುನಾವಣೆಯಲ್ಲಿ ಮತಗಳು ಪಡೆಯೋಕ್ಕೆ ಮಾತ್ರ ಸೀಮಿತ ಆಗ್ತಾ ಇದೆಯಾ, ಅಥವಾ ಹಿಂದೂಗಳ ಪರವಾಗಿ ಕಾನೂನುಗಳು ಯಾವಾಗ ಬರುತ್ತೆ ಸರ್? ನಿಮ್ಮ ಅನಿಸಿಕೆ ಏನು ಸರ್ ಇದ್ರ ಬಗ್ಗೆ? ಆಗಬೇಕದು, ಆಗಬೇಕು. ಒತ್ತಡವನ್ನು ಸಮಾಜ ತರಬೇಕು. ನಾನು ಹೇಳಿದ್ನಲ್ಲ, ಸರ್ಕಾರದ ಮೇಲೆ ಒತ್ತಡವನ್ನು ತರುವ ಕೆಲಸ ನಿರಂತರವಾಗಿ ಸಮಾಜದಲ್ಲಿ ಆಗಬೇಕು. ಆಗಿಯೇ ಆಗ್ತದೆ. ಅದು ನಮ್ಮ ಕೆಲಸ, ಸಮಾಜದ ಕೆಲಸ, ಸಾಮಾಜಿಕ ಸಂಘಟನೆಗಳ ಕೆಲಸ. ಸಮಾಜ, ಹಿಂದೂ ಸಮಾಜ ಅಂದರೆ ಏನು ಕಾರಂದ್ರೆ? ಜಾರಕಿಹೊಳಿಯವರು ಒಂದು ವ್ಯಾಖ್ಯಾನ ಮಾಡೋದ್ರಲ್ಲ, ಹಿಂದೂ ಶಬ್ದ ಪರ್ಷಿಯಾದಿಂದ ಬಂತು, ಪರ್ಷಿಯನ್ ಭಾಷೆಯಲ್ಲಿ ಅದಕ್ಕೆ ಅಶ್ಲೀಲವಾದ ಅರ್ಥ ಗಂದಿ ಅಂತ ಶಬ್ದ ಬಳಸ್ತಾರೆ ಹಿಂದಿಯಲ್ಲಿ. ಗಂದಿ ಮತ್ಲಬ್ ಹೈ ಉಸ್ಕಾ. ನೀವು ಸಮಾಜ ಅಂತ ಮಾತಾಡ್ತೀರಿ, ಹಿಂದೂ ಸಮಾಜ ಅಂತ ಮಾತಾಡ್ತೀರಿ. ಇದಕ್ಕೆ ಉತ್ತರ ಏನು ಕೊಡಬೇಕು ಅಂತ, ಹಿಂದುತ್ವಕ್ಕೆ ಸಂಬಂಧಿಸಿದಂತೆ ಜಾರಕಿಹೊಳಿಯವರ ಅನುಭವ, ಅಧ್ಯಯನ ಏನಿದೆ ಅಂತ. ಓಕೆ, ಯಾರವರು? ಈಗ ಬನ್ನಂಜೆ ಗೋವಿಂದಾಚಾರ್ಯರು ಧರ್ಮದ ಬಗ್ಗೆ ಮಾತಾಡಿದರು ಅಂತ ಇಟ್ಕೊಳ್ಳಿ, ಅದಕ್ಕೊಂದು ವ್ಯಾಲ್ಯೂ. ಓಕೆ, ಸಬ್ಜೆಕ್ಟ್ ಆಫ್ ಎಕ್ಸ್ಪರ್ಟೈಸ್. ಎಕ್ಸ್ಪರ್ಟೈಸ್. ಓಕೆ, ನಿನ್ನೆ ಏನಿದ್ರು, ಇವತ್ತು ಏನಿದ್ದಾರೆ, ನಾಳೆ ಏನಾಗ್ತಾರೆ, ಅವರ ಹಿನ್ನೆಲೆ ಬಗ್ಗೆ ಕೇಳ್ತಾ ಇದ್ದೀನಿ ನಾನು. ಹಾಗಾಗಿ ಅನಾವಶ್ಯಕವಾದ ಮಹತ್ವವನ್ನು ಇಂಥವರಿಗೆ ಕೊಟ್ಟು ಅವರನ್ನು ಹೀರೋ ಮಾಡದೇ ಇರುವುದು ಬೆಟರ್ ಅಂತ ಅನ್ನಿಸ್ತದೆ ನನಗೆ. ಓಕೆ, ಅನುಭವ, ಹೇಳಿಕೆಯ ಅನುಭವ ಆ ಮನುಷ್ಯನಿಗೆ ಸದ್ಯದಲ್ಲಿಯೇ ಗೊತ್ತಾಗುವುದಿದೆ. ಸೊಕ್ಕಿ ಮೆರೆದು ಬೇಕಾದ ಮಾತಾಡಬಹುದು ಅನ್ನುವ
ಆ ಧಾರ್ಷ್ಟ್ಯ ಇದೆಯಲ್ಲ, ಅದಕ್ಕೆ ತಕ್ಷಣವೇ ಗೊತ್ತಾಗಿದೆ, ಕ್ಷಮೆ ಕೇಳಿರಬೇಕು ಅವರು. ಆದರೆ ಇನ್ನಷ್ಟು ಅದಕ್ಕೆ ಅವರು ಪಶ್ಚಾತ್ತಾಪವನ್ನು ಪಡುವ ದಿನ ಇದೆ. ಅಂದರೆ ಏನು ಎಲೆಕ್ಷನಲ್ಲಿ ಅವ್ರ ವಿರುದ್ಧ ಕೆಲಸ ಮಾಡ್ತೀರಾ? ಇಲ್ಲ ಮಾಡೋದಿಲ್ಲ. ಮತ್ತೆ ಅಲ್ಲ, ಅದರ ಅನುಭವ ಬರ್ತದೆ ಅಂತ ಹೇಳಿದೆ ನಾನು. ಓಕೆ, ಅನುಭವ ಬರ್ತದೆ. ಅದೇ ಕಾರಣದಿಂದಲೇ ಅವರು ಪಶ್ಚಾತ್ತಾಪ ಪಟ್ಟು ಅದರ ಕ್ಷಮೆ ಕೇಳಿರುವುದು. ಆದರೆ ಇನ್ನೂ ಅದರ ತೀವ್ರ ಒಂದು ಆಂದೋಲನ, ಒಂದು ಭಾರಿ ದೊಡ್ಡ ಪ್ರತಿಭಟನೆ ಆಯ್ತಲ್ಲಿ. ನಾನು ಕೇಳಿದೆ ಮತ್ತು ನೋಡಿದೆ. ಅದಾದಮೇಲೆ ಗೋಕಾಕ್ನಲ್ಲೂ ಒಂದು ಕಾರ್ಯಕ್ರಮ ಆಯಿತು. ಹಿಂದೆಂದೂ ಅರಿಯದಂತಹ ಒಂದು ಪ್ರತಿಭಟನೆ. ಅವರ ವಿರುದ್ಧ ಧ್ವನಿ ಎತ್ತುವುದಕ್ಕೆ ಹೆದರ್ತಾ ಇದ್ದರು ಹಿಂದೆ ಗೋಕಾಕ್ನಲ್ಲಿ. ನಾನೇ ಒಂದು 20 ವರ್ಷದ ಕೆಳಗಡೆ ಹೋದಾಗ ಹೆದರಿ ಒಂದು ಮೂಲೆಯಲ್ಲೆಲ್ಲೋ ಸಭೆ ಮಾಡಿ ಬರುವಂಥ ಸ್ಥಿತಿ ಇತ್ತು. ಆದರೆ ಮೊನ್ನೆಯ ಈ ಘಟನೆಯ ನಂತರದ ಹೇಳಿಕೆಯ ನಂತರದ ಪ್ರತಿಕ್ರಿಯೆ ಸಮಾಜದ್ದಿದೆಯಲ್ಲ, ಅದು ಬಹಳ ಪ್ರಖರವಾಗಿತ್ತು. ಸಮಾಜ ಅವರಿಗೆ ಪಾಠವನ್ನು ಕಲಿಸ್ತದೆ. ಹಿಂದೂ ಧರ್ಮ ಬೇರೆ, ಹಿಂದುತ್ವ ಬೇರೆ. ನಾವು ಹಿಂದೂಗಳು ಹಿಂದೂ ಧರ್ಮವನ್ನು ಪಾಲಿಸ್ತೀವಿ, ಆದರೆ ಹಿಂದುತ್ವವನ್ನು ವಿರೋಧಿಸ್ತೀವಿ ಅನ್ನುವಂಥ ಹೇಳಿಕೆಗಳು ಕೆಲವು ಸಲ ಬರ್ತವೆ. ಇರ್ಬೋದು. ಏನು ಹಿಂದೂ ಧರ್ಮ ಹಿಂದುತ್ವ ವ್ಯತ್ಯಾಸ ಏನು? ಏನೇನು ವ್ಯತ್ಯಾಸ ಇಲ್ಲ. ನಾನು ನನ್ನ ವ್ಯಾಖ್ಯೆಯಲ್ಲಿ ಅದನ್ನೇ ಹೇಳಿದ್ದೇನೆ. ಧಾರ್ಮಿಕ ನೆಲೆಯ ಹಿಂದುತ್ವದ ಪ್ರತಿಪಾದಕರು ನಾವಲ್ಲ. ನಾವು ರಾಷ್ಟ್ರೀಯ ನೆಲೆಯಲ್ಲಿ ಹಿಂದುತ್ವದ ಪ್ರತಿಪಾದಕರು. ಈ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಏನು ಸಂಘ ಪರಿವಾರದ ಹಿನ್ನೆಲೆಯಿಂದ ರಾಜಕೀಯಕ್ಕೆ ಬಂದ್ರಲ್ಲ, ಬರ್ತಾ 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 ತಣ್ಣಗಾಗ್ತಿದ್ದಾರೆ. ತಮ್ಮ ಶಿಷ್ಯಂದರ ಪೈಕಿ ಒಬ್ಬರು ಅನಂತಕುಮಾರ್ ಹೆಗಡೆ ಅವರು ಏನು ಅಂದರೆ ಅವರಿಗೆ ಈ ಪಕ್ಷ ನಡೀತಾ ಇರೋ ರೀತಿ ನಮ್ಮ ಸಿದ್ಧಾಂತಕ್ಕೆ ತಕ್ಕನ ಹಾಗಿಲ್ಲ ಅನ್ನಿಸಿ ಸುಮ್ಮನಾಗ್ತಿದ್ದಾರಾ? ನಾನು ಅದಕ್ಕೆ ಹೇಳಿದೆ, ನಾನು ರಾಜಕೀಯ ಅನಿವಾರ್ಯತೆಗಳಿದೆಯಲ್ಲ ಅದು ಬೇರೆ ಬೇರೆಯೇ. ಹಿಂದುತ್ವದ ಅನಿವಾರ್ಯತೆಗಳು ರಾಜಕೀಯ ಅನಿವಾರ್ಯತೆಗಳಲ್ಲ. ಓಕೆ, ರಾಜಕೀಯ ಅನಿವಾರ್ಯತೆಗಳು ಹಿಂದುತ್ವದ ಅನಿವಾರ್ಯತೆ ಅಲ್ಲ. ಅಲ್ಲಿ ಒಂದಷ್ಟು ಕಟ್ಟುಪಾಡುಗಳು ಇರಬಹುದು, ಅದಕ್ಕೆ ಅವರು ಹೊಂದಿಕೊಳ್ಳಲೇಬೇಕಾಗಬಹುದು. ಆ ಯಾವುದೇ ಅನಿವಾರ್ಯತೆಗಳು ಸಾಮಾಜಿಕ ಅನಿವಾರ್ಯತೆಗಳಲ್ಲ. ಯಾರಿಗೂ ಸಲಾಂ ಹೊಡಿಬೇಕಾಗಿಲ್ಲ. ಸಾಮಾಜಿಕ ಕಾರ್ಯ ರಾಜಕೀಯದಲ್ಲಿ ಹೊಡಿಬೇಕಾಗಿ ಬರುತ್ತೆ. ಅವ್ರನ್ನ ಕೇಳುವವರಿದ್ದಾರೆ, ನೋಟಿಸ್ ಕೊಡುವವರಿದ್ದಾರೆ, ಅದು ಬೇಕು ಅನ್ನುವವರಿದ್ದಾರೆ, ಬೇಡ ಅನ್ನುವವರಿದ್ದಾರೆ. ಮತದಾರರಲ್ಲೂ ನೂರಾರು ಗುಂಪುಗಳಿದ್ದಾವೆ. ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಹೋಗಬೇಕು ಅನ್ನುವ ಮುಲಾಜ್ ಅವರಿಗಿದೆ. ಅವರ ಅನಿವಾರ್ಯತೆಗಳು ಏನು ಅಂತ ನನ್ನ ಹಾಗಾಗಿ ಬದಲಾವಣೆ ಆಗಿರಬಹುದು ಅಂತ ನನ್ನ ಅನಿಸಿಕೆ. ಓಕೆ, ಹಾಗಾಗಿ ನಾನು ಎಲ್ಲರಲ್ಲಿಯೂ ವಿನಂತಿಸುವುದು, ರಾಜಕೀಯದಲ್ಲಿ ಹಿಂದುತ್ವವನ್ನು ಬೆರೆಸುವುದು ತಪ್ಪು ಅಂತ. ಓಕೆ, ರಾಜಕೀಯ ಇರುವುದು ಅಭಿವೃದ್ಧಿಗಾಗಿ. ಅಂದರೆ ನೀವು ಒಂದ್ಸಲ BJPಗೆ ಹೋದ್ಮೇಲೆ ಅಲ್ಲಿ ಫೈರ್ ಬ್ರ್ಯಾಂಡ್ ಹಿಂದೂ ಆಗಿರಬೇಕು ಅಂತ ಏನು ನಿರೀಕ್ಷೆ ಮಾಡಬೇಡಿ ಅಂತೀರಾ ನೀವು? ಈ ಉದಾಹರಣೆಗೆ ನೂರ್ಪುರ್ ಶರ್ಮಾ ವಕ್ತಾರರು ಹೌದು ಹೇಳಿಕೆ ಕೊಟ್ಟರು. ಪಾರ್ಟಿ ಅವ್ರ ಜೊತೆ ನಿಲ್ತಾ ಇಲ್ಲ, ಕೈ ಬಿಡ್ತಲ್ಲ ನಡು ನೀರಲ್ಲಿ. ಅವರ ಅನಿವಾರ್ಯತೆ ಅದು. ಪಾರ್ಟಿ ತಪ್ಪು ಮಾಡ್ತು ಅಂತೀರಾ? ಅಲ್ಲ, ಅನಿವಾರ್ಯತೆ ಅಂತೀನಿ ನಾನು. ಅವರು ತಪ್ಪು ನಾನೇ ಕೇಳಿ. ಓಕೆ, ಅವರಿಗೆ ಕಟ್ಟುಪಾಡುಗಳಿದೆ, ಸಂವಿಧಾನಕ್ಕೆ ಕಟ್ಟುಪಾಡುಗಳು. ನನಗೆ ಅದರ ಬಗ್ಗೆ ತಿಳುವಳಿಕೆ ಇಲ್ಲ. ಇರಬಹುದು. ಅದೇ ಅನೇಕರ ಧ್ವನಿಯನ್ನು ಕುಗ್ಗಿಸಿರಬಹುದು. ಅಂದರೆ ನೀವು ಹೇಳೋದು ಸಂಘ ಪರಿವಾರದ ಹಿನ್ನೆಲೆಯಿಂದ ಒಬ್ಬ BJPಗೆ ಹೋಗಿ ಅಲ್ಲಿ ರಾಜಕಾರಣದಲ್ಲಿ ಆಕ್ಟಿವ್ ಆದ್ಮೇಲೆ ಫೈರ್ ಬ್ರ್ಯಾಂಡ್ ಹಿಂದೂ ಆಗಿರಬೇಕಾಗಿಲ್ಲ ಅಂತ ಹೇಳ್ತೀವಿ. ಇಲ್ಲ, ನಾನು ಹೇಳೋದಿಲ್ಲ. ನಾನು ಹೇಳೋದು ನೀವು ಆಗಿರೋದಕ್ಕೆ ಆಗೋದಿಲ್ಲ ಅಂತ. ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅಂತ ನೀವು ಹೇಳುವುದು, ನಾನು ಅದನ್ನ ಫೈರ್ ಬ್ರ್ಯಾಂಡು ಅದು ಮೀಟ್ರ್ ನಾನು ಇಡುವುದಿಲ್ಲ. ಓಕೆ, ಅದು ಆದ ಮಾತ್ರಕ್ಕೆ ಅಲ್ಲಿ ಪ್ರತಿಪಾದಿಸಬಾರದು ಅಂತಿಲ್ಲ, ಹಾಗೇನಿಲ್ಲ. ಬಟ್ ಆಗ್ತಾ ಇಲ್ಲ. ಆಗದೇ ಇರುವುದಕ್ಕೆ ಏನಾದರೂ ಕಾರಣಗಳಿರ್ಬೋದು, ಅದು ಅವ್ರನ್ನೇ ಕೇಳಬೇಕು ನಾವು. ಎಸ್, ಕೊನೆ 2 ಪ್ರಶ್ನೆ. ಎಸ್, ನಮಸ್ತೆ. ಬಂದ. ಹಾಂ ಕಾರಂತ್ರೆ, ಇದೆಲ್ಲ ಚರ್ಚೆಯ ನಂತರ ನನಗೆ ಕಾಡ್ತಿರೋದು, ನನ್ನ ಗೆಳೆಯ ಮುಸಲ್ಮಾನ ಇದ್ದಾನೆ, ಅವನ ಜೊತೆ ನನ್ನ ಸ್ನೇಹ ಸಂಬಂಧ ಇಟ್ಕೋಬೇಕಾ ಬೇಡವಾ? ನೀವು ಹಿರಿಯರಾಗಿ ಏನಂತೀರಿ? ಕಡೆ ಗಂಟೆ ಮಾತಾಡಿ. ಒಳ್ಳೆಯ ಮುಸಲ್ಮಾನಾದರೂ ಇಟ್ಕೊಳ್ಬೇಕು. ಓಕೆ ಅಲ್ಲ, ಅಷ್ಟೇ ಅಲ್ಲ. ನಮಸ್ತೆ, ಸುಕೃತ್ ಅಂತ. ಜಗದೀಶ್ ಕಾರಂತ್ರೆ ನಮಸ್ತೆ. ಸುಕೃತ್ ಅಂತ. ಸ್ವಲ್ಪ ಜೋರಕ್ಕೆ ಕೇಳಿಸ್ತಾ ಇದೆಯಾ? ನನ್ನ ಹೆಸರು ಸುಕೃತ್ ಅಂತ, ಸಾಮಾಜಿಕ ಕಾರ್ಯಕರ್ತ. ನನ್ನ ಪ್ರಶ್ನೆ ಏನು ಅಂದರೆ, ಈಗ ಕೊಲ್ಲಿ ಅಧರ್ಮದಿಂದ ಮೋಸದಿಂದ ಮತಾಂತರ ಮಾಡುವಂಥ ಅಧರ್ಮಿಕ
ಏನು ಜಾತಿಗಳೇನಿದೆ, ಪಂಗಡಗಳೇನಿದೆ, ಅದನ್ನು ನಾವು ಧರ್ಮ ಅಂತ ಕರೆಯೋದು ಹೇಗೆ? ಇವಾಗ ತುಂಬಾ ಆಗಿ ತುಂಬ ಜನಗಳಿಂದ ಮೋಸದಿಂದ ಮಾಡ್ತಿದ್ದಾರೆ, ತುಂಬ ಬಾಂಬ್ ಇಡೋದು ಅದೆಲ್ಲ ನಡೀತಾ ಇದೆ. ಅದನ್ನು ನಾವು ಒಂದು ಧರ್ಮ ಅಂತ ಕರೆಯೋದು ಹೇಗೆ? ಒಂದು ಧರ್ಮ ಬೇರೆ, ಮತ ಬೇರೆ. ಇದು ಬೇಸಿಕ್. ಅಂದರೆ ನೀವು ಕೇಳಿದ ಪ್ರಶ್ನೆಗೆ ಸಂಬಂಧ ಇದೆಯೋ ಇಲ್ಲ ಗೊತ್ತಿಲ್ಲ. ಧರ್ಮ ಅನ್ನುವುದಕ್ಕೆ ಧರ್ಮವೇ ಟ್ರಾನ್ಸ್ಲೇಷನ್. ಮತ ಅನ್ನುವುದಕ್ಕೆ ರಿಲಿಜಿಯನ್ ಇದೆ. ವ್ಯಕ್ತಿ ಸ್ಥಾಪನೆ ಮಾಡಿರುವುದು, ಅದಕ್ಕೆ ಡೇಟ್ ಆಫ್ ಬರ್ತ್ ಇದೆ, ಅದಕ್ಕೊಂದು ಗ್ರಂಥ ಇದೆ, ಅದಕ್ಕೆ ಸೀಮಿತವಾಗಿರುವುದು ಒಬ್ಬ ಏನು ಹೇಳ್ತಿರೋನಿಗೆ ಪ್ರವಾದಿನೋ ಅಥವಾ ಸ್ಥಾಪಕನೋ ದೇವದೂತ, ಅದು ಮತ, ರಿಲಿಜಿಯನ್. ಧರ್ಮ ಬೇರೆ. ಧರ್ಮ ಅನ್ನೋದು ವೇ ಆಫ್ ಲೈಫ್. ಎರಡು ನಡುವೆ ವ್ಯತ್ಯಾಸ ಇದೆ. ನೀವು ಹೇಳ್ತಿರೋದು ಮತ, ಆದರೆ ಅವರು ಒಪ್ಕೊಂಡು ಬಿಟ್ಟಿದ್ದಾರೆ ಅದನ್ನು ಸೈದ್ಧಾಂತಿಕವಾಗಿ. ಹೇಗೆ ಅಲ್ಲಾಹು ಒಬ್ಬನೇ ದೇವರು, ಕುರಾನ್ ಒಂದೇ ಗ್ರಂಥ, ಪೈಗಂಬರೊಬ್ಬನೇ ಪ್ರವಾದಿ, ಅದನ್ನು ಒಪ್ಪುವವರಿಗೆ ಈ ಭೂಮಿಯಲ್ಲಿ ಬದುಕುವ ಅಧಿಕಾರ, ಮತ್ತು ಇತ್ಯಾದಿ ಇತ್ಯಾದಿ. ಮತ್ತು ಅನ್ಯ ಮತದ ಬಗ್ಗೆ ಸ್ಪಷ್ಟವಾದ ನಿಲುವು, ಬಹುದೇವ ಆರಾಧನೆ, ಆದರೆ ವಿಗ್ರಹ ಆರಾಧನೆ. ನೀವು ವ್ಯಭಿಚಾರ ಬೇಕಾದರೂ ಮಾಡು, ವಿಗ್ರಹ ಆರಾಧಕನನ್ನು ಸಹಿಸಬೇಡ. ಇವು ರಿಲಿಜಿಯನ್ಸ್ ಕಟ್ಟುಪಾಡುಗಳು. ಮತ್ತು ಅವರಿಗೆ ಇಡೀ ಜಗತ್ತಿನ ಇಸ್ಲಾಮೀಕರಣ, ಇಡೀ ಜಗತ್ತಿನ ಕ್ರೈಸ್ತೀಕರಣ ಅವರ ಉದ್ದೇಶನ. ಅದನ್ನು ತಪ್ಪು ಅಂತ ಹೇಳುವುದಿಲ್ಲ. ಅದಾಗಬೇಕಾದ್ರೆ ಅವರು ಮತಾಂತರ ಮಾಡಲೇಬೇಕು, ಲವ್ ಜಿಹಾದ್ ನಡೆಸಲೇಬೇಕು, ಗಲಭೆ ಎಬ್ಬಿಸಿ ಆ ಪ್ರದೇಶದಲ್ಲಿ ಇರುವಂಥ ಅನ್ಯಮತೀಯರನ್ನು ಓಡಿಸಲೇಬೇಕು, ಪ್ರದೇಶವನ್ನು ಕಬ್ಜಾ ಮಾಡಿಕೊಳ್ಳಲೇಬೇಕು. ಅದು ಅವರ ದೃಷ್ಟಿಯಲ್ಲಿ ಅದು ಸರಿ. ಒಂದು ಜನಾಂಗವಾಗಿ ನೀವು ಬದುಕಬೇಕು, ಉಳಿಬೇಕು, ಭವಿಷ್ಯತ್ ಬೇಕು ಅನ್ನುವುದಾದರೆ ಅದರ ವಿರುದ್ಧ ಹೋರಾಟಕ್ಕಿಳಿಬೇಕು. ಆದರೆ ನೀವೆಷ್ಟೆಲ್ಲ ಮಾತಾಡ್ತೀರಿ ಮತ್ತು ನಾನು ಮುಸ್ಲಿಮರನ್ನು ದ್ವೇಷ ಮಾಡೋದಿಲ್ಲ ಅಂತೀರಿ. ನಾನು ಹೇಳಿದ್ದನ್ನು ನಾನು ಹೇಳೋದ್ರೊಳಗೆ ವ್ಯತ್ಯಾಸ ಆಗಿರ್ಬೋದು. ಮುಸಲ್ಮಾನರನ್ನು ವಿರೋಧಿಸುವುದಿಲ್ಲ. ಇಸ್ಲಾಂ ಮೂಲಭೂತವಾದ ಇದೆಯಲ್ಲ, ಫಂಡಮೆಂಟಲಿಸಮ್, ಅದನ್ನು ನಾವು ವಿರೋಧಿಸ್ತೀವಿ. ಆದರೆ ನನ್ನ ಪ್ರಶ್ನೆ ಏನಂದರೆ, ನಾವು ಸನಾತನ ಧರ್ಮ ಅಂತ ನಾವು ಹೇಗೆ ನಮ್ಮ ಧರ್ಮಕ್ಕೆ ಕರಿತೀವಿ, ಅದೇ ರೀತಿಯಾಗಿ ಅವರು ಇಸ್ಲಾಂ ಧರ್ಮ ಆಗಿರ್ಬೋದು, ಕ್ರಿಶ್ಚಿಯನ್ ಅನ್ನೋದು ಅದನ್ನು ಧರ್ಮ ಆಗಿ ಅವರು ವಿಂಗಡಿಸ್ತಾ ಇದ್ದಾರೆ, ಧರ್ಮ ಆಗಿ ಅವರು ಪೋರ್ಟ್ರೇ ಮಾಡ್ತಾ ಇದ್ದಾರೆ. ಅದನ್ನು ನಾವು ನಿಲ್ಲಿಸೋದು ಹೇಗೆ? ಇವಾಗ ನೀವು ಅದನ್ನು ಮತಗಳು ಅಂತ ಹೇಳಿದ್ರಿ, ಬಟ್ ಎಲ್ಲ ಕಡೆ ಅದು ಧರ್ಮ ಆಗೇ ಇವಾಗ ಆಲ್ರೆಡಿ ಎಲ್ಲ ಕಡೆ ಆಗಿಬಿಟ್ಟಿದೆ. ಅದನ್ನು ನೀವೇನಂತ ನಾವು ಅದನ್ನು ಪ್ರೊಟೆಕ್ಟ್ ಮಾಡೋದು ನಾವು ಹೆಂಗೆ? ಇವಾಗ ನೆಕ್ಸ್ಟ್ ಅದನ್ನು ಅಪೋಸ್ ಮಾಡೋದು ಹೆಂಗೆ? ಸರಿ, ಗುಲಾಬಿ ಹೂವಿಗೆ ಮಲ್ಲಿಗೆ ಹೂವು ಅಂತೇನಾರು ಅಂದ್ರೆ ಅದರ ಸ್ವಭಾವ ಬದಲಾಗುತ್ತಾ? ಅಥವಾ ಮಲ್ಲಿಗೆ ಹೂ ಗುಲಾಬಿ ಅಂದರೆ ಅದರ ಸ್ವಭಾವ ಬದಲಾಗುತ್ತಾ? ಟ್ರಾನ್ಸ್ಲೇಷನಲ್ಲಿ ಎಡವಟ್ಟುಗಳು ಆಗಿದೆ. ಎಸ್, ನಮಸ್ತೆ ಸರ್. ಸುನೀಲ್ ಶಿವಾನಂದ್ ಅಂತೇಳಿ, ಯುವ ಮೋರ್ಚಾ, ಬೆಂಗಳೂರು. ಅಲ್ಪ ಆಸೆಗೋಸ್ಕರ ಅಥವಾ ನಯವಂಚನೆಯಿಂದ ಮತಾಂತರಗೊಂಡಿರ್ತಾರೆ. ಅವರು ಮಾಡಿರೋ ತಪ್ಪು ಅವ್ರಿಗೆ ಅರಿವಾಗಿ ಮತ್ತೆ ಅವರು ಹಿಂದೂ ಧರ್ಮಕ್ಕೆ ಬರಬೇಕು ಅಂದರೆ ಅವರು ಏನೇನು ಕ್ರಮಗಳು ತಗೋಬೋದು? ಅದಕ್ಕೆ ನೀವು ಸ್ವಲ್ಪ ವಿಶ್ಲೇಷಣೆ ಕೊಡಿ. ಘರ್ ವಾಪಸಿ ಹೋಗುವುದನ್ನು ನಮ್ಮನ್ನು ಕೇಳಿ ಹೋಗಿರುವುದಿಲ್ಲ, ಬರುವುದನ್ನು ಕೇಳಿ ಬರಬೇಕು ಅನ್ನುವುದಿಲ್ಲ. ಬರುವವರಿಗೆ ದಾರಿ ತೋರಿಸಲಿಕ್ಕೆ ಹೇಗೆ ಬರಬೇಕು, ಏನು ಮಾಡಬೇಕು ಅನ್ನುವುದಕ್ಕೆ ವ್ಯವಸ್ಥೆ ಇದೆ. ಅದಕ್ಕಾಗಿಯೇ ಪ್ರತ್ಯೇಕ ಸಂಘಟನೆಗಳಿದ್ದಾವೆ. ಆರ್ಯ ಸಮಾಜ ಇದೆ, ಧರ್ಮ ಜಾಗರಣ ಇದೆ. ಮತಾಂತರದ ತಡೆ, ಮತಾಂತರಿತರನ್ನು ವಾಪಸ್ ಮರಳಿ ಮಾತೃಧರ್ಮಕ್ಕೆ ಕರ್ಕೊಂಡು ಬರುವಂಥ ಒಂದು ದೊಡ್ಡ ಚಳುವಳಿ ಈಗಾಗಲೇ ನಡೀತಾ ಇದೆ. ಬಹಳಷ್ಟು ಕಡೆಗಳಲ್ಲಿ ನೀವು ಹೇಳಿದಂತಹ ತಪ್ಪುಗಳಿಗೇನಾಗಿತ್ತು ಅದನ್ನು ಸರಿಪಡಿಸುವ ಕೆಲಸ ಭಾರಿ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಎಸ್, ನಮಸ್ಕಾರ. ನನ್ನ ಹೆಸರು ರಾಕೇಶ್ ಅಂತ, ಬೆಂಗಳೂರಿಂದ. ಈಗ ಆವಾಗಲೇ ಒಬ್ಬರು ಪ್ರಶ್ನೆ ಕೇಳಿದ್ರು ಬಾಲಿವುಡ್ ಫಿಲಮ್ ಬಗ್ಗೆ. ಶಾರುಖ್ ಖಾನ್ದು ಬಾಯ್ಕಾಟ್ ಶಾರುಖ್ ಖಾನ್ ಅನ್ನೋ ಒಂದು ಅಭಿಯಾನ ಶುರು ಆಗಿತ್ತು ಅಂತ. ಬಟ್ ನನ್ನ ಪ್ರಶ್ನೆ ಏನಂದರೆ, ಇದೇ ಶಾರುಖ್ ಖಾನು ತಿಲಕ ಇಟ್ಟು ಕೆಲವು ಹಿಂದೂ ಪಾತ್ರಗಳನ್ನು ನಿಭಾಯಿಸಿದಾಗ ಹಿಂದೂಗಳು ಚಪ್ಪಾಳೆ ತಟ್ಟು ವಿಜುಲ್ ಹೊಡೆದಿದ್ದಾರೆ. ಈ ಒಂದು ಹಾಡಿನಲ್ಲಿ ಬೇಶರಂ ರಂಗ್ ಅನ್ನೋ ಒಂದು ಪದ ಬಂದಿದೆ. ಸೊ ಇದು ಕೇವಲ ಒಬ್ಬ ಶಾರುಖ್ ಖಾನ್ ಒಬ್ಬಂದೇ ತಪ್ಪು ಅಂತಲ್ಲ, ಹಾಡು ಬರೆದೊಂದು ತಪ್ಪು, ಅದನ್ನು ಡೈರೆಕ್ಟ್ ಮಾಡಿದೊಂದು ತಪ್ಪು, ಅದಕ್ಕೆ ಪರ್ಮಿಷನ್ ಕೊಟ್ಟಂಥ ಸೆನ್ಸಾರ್ ಮಂಡಳಿದು ತಪ್ಪು. ಏನಕ್ಕೆ ಅಂತಂದರೆ, ಈ ರೀತಿ ಅಶಾಂತಿ ನಿರ್ಮಾಣ ಮಾಡುವಂಥ ಕೆಲವೊಂದು ಪದಗಳು ಇದು ಕೇವಲ ಒಂದು ಜಾತಿಗೋ ಒಂದು ಧರ್ಮಕ್ಕೋ ಅಂತಲ್ಲ, ಎಲ್ಲದರಲ್ಲೂ ಇದ್ದಾರೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೊ ನಾವಲ್ಲಿ ಬಾಯ್ಕಾಟ್ ಅಂತ ಒಂದು ವ್ಯಕ್ತಿ ಅನ್ನೋದಕ್ಕಿಂತ ಆ ವ್ಯವಸ್ಥೆಗೆ ನಾವೊಂದು ಪಾಠ ಕಲಿಸೋ ಅಂಥದ್ದು ಒಂದು
ಸರಿ ಆಗಬೇಕನ್ನೋದು ಒಂದು ಸರಿ ಇದೆ. ಯಾಕೆಂದ್ರೆ ಇದೇ ಶಾರುಖ್ ಖಾನು ತಿಲಕ ಇಟ್ಟು ಹಿಂದೂ ಪಾತ್ರ ಮಾಡಿದಾಗ ಮಾತ್ರ ಇದೇ ಜನನೇ ಚಪ್ಪಾಳೆ ತಟ್ಟಿದ್ದಾರೆ. ನಾನೊಬ್ಬ ಹಿಂದೂ, ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನಾನೊಬ್ಬ ಹಿಂದೂ ಅಂತ. ಆದರೆ ಇನ್ನೊಬ್ಬನ್ನ ನಾವು ದೂಷಿಸುವಾಗ ನಮ್ಮಲ್ಲಿರೋರು ಕೆಲವರು ಇದೇ ರೀತಿ ಲಿರಿಕ್ಸ್ ಬರ್ದವ್ನು ನಮ್ಮೋನೆ, ಡೈರೆಕ್ಟ್ ಮಾಡ್ದವ್ನು ನಮ್ಮೋನೆ, ಮ್ಯೂಸಿಕ್ ಡೈರೆಕ್ಟರ್ ನಮ್ಮೋನೆ, ಸೆನ್ಸಾರ್ ಬೋರ್ಡ್ ನಮ್ಮೋನೆ. ಅವಾಗ ಬಾಯ್ಕಾಟ್ನಿಂದ ಪೆಟ್ಟಿಂದವ್ರು ಯಾರ್ಯಾರು ಎಲ್ಲರೂ. ಎಸ್, ಇದಕ್ಕೆ ಈ ರೀತಿ ಪರ್ಮಿಷನ್ ಕೊಡೋವಂಥ ಒಂದು ವ್ಯವಸ್ಥೆಯಲ್ಲಿ ಏನಾದರೂ ಬದಲಾವಣೆ ತಂದರೆ ಅವಾಗ ಈ ರೀತಿ ಚಿತ್ರೀಕರಣಗಳು ಸ್ವಲ್ಪ ಕಡಿಮೆ ಆದಷ್ಟು ಜಾಗೃತಿ ಕೆಲಸ ಜಾಸ್ತಿ ಆಗುತ್ತೆ. ರೋಗ ಒಂದು ಚಿಕಿತ್ಸೆ 100. ಕಾರಂತ್ರಿ, ಅಂದರೆ ಈ ರೀತಿಯಾದ ಪ್ರಶ್ನೆಗಳು ಬಂದಾಗ ನನ್ನಲ್ಲಿ ಅನ್ನಿಸುತ್ತೆ ತುಂಬ ಅಸಹಿಷ್ಣುಗಳಾಗ್ಬಿಡ್ತಾ ಇದ್ದೀವ ನಾವು ಅಂತ. ಇಲ್ಲ, ನಾವು ನಮ್ಮ ದೇವರಿಗಾಗಿ ನಿಂದಿಕಾ ಸ್ತೋತ್ರಗಳನ್ನು ಬರೆದಂಥವ್ರು. ನಿಮಗೆ ಹಿಂದೂ ಧರ್ಮದ ಟೀಕೆಯನ್ನು ವಿವೇಕಾನಂದರಿಗಿಂತ ಮಾಡಿದವ್ರು ಬೇಕಾ? ಇಲ್ಲಿದ್ದಂಥ ಕಂದಾಚಾರಗಳನ್ನು, ಅಸ್ಪೃಶ್ಯತೆಯ ಪದ್ಧತಿಯನ್ನು ವಿವೇಕಾನಂದರಿಗಿಂತ ಟೀಕೆ ಮಾಡಿದವ್ರು ಬೇಕಾ? ಕುವೆಂಪು ಅವರು ಬರೆದ್ರಿ 100 ದೇವರನ್ನೆಲ್ಲ ನೂಕಾಚೆ ದೂರ ಅಂತಂದರು. ಇದು ಯಾವುದೂ ನಮಗೆ ಹರ್ಟ್ ಆಗಲಿಲ್ಲ. ಅದು ಯಾವಳೋ ದುಡ್ಡಿಗಾಗಿ ಕುಣಿಯೋ ನಟಿ ಒಂದೇನೋ ಕೇಸರಿ ಬಣ್ಣದ ಬಿಕಿನಿ ಹಾಕೊಂಡು ಡಾನ್ಸ್ ಮಾಡಿದ್ಲು ಅನ್ನೋ ಕಾರಣಕ್ಕೆ ಧರ್ಮ ಹರ್ಟ್ ಆಗ್ಬೇಕಾ? ಇದು ಯೋಚಿಸುವವನ ಯೋಗ್ಯತೆಯ ಮೇಲೆ ಪ್ರತಿಭಟನೆ ಅನ್ನುವುದು ನಿಂತಿದೆ. ಓಕೆ, ಅದನ್ನು ನಮ್ಮ ಲೆವೆಲ್ನಲ್ಲಿ ನಿಂತ್ಕೊಂಡು ಇನ್ನೊಬ್ಬರನ್ನು ನಾವು ಪ್ರಶ್ನಿಸುವುದು ಸರಿಯಲ್ಲ ಅಂತ ಅನ್ನಿಸ್ತದೆ. ಪರಿವರ್ತನೆಯ ಕಾರಣದಿಂದಾಗಿ ಕಟು ಶಬ್ದಗಳಿಂದ ನಿಂದಿಸುವುದು ತಪ್ಪಲ್ಲ. ಓಕೆ, ಹಿಂದೂ ಶ್ರದ್ಧೆ, ಹಿಂದೂ ನಂಬಿಕೆ ಇದನ್ನು ನಾಶ ಮಾಡಬೇಕು, ಇದನ್ನು ಹಾಳು ಮಾಡಬೇಕು. ಇದರ ಬಗ್ಗೆ ಇರುವ ಶ್ರದ್ಧೆಯನ್ನು ಸಮಾಜದಲ್ಲಿ ಕಡಿಮೆ ಮಾಡಬೇಕು. ಯುವ ಪೀಳಿಗೆಯಲ್ಲಿ ಒಂದು ರೀತಿ ಶೂನ್ಯತೆಯನ್ನು ನಿರ್ಮಾಣ ಮಾಡಬೇಕು ಧರ್ಮದ ಬಗ್ಗೆ. ಆ ದುರುದ್ದೇಶದಿಂದಲೇ ಏನು ಪ್ರಗತಿಪರರು, ಬುದ್ಧಿಜೀವಿಗಳು ಕೇವಲ ಹಿಂದುತ್ವವನ್ನೇ, ಹಿಂದೂ ನಂಬಿಕೆ ಆಚರಣೆಗಳನ್ನೇ ಟಾರ್ಗೆಟ್ ಮಾಡಿ, ಉದಾಹರಣೆಗೆ ದಾವಣಗೆರೆಯಲ್ಲಿ ದುರ್ಗಮ್ಮನ ದೇವಸ್ಥಾನಕ್ಕೆ ಕೋಣದ ಬಲಿಯನ್ನು ಕೊಡುವುದು ದೊಡ್ಡ ಸುದ್ದಿ ಆಗ್ತದೆ, ಚರ್ಚೆ ಆಗ್ತದೆ. ಪ್ರಾಣಿ ಬದುಕು ಅದು ಇದು ಎಲ್ಲ DC ಬರ್ತಾನೆ, ಎಲ್ಲ ಬರ್ತಾನೆ, ನಿಬಂಧ ಹಾಕ್ತಾನೆ, ಕಾಯ್ತಾನೆ, ಎಲ್ಲ ಮಾಡ್ತಾನೆ. ಅದೇ ಬಕ್ರೀದಿಗೆ ಸಂದರ್ಭದಲ್ಲಿ ಹಸುಗಳನ್ನು ಕೊಲ್ಲುವುದಕ್ಕೆ ಸಂಬಂಧಿಸಿದಂತೆ ಎಲ್ಲರೂ ಮಮ್ಮಾಗ್ತಾರೆ. ಯಾಕೆ? ಈ ದ್ವಂದ್ವ, ಈ ನಿಲುವು ದ್ವೇಷದ ನೆಲೆಯಲ್ಲಿ ಆಗಿದೆ. ಹಿಂದೂ ಧರ್ಮದಲ್ಲಿರುವ ಲೋಪಗಳ ಬಗ್ಗೆ ನೀವು ಹೇಳಿ. ಹಿಂದೂ ಮಹಿಳೆಯರಿಗೆ ಈ ಆಚರಣೆಯಿಂದ ತಪ್ಪಾಗಿದೆ. ಬುರುಕಾ ಹಾಕಿಸಿ ಕತ್ತಲೆ ಒಳಗೆ ಕೂರಿಸಿ ಇಡೀ ಅವರ ಸ್ವಾತಂತ್ರ್ಯವನ್ನು ಕಿತ್ಕೊಂಡು ಆ ಮಹಿಳಾ ಜನಾಂಗವನ್ನು ವರ್ಗವನ್ನೇ ತುಳಿತಾ ಇರಬೇಕಾದರೆ ಇನ್ನೇನು ಹಿಂದೂ ಇದರೊಳಗೆ ಇನ್ನೇನು ಉಳಿದಿಲ್ಲ ಸ್ವಾತಂತ್ರ್ಯ ಅಂತ ನಾವೇನು ಹೇಳ್ತೀವಿ. ಇವತ್ತು ನೀವೇನಾದರೂ MG ರೋಡ್ನಲ್ಲಿ ಹೋದರೆ ಇದಕ್ಕಿಂತ ಇನ್ನು ಸ್ವಾತಂತ್ರ್ಯ ಅಂದರೆ ಅದು ಡಿಸೆಂಬರ್ 31. ಇದಕ್ಕಿಂತ ಇನ್ನೇನು ಕೊಳ್ಳಿಗಾಗುತ್ತೆ. ಎಲ್ಲ ಕೊಟ್ಟ ಮೇಲೂ ಸ್ತ್ರೀ ಸ್ವಾತಂತ್ರ್ಯ ಟಾರ್ಗೆಟ್ ಹಿಂದೂ ಹೆಣ್ಣು, ಅಲ್ಲಿ ಯಾಕೆ ಮಾತಾಡೋಂಗಿಲ್ಲ ನೀವು ಅಂತ. ಹಾಗೆ ಈ ದುರುದ್ದೇಶದ ಏನು ನೀತಿ ಇದೆಯಲ್ಲ, ಹಿಂದೂ ಧರ್ಮದ ನಂಬಿಕೆಗಳನ್ನು ಅವಹೇಳನ ಮಾಡುವುದು, ಶ್ರದ್ಧೆಯನ್ನು ಭಂಗ ಮಾಡುವುದು. ಗಣೇಶನ ಹಬ್ಬ ಬಂದಾಗ ಮಾತ್ರ ನಿಮಗೆ ಇದ್ರ ನೆನಪಾಗ್ತದೆ, ಎಂಥ ಪರಿಸರದ ನೆನಪಾಗ್ತದೆ. ಆ ಗಣಪತಿ ಇಡಬೇಡಿ, ಈ ಗಣಪತಿ ಇಡಬೇಡಿ, 3 ಅಡಿ ಗಣಪತಿ ಇಡಬೇಡಿ, DJ ಬಾರಿಸಬೇಡಿ. ಇದನ್ನು ನೀವು ಮುಸ್ಲಿಂ ಹಬ್ಬದ ಸಂದರ್ಭದ ಇದೇ ನಿಲುವು ತೊಗೊಂಡ್ಬೇಡಿ, ಕಾಮನ್ ಅಂತೇಳಿ. ನೀವು ಅಲ್ಲಿ ಮೌನ, ಇಲ್ಲಿ ನಿಂದನೆ, ಇದನ್ನು ವಿರೋಧಿಸ್ತಾ ಇದ್ದೀವಿ ನಾವು. ಪರಿವರ್ತನೆಗಾಗಿ ಬರುವ ಟೀಕೆಗಳು ಸ್ವಾಗತಾರ್ಹ. ನಾನು ಹೇಳಿದ್ನಲ್ಲ, ಅಸ್ಪೃಶ್ಯತೆಗೆ ಸಂಬಂಧಪಟ್ಟಂತೆ ಬಲವಾದ ಟೀಕೆಗಳು ನಾವು ಸ್ವೀಕಾರ ಮಾಡ್ತೀವಿ, ಮಾಡಬೇಕಂತ. ನಿಜವಾದ ಹಿಂದೂ ಅಸ್ಪೃಶ್ಯತೆಯ ವಿರುದ್ಧ ಅಗತ್ಯ ಬಿದ್ದರೆ ದಂಗೆನೂ ಹೇಳಬೇಕು, ಸಮಾಜದ ವಿರುದ್ಧವೇ ದಂಗೆ ಹೇಳಬೇಕು. ಸಮಾನತೆ, ಸಾಮಾಜಿಕ ಸಮಾನತೆ ಬಗ್ಗೆ ನಾವು ಕಠೋರವಾಗಿ ಇರಬೇಕು, ಅದರೊಳಗೆ ಕಾಂಪ್ರಮೈಸೇ ಇಲ್ಲ. ಈ ಥರದ ನಿಂದನೆಗಳು, ಅವಹೇಳನಗಳು, ದುರುದ್ದೇಶಪೂರಿತವಾದ ಒಂದು ಸ್ಟ್ರಾಟಜಿ ಇದೆಯಲ್ಲ, ಅದನ್ನು ವಿರೋಧಿಸಬೇಕು. ಸ್ತ್ರೀ ಸ್ವಾತಂತ್ರ್ಯದ ವಿಷಯದಲ್ಲಿ RSS ನಿಲುವುಗಳು ಸ್ವಲ್ಪ ದ್ವಂದ್ವ ಅಂತಾನೆ ಏನು ಭಾಳ ಪಕ್ಕ ಇದೆ, ಪಕ್ಕ ಇದೆ. ಇಲ್ಲ, ಅನೇಕ ಸಂದರ್ಭಗಳಲ್ಲಿ ಹೆಣ್ಣುಮಕ್ಕಳು ಕೆಲಸಕ್ಕೆ ಹೋಗೋದು ಬೇಡ, ಗೃಹಿಣಿಯರಾಗಿರಬೇಕು, ಮನೆ ಸಂಭಾಳಿಸಬೇಕು, ತುಂಡುಡುಗೆ ಉಡುವಂಥದ್ದು. ಸುಳ್ಳು
ನೋಡಿ, ಸಭ್ಯತೆ ಮತ್ತು ಅಸಭ್ಯತೆ ಅಂತಿದೆ. ಸಭ್ಯತೆಯನ್ನು ಬೆಂಬಲಿಸ್ತೀವಿ. ನನ್ನ ಮಗಳು ಅನ್ನೋ ಕಾರಣಕ್ಕೆ ತುಂಡು ಉಡುಗೆ ಅಲ್ಲ, ಅದಕ್ಕಿಂತ ಸಣ್ಣದು ಹಾಕ್ಕೊಂಡು 18 ವರ್ಷ ದಾಟಿದವಳು ರಸ್ತೆ ಮೇಲೆ ಹೋಗಬಾರ್ದು. ಕಾಮನ್ ಸೆನ್ಸ್ ಇದು. ಓಕೆ, ತೆಗೆದು ಹೆಗಲ ಮೇಲೆ ಹಾಕ್ಕೊಂಡು ಹೋಗ್ತೀನಿ ಅಂದರೆ ಅದೇ ಸ್ವಾತಂತ್ರ್ಯ ಅಂದರೆ ಅಲ್ಲ. ಯೋಚನೆ ಮಾಡಿ, ಈಗ ಯಾವುದು ನಾವು ನಿರ್ಬಂಧ ಹಾಕಿದ್ದೀವಿ? RSS ನಮ್ಮ ಜೊತೆಗೆ ಸಂಘಟನೆಗಳಿದೆ. ನಮ್ಮದು ಮಹಿಳಾ ಕಾರ್ಯ ಅನ್ನುವುದೇ ಒಂದು ವಿಂಗ್. ಪರಿವಾರದ ವಿಚಾರದಲ್ಲಿ ಪರಿವಾರದ ಎಲ್ಲ ಸಂಘಟನೆಗಳಿಗೆ ಕೆಲಸ ಮಾಡುವಂತಹ ಸಾವಿರಾರು ಹೆಣ್ಣು ಮಕ್ಕಳು, ನೂರಾರು ಸಂಘಟನೆಗಳ ಕೆಲಸ ಮಾಡಿದೆ. ಅವ್ರದ್ದೇ ಒಂದು ವಿಂಗ್ ಉಂಟು. ಅವರೆಲ್ಲ ಮೂಗಿಡ್ಕೊಂಡು ಇದು ಹಾಕ್ಕೊಂಡು ಓಡಾಡೋರೆಲ್ಲ ಅವರು. ಸ್ತ್ರೀ ಸ್ವಾತಂತ್ರ್ಯ ಅನ್ನುವುದು ನಮ್ಮ ಸಮಾಜದಲ್ಲಿ ಪರಂಪರೆಯಲ್ಲಿಯೇ ಅಲ್ಪ ಸ್ವಲ್ಪ ಮೊಘಲರ ಆಕ್ರಮಣದ ಸಂದರ್ಭದಲ್ಲಿ ರಾಜಸ್ಥಾನ, ಉತ್ತರ ಭಾರತದಲ್ಲಿ ಒಂದಷ್ಟು ಕಟ್ಟುಪಾಡುಗಳು ಬಂದಿರಬಹುದೇ ಹೊರತು ದಕ್ಷಿಣದಲ್ಲಂತೂ ಈಗಂತೂ ಸ್ವೇಚ್ಛಾಚಾರದ ಪರಾಕಾಷ್ಠೆಗೆ ಹೋಗಿದ್ದರೂ ಕೂಡ ಅದನ್ನು ಚರ್ಚೆಯ ವಿಷಯವನ್ನಾಗಿ RSS ಸ್ವೀಕಾರ ಮಾಡಿಲ್ಲ. ಅನಾವಶ್ಯಕ ಆರೋಪಗಳನ್ನು ಹಾಕುವುದು ಥರ ಅಲ್ಲ ಅಂತ ಅನ್ನಿಸ್ತದೆ ನನಗೆ. ಇನ್ನೊಂದು ಪ್ರಶ್ನೆ ಸಮಾಜದಲ್ಲಿ ಮತ್ತೆ ಬರ್ತಾ ಇರುತ್ತೆ ಅನ್ನೋ ಕಾರಣಕ್ಕೆ ಕೇಳ್ತಾ ಇದ್ದೀನಿ. ಈಗ ನನಗೆ RSSನ ಸರಸಂಘ ಚಾಲಕರಾಗುವಂಥದ್ದು ಅದು ಸುಖದ ಸುಪ್ಪತ್ತಿಗೆ ಅಲ್ಲ ಅನ್ನೋದು ನನಗೆ ಗೊತ್ತು. ಆದರೂ ಕೇಳ್ತಾ ಇದ್ದೀನಿ, RSSಗೆ ಒಬ್ಬ ಮಹಿಳೆ ಮುಖ್ಯಸ್ಥಳಾಗೋದಕ್ಕೆ ಸಾಧ್ಯನಾ? ಒಬ್ಬ ಬ್ರಾಹ್ಮಣನಲ್ಲದೇ ಇರೋನು ಮುಖ್ಯಸ್ಥನಾಗೋದಕ್ಕೆ ಸಾಧ್ಯನಾ? ಇದುವರೆಗೂ ಯಾಕಾಗಿಲ್ಲ? ಬ್ರಾಹ್ಮಣ ಅಲ್ಲದೆ ಇರುವವನು ಮುಖ್ಯಸ್ಥನ ಆಗ್ತಾನೆ, 100% ಆಗ್ತಾನೆ. ಮಧ್ಯದಲ್ಲಿ ನನಗೆ ಗೊತ್ತಿರೋ ಒಂದು ಜಾತಿಯಿಂದ ನಾವು ಅಳೆಯುವುದಿಲ್ಲ. ಪ್ರೊಫೆಸರ್ ರಾಜೇಂದ್ರ ಸಿಂಗ್ಜಿ ಇದ್ದರು, ಸರಸಂಘ ಚಾಲಕರಾಗಿದ್ದರು, ದಟ್ ಎ ಬ್ರಾಹ್ಮಣ. ಇನ್ನೂ ಒಬ್ಬರು ಯಾರೋ ಅಂತ ಕೇಳಿದ್ದೇನೆ. ನನ್ನ ಜಾತಿಯ ನೆಲೆಯಲ್ಲಿ ನಾವು ಯೋಚನೆಯನ್ನೂ ಮಾಡಿಲ್ಲ. ಮತ್ತು ಬರ್ತಾರೆ, ಇವತ್ತಲ್ಲ ನಾಳೆ ಖಂಡಿತ ಬರ್ತಾರೆ. ನಮ್ಮ ಪ್ರಾಂತದ ಸಂಘ ಚಾಲಕರು, ಅದು ಹೇಳಿದ್ನಲ್ಲ ನಮ್ಮ ಬಾಯಿಲಿ ಅದನ್ನ ನೀವು ಮೊನ್ನೆಯಲ್ಲೋ ನೀವು ಹೇಳ್ತಿದ್ದು ಕೇಳಿದೆ. ಎಲ್ಲರನ್ನು ದಲಿತರ ಎಲ್ಲರನ್ನೂ ಜಾತಿ ನೋಡಿ ನನಗೂ ಅದೇ ದುಸ್ಥಿತಿಗೆ ನೀವು ತಳ್ತಾ ಇದ್ದೀರಿ. ನಮ್ಮ ಪ್ರಾಂತ ಸಂಘ ಚಾಲಕರು ಗುರೂಜಿಯವರ ಜನ್ಮ ಶತಮಾನೋತ್ಸವದ ಸಂದರ್ಭದಲ್ಲಿ ಉಪೇಕ್ಷಿತ ವರ್ಗಕ್ಕೆ ಸೇರಿದವರೇ ಸುಮಾರು 12 ವರ್ಷಗಳ ಕಾಲ ಸಂಘ ಚಾಲಕರಾಗಿದ್ದರು. ಅನಾರೋಗ್ಯದ ಕಾರಣದಿಂದಾಗಿ ಅವರು ಇತ್ತೀಚೆಗೆ ನಿವೃತ್ತರಾದರು, ಅಲ್ಲಿಗೆ ಬರ್ತಾರೆ. ಮಹಿಳೆಯರು RSSನಲ್ಲಿ ರಾಷ್ಟ್ರ ಸೇವಿಕಾ ಸಮಿತಿ ಅದು ಒಂದು RSS, ಮಹಿಳಾ RSS ಅದು ಪ್ರತ್ಯೇಕವಾಗಿಯೇ ಇದೆ. ಹಾಗಾಗಿ ಅದರ ಚೀಫ್ ಮಹಿಳೆಯೇ ಇರಬೇಕು, ಅದರೊಳಗೆ ಪುರುಷರು ಚೀಫ್ ಆಗಲಿಕ್ಕಾಗೋದಿಲ್ಲ. ರಾಷ್ಟ್ರ ಸೇವಿಕಾ ಸಮಿತಿ RSS ಅದರ ಚೀಫ್ ಮಹಿಳೆಯರೇ ಇರ್ತಾರೆ. ಎಸ್, ಜಗದೀಶ್ ಕಾರಂತ್ರೆ ಧನ್ಯವಾದ. ಇಷ್ಟೊತ್ತು ನನ್ನ ಪ್ರಶ್ನೆಗಳಿಗೆ, ಆಹ್ವಾನಿತ ಗಣ್ಯರೆಲ್ಲರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀರಿ. ಒಂದು ಪ್ರಶ್ನೆ, ಸಾರಿ ನಾನು ಇದು ಮೇಡಮ್ದೊಂದು ಅವ್ರದ್ದು ತಗೊಂಡು. ಎಸ್ ಮೇಡಮ್, ತಮ್ಮ ಕೇಳಿ. ಸರ್ ನಮಸ್ತೆ ಸರ್, ನನ್ನ ಹೆಸರು ತಬಸ್ಸುಮ್ ಅಂತ, ಬ್ಯಾಂಗ್ಳೂರಿಂದ ಲೀಗಲ್ ಡಿಪಾರ್ಟ್ಮೆಂಟಲ್ಲಿದ್ದೀನಿ. ಅಪಾರ್ಟ್ ಫ್ರಮ್ ದ್ಯಾಟ್ ನನಗೆ ಇಲ್ಲಿ ಕೇಳಿ ಎಲ್ಲ ಕ್ವಶನ್ಸ್ ಬಹಳ ಖುಷಿಯಾಯಿತು. ಸರ ಏನು ಒಂದು ವಿಮರ್ಶೆ ಇದೆ. ಐ ಫೆಲ್ಟ್ ರಿಯಲಿ ವೆರಿ ಹ್ಯಾಪಿ. ಇಫ್ ಯು ವುಡ್ ಇನ್ ಫ್ಯೂಚರ್ ಇದನ್ನೇ ರೀತಿಯಲ್ಲಿ ನಾವು ಫ್ಯೂಚರಲ್ಲಿ ನಾವು ದೇಶದಲ್ಲಿ ನೋಡ್ತೀವಿ ಅಂತ ನನಗೆ ಅನಿಸ್ತಾ ಇದೆ. ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ನಾವೆಲ್ಲ. ಮತ್ತು ಇನ್ನೊಂದು ಲಾಸ್ಟ್ ಕ್ವಶನ್ ನಿಮ್ಮ ಹತ್ರ ಸರ್, ನನಗೇನೆಂದರೆ ನಾನು ಕೂಡ ಸನಾತನ ಧರ್ಮದಲ್ಲಿ ಇದ್ದು ಬಂದಿದ್ದೀನಿ, ಸರಿನಾ? ಆ್ಯಸ್ ಎ ಮುಸಲ್ಮಾನ್, ಆ್ಯಸ್ ಎ ಮೈನಾರಿಟಿ ವುಮೆನ್ ಅಂತ ನೀವೇನು ಕರಿತೀರ ನಮ್ಮನ್ನು, ಬಟ್ ನಾನು ಮುಸಲ್ಮಾನ್ ಧರ್ಮದಲ್ಲಿ ಇದ್ದು, ನಾನು ಒಂದು ಮುಸಲ್ಮಾನ್ ಫ್ಯಾಮಿಲಿಯಿಂದ ಇದ್ದೆ. ಈಗ ನನ್ನನ್ನು ನಿಮ್ಮ ಮುಂದೆ ಕೂತಿದ್ದೀನಿ, ನೋಡ್ತಿದ್ದೀರ ನನ್ನನ್ನು. ಬಟ್ ಅಪ್ಪಾಜಿ ಕೂಡ ಕರಿತೀನಿ, ಸೇಂದೂರನ್ ಗುರೂಜಿ ಎಲ್ರಿಗೂ ಗೊತ್ತಿದ್ದಾರೆ. ನಮ್ಮ ಒಂದು ಬಜರಂಗದಲ್ಲಿದ್ದಾರೆ ಅಪ್ಪಾಜಿ ಬ್ಯಾಂಗ್ಳೂರಲ್ಲೇ, ಮತ್ತು ಡೆಲ್ಲಿಯಲ್ಲಿದ್ದಾರೆ ರಾಮ್ ಪ್ರಕಾಶ್ ಪಾವಾ ಅಂತ, RSS ಕಟ್ಟರ್ ಪರ್ಸನ್, ನನಗೆ ಗಾಡ್ ಫಾದರ್ ಮತ್ತು ನನ್ನ ಒಂದು ಗ್ರ್ಯಾಂಡ್ ಫಾದರ್ ಅಂತಲೇ ಕರಿತೀನಿ. ನನಗೆ ಇಲ್ಲಿ ಏನು ಯಾವುದೇ ಒಂದು ಜಾತಿ ಮತ ಭೇದ ನನಗೇನೂ ಬೇಕಾಗಿಲ್ಲ. ಆಫ್ಟರ್ ಕೋವಿಡ್ ಏನು ನಾವೆಲ್ಲ ಒಂದು ತತ್ತರಿಸ್ಕೊಂಡಿದ್ದೀವಿ, ದೇಶದ ಜನ, ಇಡೀ ದೇಶದ ಜನತೆ ಏನೋ ಒಂದು ತತ್ತರಿಸ್ಕೊಂಡಿದ್ದೀವಿ. ಮತ್ತು ಅಪಾರ್ಟ್ ಫ್ರಮ್ ದಟ್ ಎಲ್ಲ ಕಡೆ ಎಲ್ಲ ನಮ್ಮ ಯೂತ್ಸ್ ಏನಿದೆ ಫ್ಯೂಚರ್ ಹಾಳಾಗ್ತಾ ಇದೆ. ಎಲ್ಲೇ ಒಂದು ಇನ್ಹ್ಯೂಮನ್ ಆ್ಯಕ್ಟ್ ಏನಾಗ್ತಾ ಇದೆ, ನಮ್ಮ ಒಂದು ಜನಜಾಗೃತಿ ಹಿಂದೂ ಜನಜಾಗೃತಿ ಏನು ಒಂದು ವೇದಿಕೆ ಇದೆ, ಅದಕ್ಕೆ ಬಹಳ ಗೌರವ ಇದೆ, ಎಲ್ರಿಗೂ ಗೌರವ ಇದೆ. ಅದು ಫ್ಯೂಚರಲ್ಲಿ ನಿಮ್ಮ ಒಂದು ನಿಲುವು ಯಾವುದೇ ಕ್ಯಾಸ್ಟ್ ಮೇಲೆ ಇನ್ಹ್ಯೂಮನ್ ಆ್ಯಕ್ಟ್ ಆದರೆ ನಿಮ್ಮ ನಿಲುವು ಇರುತ್ತಾ? ಅವ್ರಿಗೋಸ್ಕರ ಜಸ್ಟಿಸ್ಗೋಸ್ಕರ ಹೋರಾಟ ಮಾಡ್ತೀರಾ, ಸ್ಟ್ಯಾಂಡ್ ತಗೋತೀರಾ ಅಂತ ನಿಮಗೆ ನಿಮ್ಮ ಒಂದು ಅನಿಸಿಕೆ ಏನಿದೆ? 100% ನಾವಿದ್ದೆ. ಬಟ್ ಅದನ್ನ ನಾವು ನೋಡಬಹುದಾ? ಖಂಡಿತ.
ಯಾಕೆಂದರೆ 24 ಗಂಟೆ ನಾವೇನು ನ್ಯೂಸ್ ಚಾನಲಲ್ಲಿ ನೋಡ್ತೀವಿ, ಅದು ಇವತ್ತು ಇದಾಯಿತು, ಒಂದು ಹೆಣ್ಮಕ್ಳು ತಲೆ ಮೇಲೆ ಒಂದಿಷ್ಟು ಬಟ್ಟೆ ಇಟ್ಕೊಂಡ್ರೆ ಅದಕ್ಕೊಂದು ಬೇರೆ ರೀತಿಯಲ್ಲಿ ಒಂದು ತೋರಿಸ್ತಾರೆ ಬೆಳಗಿಂದ ಸಂಜೆ. ಮತ್ತು ಅಪಾರ್ಟ್ ಫ್ರಮ್ ದಟ್, ಒಂದು ಮುಸಲ್ಮಾನರಿಗೆ ಇದು ಪಾಪ ಅವರು ಒಂದು ಮೈಂಡ್ ಸೆಟ್ ಆ ಥರ ಆಗಿಬಿಟ್ಟಿದೆ. ಯಾವುದೇ ಕ್ಯಾಸ್ಟಿಗೆ ದಯವಿಟ್ಟು ಅವಮಾನ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ವಿ ಆರ್ ಫಸ್ಟ್ ಆಫ್ ಆಲ್ ಹ್ಯೂಮನ್ ಬೀಯಿಂಗ್ಸ್, ಅದನ್ನು ರೆಸ್ಪೆಕ್ಟ್ ಮಾಡಿ. ಒಂದು ಹ್ಯೂಮನ್ ಬೀಯಿಂಗ್ಸ್ ಆದಮೇಲೆ ನಾವು ಇನ್ಹ್ಯೂಮನ್ ಆ್ಯಕ್ಟ್ ಏನು ನಡೀತಾ ಇದೆ ಅದಕ್ಕೋಸ್ಕರ ನಾವು ಸ್ಟ್ಯಾಂಡ್ ತಗೋಬೇಕೇ ಹೊರತು ಅದನ್ನು ನಾವು ಈ ಕ್ಯಾಸ್ಟ್ ವೈಸಲ್ಲಿ ನಾವು ಅದನ್ನು ಟೀಕೆ ಮಾಡಿಸಬಾರ್ದು. ಥ್ಯಾಂಕ್ ಯು ಸರ್. ನಮಸ್ಕಾರ. MD ಜಾಕೀರ್ ಅಂತ ಜನಪರ ವೇದಿಕೆ ಅಧ್ಯಕ್ಷ. ಇಷ್ಟೊತ್ತು ನೀವು ಮುಸ್ಲಿಮ್ಸ್ ಈ ಥರ, ಕ್ರೈಸ್ತರು ಈ ಥರ ಅಂತ ಹೇಳಿದ್ರಿ, ಆದರೆ ಹಿಂದೂಗಳಲ್ಲೇ ಹಿಂದುತ್ವವನ್ನು ಅಪಮಾನ ಮಾಡ್ತಾ ಇರೋ ಬಗ್ಗೆ ನೀವು ಧ್ವನಿ ಎತ್ತಲ್ಲ. ಇದೇ ಸುವರ್ಣ ನ್ಯೂಸಲ್ಲಿ ಫಿಲಮ್ ರಿಲೀಸ್ ಆಗಿತ್ತು 10 ವರ್ಷ ಹಿಂದೆ. ನಾಯಕ ನಿತ್ಯಾನಂದ ಸ್ವಾಮೀಜಿ ಅವ್ರ ವಿರುದ್ಧ ಹೋರಾಟ ಮಾಡಲಿಲ್ಲ, ಅವನ ವಿರುದ್ಧ ಹೋರಾಟ ಮಾಡಲ್ಲ ಅಂದ್ಬಿಟ್ಟು ಇಷ್ಟು ಕೋಟಿ ಬೇಕು ಅಷ್ಟು ಕೋಟಿ ಬೇಕು ಅಂತ ಕಾಳಿ ಸ್ವಾಮೀಜಿ ಇದೇ ಸ್ಟಿಂಗ್ ಆಪ್ರೇಷನ್ ಇವ್ರ ಚಾನಲಲ್ಲೇ ಒಪ್ಕೊಂಡಿದ್ದ. ಅವನ ವಿರುದ್ಧ ಹೋರಾಟ ಮಾಡಲಿಲ್ಲ, ಇವತ್ತವನು ಹೀರೋ. ಮತ್ತು ಮೊನ್ನೆ ರೇಪ್ ಮಾಡ್ದಂಥ ಬಾಲಕಿಯರ ಮೇಲೆ ಮುರುಘಾ ಸ್ವಾಮೀಜಿ ಅವ್ರ ಮೇಲೆ ಧ್ವನಿ ಎತ್ತಲ್ಲ ನೀವು. ಮುಸ್ಲಿಮ್ಸು ಕ್ರೈಸ್ತರು ಏನಾದರೂ ಮಾಡಿದ್ರೆ ಈ ಥರ ಆ ಥರ ಅಂತ ಹೇಳ್ತೀರಾ. ಲವ್ ಜಿಹಾದ್ಗೆ ಪುರಾವೆನೇ ಇಲ್ಲ, ಅದ್ರ ಬಗ್ಗೆ ಬರೀ ಪ್ರಚಾರ ಕೊಡ್ತೀರಾ. ಲವ್ ಜಿಹಾದ್ ಲವ್ ಜಿಹಾದ್ ಲವ್ ಜಿಹಾದ್ ಅಂತ, ಅದು ಮೀನಿಂಗೇ ಇಲ್ಲ. ಅದು ಲವ್ ಜಿಹಾದ್ ಅಂತ ಒಂದು ಖುರಾನಲ್ಲಿಲ್ಲ, ಒಂದು ಯಾವುದೇ ಒಂದು ಬೇರೆ ಸಬ್ ಬುಕ್ಸಲ್ಲಿಲ್ಲ ಇಸ್ಲಾಮಿಗೆ ಸಂಬಂಧಪಟ್ಟಂತಹ. ನೀವು ಪ್ರಚಾರಕ್ಕೋಸ್ಕರ ಒಂದು RSS ಅವ್ರು ಇರಲಿ, BJP ಅವ್ರು ಇರಲಿ, ಬರೀ ಮುಸ್ಲಿಮ್ಸ್ ಏನೋ ಮುಸ್ಲಿಮ್ ಜಪ ಮಾಡಬೇಕು, ಮುಸ್ಲಿಮ್ ಜಪ ಮಾಡಿದ್ರೆ ಮೈಲೇಜು, ನಮಗೆ ಅಭಿಮಾನಿಗಳು ಸಿಗ್ತಾರೆ ಅಂತ. ನಿಮ್ಮೇಲೆ ಗೌರವ ಇದೆ, ಇಷ್ಟೊತ್ತು ನಿಮ್ಮ ಮಾತು ಕೇಳಿದ್ವಿ. ಆದರೆ ಇವಾಗ ಈ ದಿನಗಳಲ್ಲಿ ಫೋನ್ಪೇ ಗೂಗಲ್ ಪೇ ಗಿರಾಕಿಗಳು ಜಾಸ್ತಿ ಆಗೋವ್ರಿ. ಹಿಂದುತ್ವ ಬಗ್ಗೆ ಮಾತಾಡಿದ್ರೆ ಒಂದು ಫೋನ್ಪೇ ಗೂಗಲ್ ಪೇಲಿ ದುಡ್ಡು ಬರುತ್ತೆ, ಇಲ್ಲ ಅಂದರೆ ಬಿಗ್ ಬಾಸಲ್ಲಿ ಒಂದು 20 ದಿನನೋ 30 ದಿನನೋ ಅವಕಾಶ ಮಾಡಿಕೊಡ್ತಾರನ್ನೋ ಒಂದು ಉದ್ದೇಶದಿಂದ ಬರೀ ಹಿಂದುತ್ವ ಅಂತ ಹೇಳ್ತಾವೆ. ನಿಮ್ಮ ಪ್ರಶ್ನೆ ಸ್ಟೆಪ್ ಬೈ ಸ್ಟೆಪ್ ತಗೋತೀನಿ. ಈ ಬೆಳವಣಿಗೆಗಳನ್ನ ಏನೇನು ಹೇಳಿ, ಕಾವಿಧಾರಿಗಳಾಗಿದ್ದುಕೊಂಡು ತುಂಬ ಕೆಟ್ಟ ಕೆಲಸಗಳು, ಸ್ಪೆಷಲಿ ಲೈಂಗಿಕತೆ ವಿಷಯದಲ್ಲಿ ನಿತ್ಯಾನಂದನಿಂದ ಹಿಡಿದು ಮುರುಘಾ ಶರಣರ ತನಕ ಕೇಳಿದ್ರು. ಅವರ ವಿರುದ್ಧ ಏನು ನಿಲುವಿದೆ, ಏನು ಹೋರಾಟ ಇದೆ? ಅದರ ವಿರುದ್ಧ ಜಾಗರಣ ವೇದಿಕೆ ಧ್ವನಿ ಎತ್ತಿದೆ. ಘಟನೆ ನಡೆದ ಕೂಡಲೇ ಇದು ಅಮಾನವೀಯ, ಮಠಕ್ಕೆ ಕಳಂಕ, ಅವರನ್ನು ಬಂಧಿಸಬೇಕು. ಅವರು 3 ದಿವಸ ತಗೊಂಡ್ರಲ್ಲ, ಅದಕ್ಕಿಂತ ಮುಂಚೆನೇ ತಕ್ಷಣದಲ್ಲಿ ಅವರನ್ನು ಬಂಧಿಸಬೇಕು ಅಂತ ನಿಲುವನ್ನು ಜಾಗರಣ ವೇದಿಕೆ ಸಂಘ ಪರಿವಾರದ ಪರವಾಗಿ ಹೋರಾಟದ ವೇದಿಕೆಯಾಗಿ ನಾವು ತಗೊಂಡಿದ್ದೀವಿ. ಮತ್ತು ಆ ಕೃತ್ಯ ಅಮಾನವೀಯ ಅಂತ ಮಾತ್ರ ಅಲ್ಲ, ಆ ಪೀಠಕ್ಕೆ, ಹಿಂದೂ ಧರ್ಮದ ಆ ಸ್ಥಾನಕ್ಕೆ ನಾಚಿಕೆಗೇಡಿನ ಕೆಲಸ ಅವರು ಎಸಗಿದ್ದಾರೆ. ಅವರು ಪೀಠದಿಂದ ವಜಾ ಮಾಡಬೇಕು ಅನ್ನುವುದನ್ನು ನಾವು ಘಂಟಾಘೋಷವಾಗಿ ಸಾರ್ವಜನಿಕವಾಗಿ ಸಾರಿದ್ದೇವೆ. ಇನ್ನೊಂದು ಯಾವುದೋ ವಿಷಯ ಎಲ್ಲೂ ಇಲ್ಲದೆ ಇರೋ ಶಬ್ದ ಹಾಕಿದ್ದೀರಿ ನೀವು ಅಂತ. ಈ ವಿಷಯವನ್ನು ಹೇಳಿದ ಮೇಲೆ ನನಗೆ ಸ್ವಲ್ಪ ಉತ್ತರ ಕೊಡಲೇಬೇಕು ಅಂತ ಅನ್ನಿಸ್ತು. ಇದರೊಳಗೆ ಆಳವಾಗಿ ಹೋಗಿಯೇ ಮಾತನಾಡಬೇಕು. ಜಾಕೀರ್ ಅವರಿಗೆ ಪೆಟ್ಟು ತಿನ್ನವನಿಗೆ ನೋವು ಗೊತ್ತು ಅಂತ ಒಂದು ಗಾದೆ ಉಂಟು. ನಾನು ಅದೇ ಸಬ್ಜೆಕ್ಟ್ನಲ್ಲೇ ಇರುವವನವನು. 100 ಕಥೆಗಳನ್ನು ಹೇಳಬಲ್ಲೆ. ಕೇರಳದ ಉಚ್ಚ ನ್ಯಾಯಾಲಯದಲ್ಲಿಯೇ ಈ ಪದ ಬಳಕೆ ಪ್ರಾರಂಭ ಆದದ್ದು, ನಾವು ಬಳಸಿದ್ದಲ್ಲ. ಅದು ಕೇರಳದ ಉಚ್ಚ ನ್ಯಾಯಾಲಯದಲ್ಲಿ ಅದನ್ನು ಲವ್ ಜಿಹಾದ್ ಅಂತ ಬಂತು. ಅದು ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಬದುಕನ್ನು ಬಾಳನ್ನು ಕೊಡುವುದಕ್ಕೆ ಕರ್ಕೊಂಡು ಹೋದರೆ ತಪ್ಪಲ್ಲ. ಹೋಗುವವಳು ಹೋಗುವಾಗ ಕರ್ಕೊಂಡವರುಗಳು ಯಾಕೆ ಹೋಗಬಾರ್ದು? ಆದರೆ ಕರ್ಕೊಂಡೋಗಿ ICCಗೆ ಯಾಕೆ ಸೇರಿಸಿದರು? ಒಂದಲ್ಲ, ಎರಡಲ್ಲ, 100 ಉದಾಹರಣೆಗಳು ಸಾರ್ವಜನಿಕವಾಗಿ ಪ್ರಕಟ ಆಗಿದೆ. ಲವ್ ಜೆಹಾದಿಗೆ ಕೆಡ್ಡ ಹಾಕಿ ಕೆಡವಿ ತೊಗೊಂಡೋಗಿ ಸೌದಿ ಅರೇಬಿಯಾದಲ್ಲಿ ಮಾರ್ತಾರೆ. 35 ಜನ ಅಂತಹ ಅಮಾಯಕ ಹಿಂದೂ ಹೆಣ್ಣುಗಳು ಮತಾಂತರಕ್ಕೆ ಒಳಗಾಗಿ ಬದುಕಿನ ಕನಸನ್ನು ಕಂಡವರನ್ನು ತೊಗೊಂಡೋಗಿ ಅಲ್ಲಿ ಎಸೆದು, ಅಲ್ಲಿ ಅವಳಿಗೆ ಸುಳೆಗಾರಿಕೆಯ ಪಟ್ಟಿಯನ್ನು ತಲೆಗೆ ಕಟ್ಟಿ ಕಲ್ಲು ಹೊಡೆದು ಕೊಲ್ಲಬೇಕು ಅನ್ನುವ ತೀರ್ಮಾನ ಆದಾಗ ಅಲ್ಲಿಯ ಹ್ಯೂಮನ್ ರೈಟ್ಸ್ ಸಂಘಟನೆಗಳು ಒಟ್ಟಾಗಿ ಅವರನ್ನು ಬದುಕಿಸ್ತವೆ. ಇನ್ಫೋಸಿಸ್ಸಿನ ಮೇಡಮ್ ಅವರು ಹೋಗಿ ಕರ್ಕೊಂಡು ಬರ್ತಾರೆ. ಅಲ್ಲಲ್ಲ, ನಾನು ಹೇಳೋದು ಪ್ರೀತಿ ಹೆಸರನ್ನು ಬದುಕಿಸ್ಬೇಕಲ್ಲ.
ಜೀವನ ಕೊಡುವುದಕ್ಕೆ ಕರ್ಕೊಂಡು ಹೋದ್ರೆ ತಕರಾರೇ ಇಲ್ಲ. ಜಾಲಹಳ್ಳಿಯ ಒಂದು ಹುಡುಗಿಯನ್ನು ಒಬ್ಬ ಮುಸಲ್ಮಾನ್ ಆಟೋ ಡ್ರೈವರ್ ಮದುವೆ ಆದ ಹೋದ. ಆಗ 15 ದಿವಸಕ್ಕೆ ಮುಂಬೈನಿಂದ ಫೋನ್ ಆ ಹುಡುಗಿದು, ನನ್ನನ್ನು ತಂದು ಇಲ್ಲಿ ಮಾರಿಬಿಟ್ಟಿದ್ದಾನೆ ಅಂತ. ಇದಕ್ಕೆ ನಮ್ಮ ವಿರೋಧ. ಮತ್ತು ಯಾರು ಮಾಡಿದರೂ ವಿರೋಧ. ಇದು ಮತಾಂತರ ಮಾಡಿ ಮಾರಾಟ ಮಾಡುವುದುಂಟಲ್ಲ, ಪಾಕಿಸ್ತಾನದಲ್ಲಿ ಸೈನಿಕರಿಗೆ ವೇಷ ಇರಬೇಕಂತೆ, ಅದಕ್ಕೆ ಭಾರತದ ಹಿಂದೂ ಹೆಣ್ಣುಗಳು ಬೇಕಂತೆ. ICCಗೆ ಹೋದ್ರು ಕೇರಳದ ಹುಡುಗಿಯರ ಕತೆ ಪೇಪರಲ್ಲಿ ಬಂದಿದೆ, ಟಿ ವಿನಲ್ಲಿ ಬಂದಿದೆ. ಇದನ್ನು ನಾವು ವಿರೋಧಿಸ್ತೀವಿ. ಅಂತಹ 100 ತಪ್ಪ್ರಿ ಸ್ವಾಮಿ ಅಲ್ಲ, ನೀವು ನಾನು ಮಾಡಿದರೂ ತಪ್ಪೇ. ಹೆಣ್ಣೆ ಅತ್ಯಾಚಾರ ಅನ್ನುವುದೇ ಅಮಾನವೀಯ, ಕ್ರೂರ. ಮಠಾಧಿಪತಿಗಳು, ಸಾಧು ಸನ್ಯಾಸಿಗಳು, ಚರ್ಚಿನ ಪಾದ್ರಿಗಳು, ಮಸೀದಿಯ ಮುಲ್ಲಾಗಳು ಯಾರು ಮಾಡಿದ್ರು ತಪ್ಪೇ? ಅದು ಯಾರು ಮಾಡಿದ್ರು ತಪ್ಪಂತ? RSS ಆಗಲಿ, ಪರಿವಾರ ಆಗಲಿ ಅದನ್ನು ಎಲ್ಲಿಯೂ ಸಮರ್ಥಿಸಿಲ್ಲ. ಈಗ ಚರ್ಚೆಯಲ್ಲಿರುವ ಒಬ್ಬ ವ್ಯಕ್ತಿ ಸರ್ಸಂಘಚಾಲಕರನ್ನು ಕರೆದ್ರು, ನಮ್ಮ ಹತ್ರ ಬನ್ನಿ, ಮಠಕ್ಕೆ ಬನ್ನಿ ಅಂತ. ಹೋಗೋದಿಲ್ಲ ಅಂತಂದರು. ಇವೆಲ್ಲ ಆಗೋದಕ್ಕಿಂತ ಮುಂಚೆನೇ ಆಶ್ಚರ್ಯ ಅಂದರೆ ಆರಂಭದಿಂದಲೂ ಅವರು ಪ್ರಗತಿಪರ ವೇಷ ಹಾಕ್ಕೊಂಡಿದ್ರು. ಅವರು ಪ್ರಗತಿಪರರ ವೇಷ ಹಾಕ್ಕೊಂಡೇ ಮಾಡ್ತಿದ್ರು. ಪ್ರಗತಿಪರವರಿಗೆಲ್ಲ ಭಯಂಕರ, ಯಾರು ನಕ್ಸಲರು ಯಾರೋ ಒಬ್ಬ ಇದ್ನಲ್ಲ ಅಂತವನು, ಒಬ್ಬನ ಕರೆದು ಭಾರಿ ಅವನಿಗೆ ಬಸವಶ್ರೀ ಪ್ರಶಸ್ತಿ ಎಲ್ಲ ಕೊಟ್ಟಿದ್ದರು. ಇದೇ ಮುರುಘಾಶ್ರೀಗಳು ಯಾರನ್ನು ಸಾಕಿ ಬೆಳೆಸಿದ್ರು ಅವರು ಸಹಿತನೂ ಜೊತೆಗೆ ನಿಲ್ಲಿಲ್ಲ. ಪ್ರಗತಿಪರರಾಗಿ ಅದನ್ನು ಮಾಡಿರ್ಬೇಕು ಅವರು. ಇನ್ಫಿಲ್ಟ್ರೇಷನ್ ಇದೆಯಲ್ಲ ಈ ಲೆಫ್ಟಿಸ್ಟ್ಗಳದ್ದು, ಮಠದೊಳಗಾಗಿರ್ಬೋದು. ಅವರು ಹಿಂದೂ ಸಮಾಜಕ್ಕೆ ಕಳಂಕ ತರಬೇಕು ಅಂತಲೂ ಮಾಡಿರ್ಬೋದು. ಈ ನಮ್ಮ ದೇಶದ ಭೂಮಿ ಹಂಗೆ ಸರ್, ಯಾರು ತಪ್ಪು ಮಾಡಿ ತಪ್ಪಿಸ್ಕೊಳ್ಳೋಕೆ ಆಗಲ್ಲ. ಭೂಮಿನೇ ಹಂಗೆ ಇದೆ. ಧರ್ಮದ ಭೂಮಿ ಇದು, ಧರ್ಮದ ಭೂಮಿ ಇದು, ಧರ್ಮದ ಭೂಮಿ ಇದೆ, ನಾವು ಒಪ್ಕೊಳ್ತೀನಿ. ಎಸ್, ಧನ್ಯವಾದ ಕಾರಂತ್ರೆ. ಇಷ್ಟೊತ್ತು ನಮ್ಮ ಪ್ರಶ್ನೆಗಳಿಗೆ, ಆಹ್ವಾನಿತ ಗಣ್ಯರ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟಿದ್ದಕ್ಕೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಸ್ಪೆಷಲ್ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಬರ್ತೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.